ದೇವರು ದೊಡ್ಡದು ಅದ್ಭುತ ಇವತ್ತು ನಿಮ್ಮ ಜೀವಿತದಲ್ಲಿ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಪ್ರಾರ್ಥಿಸೋಣ. ಯಾರು ಮೌನವಾಗಿರದೆ ತಮ್ಮ ತಮ್ಮ ಆತ್ಮ ಮತ್ತು ಪ್ರಾಣ ಶರೀರವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನ್ನ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಯ್ಯ. ಈ ಸಮಯ ಸಂದರ್ಭ ಅವಕಾಶದಲ್ಲಿ ಕರ್ತನೆ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವಯ್ಯ. ನನ್ನನ್ನು ನಮ್ಮೆಲ್ಲರನ್ನು ದರ್ಶಿಸಿ ಮತ್ತು ಬಲಪಡಿಸ್ರಿ. ನಿನ್ನ ಸನ್ನಿಧಿಲಯ್ಯ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಿರಿ. ಯಾಕಂದರೆ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತೇನೆ ಎಂಬುದಾಗಿ ನಾವು ವಾಕ್ಯ ನೋಡ್ತೇವೆ ಕರ್ತನೆ. ಅದಕ್ಕೆ ಯಾರ್ಯಾರ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಕೊಂತರಾಗಿದ್ದರೋ ಇವರೆಲ್ಲರ ಪ್ರಾರ್ಥನೆಯನ್ನು ಕೇಳಿದವರು ನಿನ್ನ ಸದತ್ತರು ಕೂಡ ಕರ್ತನೆ. ಅಯ್ಯ, ಮತ್ತು ಯಾವ ರೋಗದಿಂದ ಬಂದಿರೋ ಗೊತ್ತಿಲ್ಲ ಕರ್ತನೆ, ಯಾವ ಸಮಸ್ಯೆಯಿಂದ ಬಂದಿರೋ ಗೊತ್ತಿಲ್ಲ ಕರ್ತನೆ, ಯಾವ ಥರ ಶೋಧನೆಗಳಿಂದ ಬಂದಿದ್ದಾರೆ ಗೊತ್ತಿಲ್ಲ ಕರ್ತನೆ, ಮತ್ತು ಯಾವ ಥರ ನರಳಾಟದಿಂದ ಬಂದರೆ ನನಗೆ ಗೊತ್ತಿಲ್ಲಯ್ಯ, ನಿನಗೆ ಗೊತ್ತುಂಟು ಕರ್ತನೆ. ಅಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಯ್ಯ. ಪ್ರಾರ್ಥಿಸಿ ನಾನು ಸೋದರ ಅಗಲವಾಗಿ ಬಾಯಿ ತೆರರಿ ನಾನು ಅದನ್ನು ನಿಮ್ಮನ್ನು ತುಂಬಿಸುವನೆಂಬುದಾಗಿ ಹೇಳ್ತಾನೆ ಪ್ರೇರೆ. ನೀವು ಯಾವ ವಿಷಯವಾಗಿ ಪ್ರಾರ್ಥಿಸ್ತಿರೋ ದಿನ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ರಕ್ಷಿಸ್ತಾನೆ ಪ್ರೇರೆ. ಎಲ್ಲ ಕಷ್ಟಗಳಿಂದ, ಎಲ್ಲ ಭಾರಗಳಿಂದ, ಎಲ್ಲ ಥರ ಸಮಸ್ಯೆಗಳಿಂದ, ಶೋಧನೆಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ರಕ್ಷಿಸ್ತಕ್ಕಂತನಾಗಿದ್ದಾನೆ ಪ್ರಿಯರೇ. ಯೆಹೋವ ಈರೆ ನಿಮಗೆ ಸ್ತೋತ್ರ, ಯೆಹೋವ ರಾಫ ನಿಮಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿಶಿಯೇ ಇರುವಾತನೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನಿನ್ನ ಮಕ್ಕಳು ಜೀವಿತದಲ್ಲಿ ಇದನ್ನು ಅದ್ಭುತ ನೋಡುವಾಗೆ ಸಹಕರಿಸು ಕರ್ತನೆ. ಅಯ್ಯ, ರೋಗನೋ ಅಥವಾ ಏನು ಸಮಸ್ಯೆನೋ ಸಂಕಟನೋ ಕರ್ತನೆ ಗೊತ್ತಿಲ್ಲಯ್ಯ, ಆದರೆ ಇವೆಲ್ಲ ಮುರಿಯಲ್ಪಡಬೇಕು ನಿಮ್ಮ ಮಕ್ಕಳು ಶರೀರದಿಂದ ಕರ್ತನೆ. ಅವ್ರು ಯಾವ ವಿಷಯವಾಗಿ ಕರ್ತನೆ ಪ್ರಾರ್ಥಿಸಿದವ್ರು ಕರ್ತನೆ, ಅವ್ರ ಪ್ರಾರ್ಥನೆಯನ್ನು ಕೇಳಿ ಇದನ್ನು ಅವ್ರು ಸದುತ್ತರು ಕೊಡಪ್ಪ ಕರ್ತನೆ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ ಎಂಬುದಾಗಿ ಅವ್ರು ಸಾಕ್ಷಿ ಕೊಡಬೇಕು ಕರ್ತನೆ. ಅಂಥ ಒಂದು ಅದ್ಭುತ ಅವ್ರ ಜೀವಿತದಲ್ಲಿ ಮಾಡಿದ ಸ್ತೋತ್ರ ಸಲ್ಲಿಸ್ತೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ತಿರುಗಿ ನಿಮ್ಮವ್ರ ವಿಷಯ ಪ್ರಾರ್ಥನೆ ಮಾಡಿರಿ. ನಿಮ್ಮ ಅಕ್ಕ ತಂಗಿನೋ, ತಮ್ಮನೋ, ಅಣ್ಣನೋ, ಮಗನೋ, ತಾಯಿ ತಂದೆನೋ, ಅಥವಾ ಇನ್ನೂ ಯಾರ ಒಂದು ವೇಳೆ ಅವರು ಸಮಸ್ಯೆ ಎದುರ್ಕೊಳ್ತಾರೇನೋ, ನಿಮ್ಮ ಅಕ್ಕಪಕ್ಕದ್ರ ಮೇಲೆ ಸಮಸ್ಯೆ ಇದನ್ನು ಗೊತ್ತಿಲ್ಲ, ಆದರೆ ಪ್ರಾರ್ಥಿಸ್ರಿ. ನಿಮ್ಗೆ ಯಾರಾದರೂ ಪ್ರಾರ್ಥನೆ ರಿಕ್ವೆಸ್ಟ್ ಹೇಳಿದ್ರು ಅವ್ರ ವಿಷಯವಾಗಿ ಪ್ರಾರ್ಥಿಸ್ರಿ. ಅವ್ರ ವಿಷಯ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳೋರು ರಕ್ಷಿಸ್ತಾನೆ ಪ್ರಿಯರೇ. ಅವ್ರಿಗಿರ್ತಕ್ಕಂಥ ಕಾಯಿಲೆನೋ, ರೋಗನೋ, ವ್ಯಾಧಿನೋ ಗೊತ್ತಿಲ್ಲ, ಬಿಡುಗಡೆ ಮಾಡ್ತಾನೆ ದೇವರು ಸ್ಪಷ್ಟವಾಗಿ. ಪುತ್ರ ಸಂತಾನ ಇಲ್ಲೇನೋ ನೀವು ಪ್ರಾರ್ಥಿಸುವಾಗ ಅವ್ರಿಗೆ ಗರ್ಭ ಫಲವನ್ನು ಕೊಡಬೇಕಾಗಿ ದೇವರು ಸಿದ್ಧನಾಗಿದ್ದಾನೆ ಪ್ರಿಯರೇ. ಅಥವಾ ಹಾಸ್ಪಿಟಲಲ್ಲಿ ಯಾವ ಥರ ಒಂದು ರೋಗದಲ್ಲಿ ಆಡ್ತಾರೋ ಕರ್ತಾನೆ, ಅವ್ರಿಗೆ ನಾವು ಪ್ರಾರ್ಥಿಸ್ತೇವೆ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ರಿ. ಈಗ ನೀವು ಪ್ರಾರ್ಥಿಸುವಾಗ ದೇವರು ಅವ್ರಿಗೆ ಬಿಡುಗಡೆ ಮಾಡ್ತಾನೆ. ಯಾಕಂದರೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಿ ಎಂಬುದಾಗಿ ದೇವ್ರ ವಾಕ್ಯದ ಅನುಸಾರ ಮಾತಾಡ್ತಾನೆ ಪ್ರೇರೆ. ಅದಕ್ಕೆ ನಿನ್ನ ನೆರೆಯವನು ಯಾರಿರಲಿ ಅವನ ವಿಷಯವಾಗಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ಕೇಳಿ ಅವರೆಲ್ಲರಿಗೆ ದೇವರು ರಕ್ಷಿಸ್ತಾನೆ ಮತ್ತು ಬಿಡುಗಡೆ ಕೊಡ್ತಾನೆ ಪ್ರೇರೆ. ಯಾರಾದರೂ ಪಾಪ, ದ್ರೋಹ, ಅಪರಾಧ, ಹುಡುಕುತನ, ಮೋಸ, ವ್ಯಭಿಚಾರದಲ್ಲಿ ಯಾರು ಬಿದ್ದೋಗ್ಯಾರನೋ ಅವ್ರಿಗೆ ಅದರಿಂದ ಬಿಡುಗಡೆಗಾಗಿ ಪ್ರಾರ್ಥಿಸ್ರಿ. ಅಥವಾ ನಿಮ್ಮ ಯಜಮಾನೋ, ನಿಮ್ಮ ಅಣ್ಣನೋ, ಅಥವಾ ನಿಮ್ಮ ತಮ್ಮೋ, ಅಥವಾ ನಿಮ್ಮ ಮಕ್ಕಳು ಯಾರು ಇದ್ದಿರಬೇಕು ಅವ್ರ ವಿಷಯ ಪ್ರಾರ್ಥಿಸಿದ್ದು ದೇವರು ಬಿಡುಗಡೆ ಮಾಡ್ತಾನೆ. ಅಥವಾ ನಿಮ್ಮವ್ರಿಗೆ ಯಾರಾದರ ಸಾಲದ ಒಂದು ಬಾಧ್ಯತೆಯನ್ನು ನಡಾಡ್ತಕ್ಕಂಥರಾಗಿದ್ದಾರೆ ಒಂದು ಸತಿ ಪ್ರಾರ್ಥನೆ ಮಾಡಿರಿ. ಅವ್ರ ವಿಷಯವಾಗಿ ಪ್ರಾರ್ಥಿಸುವಾಗ ದೇವರು ಅವರಿಗೆ ಸಾಲದ ಒಂದು ಬಾಧ್ಯತೆಯಿಂದ ಬಿಡುಗಡೆ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ. ಯಾಕಂದರೆ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರು ರಕ್ಷಿಸ್ತಾನೆ ಪ್ರೇರೆ. ಅದಕ್ಕೆ ನೀತಿವಂತನ ಕೂಗನ್ನು ಕೇಳಿ ಅವನಿಗೆ ಎಲ್ಲ ಥರ ಕಷ್ಟಗಳಿಂದ ಅವ್ರಿಗೆ ಬಿಡುಗಡೆ ಮಾಡ್ತಾ ಎಂಬುದಾಗಿ ಪ್ರೇರೆ. ನೀವು ನೀತಿವಂತರಾಗಿದ್ದ ಕಾರಣ ನಿಮ್ಮವ್ರ ವಿಷಯವಾಗಿ ಪ್ರಾರ್ಥಿಸ್ರಿ. ನೀವು ಚೊರವೆತ್ತಿ ಕೂಗ್ರಿ, ದೇವರು ಅವ್ರಿಗೆ ಬಿಡುಗಡೆ ಮಾಡ್ತಾನೆ ಪ್ರೇರೆ. ಅವ್ರಿಗೆ ಕಷ್ಟನೋ, ಭಾರನೋ, ಸಮಸ್ಯೆನೋ ಅಥವಾ ಇನ್ನೂ ಏನಾದಿರ್ಬೋದು ಅದ್ರ ವಿಷಯವನ್ನು ನೀವು ಪ್ರಾರ್ಥಿಸ್ರಿ, ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ಯೌವನಸ್ಥರ ವಿಷಯವನ್ನು ಪ್ರಾರ್ಥನೆ ಮಾಡೋ ಸರ್ತಿ. ಯೌವನ ಮಕ್ಕಳು ಕುಟುಂಬ ಕಟ್ಟಲ್ಪಡಬೇಕು. ಅನೇಕ ಯೌವನಸ್ಥರ ಜೀವಿತ ಕಟ್ಟಲ್ಪಡಬೇಕು. ಅನೇಕ ಯೌವನಸ್ಥರು ಲೋಕ ರೀತಿಗೆ ಹಾಳಾಗ್ಲತ್ತಾರ. ಅಂಥ ಒಂದು ಯೌವನಸ್ಥರನ್ನು ದೇವರು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ರಿ. ಯೌವನಸ್ಥ ಮಕ್ಕಳೊಳಗಿರ್ತಕ್ಕಂಥ ಎಲ್ಲ ಥರ ಸಮಸ್ಯೆ, ಶೋಧನೆಗಳು ಬಿಡುಗಡೆ ಮಾಡೋಕರ್ತಾನೆ. ಹುಡುಕುತನ ಆತ್ಮ, ಮೋಸ, ವ್ಯಭಿಚಾರ ಆತ್ಮ, ಸುಳ್ಳು ಹೇಳ್ತಕ್ಕಂಥ ಆತ್ಮ, ವಂಚನೆ ಪಾಳು ಮಾಡ್ತಕ್ಕಂಥ ಆತ್ಮ, ನಶೆ ಮಾಡ್ತಕ್ಕಂಥ ಆತ್ಮ, ಅನೇಕೊಂದು ವಂಚನೆಗೆ ಗುರಿ ಮಾಡಿ ಆತ್ಮಹತ್ಯೆಗೆ ಸಂಬಂಧಪಟ್ಟ ಆತ್ಮ ಆಗಲಿ ಅಥವಾ ಇನ್ನೂ ಏನಾರಾಗಲಿ ಕರ್ತಾನೆ. ಇಂಥವು ಏನಿದ್ರು ಕೂಡ ಪರವಾಗಿಲ್ಲ ಕರ್ತಾನೆ. ಇದೆಲ್ಲದರಿಂದ ನೀನು ಬಿಡುಗಡೆ ಮಾಡಿ ಯೌವನಸ್ಥ ಹೃದಯಗಳು ಕಟ್ಟಲ್ಪಡುವಾಗ ನೀನು ಸಹಕರಿಸ್ರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅನೇಕ ಒಂದು ಕುಟುಂಬದಲ್ಲಿ ಯೌವನಸ್ಥರ ವಿಷಯ ನಾವು ಸಮಸ್ಯೆಗಳು ಉಳ್ಕೊಳ್ತೇವೆ ಕರ್ತಾನೆ. ಅವೆಲ್ಲ ಥರ ಸಮಸ್ಯೆಗಳು ಗೊತ್ತೇ ಪರಿಹಾರ ಮಾಡೋಕರ್ತಾನೆ. ಮತ್ತು ಕೋರ್ಟಿನಲ್ಲಿ ಕೂಡ ಅನೇಕ ಒಂದು ಯೌವನ ದಂಪತಿಗಳು ಕೇಸುಗಳು ಅವ ಕರ್ತಾನೆ. ಪ್ರಾರ್ಥಿಸ್ದೆಯ ಯೌವನ ದಂಪತಿಗಳು ಕೇಸುಗಳು ಕೋರ್ಟಿನಲ್ಲಿ ಕರ್ತಾನೆ ಬಿದ್ದಿದ್ದವ್ರೆ, ಡೈವರ್ಟ್ಸ್ ಆಗಲಿ ಅಥವಾ ಇನ್ನೂ ಏನಾರ ಕರ್ತಾನೆ. ಅದರಿಂದ ನೀನು ಬಿಡುಗಡೆ ಮಾಡಪ್ಪ ಕರ್ತಾನೆ. ಯಾಕಂದರೆ
ದೇವರು ಕೂಡಿಸಿದ್ದು ಮನುಷ್ಯರು ಯಾರು ಹೋಗ್ಲಿಸ್ಲಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ, ಅಥವಾ ಯಾರು ತಪ್ಪೋ ಯಾರು ಒಪ್ಪೋ ಯಾರು ಪಾಪ ನಮ್ಗೆ ಗೊತ್ತಿಲ್ಲ ದೇವರೇ, ನಿನ್ನ ಮಾತ್ರ ಗೊತ್ತುಂಟು. ಅದಕ್ಕೆ ಯೌನ ಕುಟುಂಬಗಳು ನಾವು ಪ್ರಾರ್ಥಿಸ್ತೇವೆ, ಕಟ್ಟಲ್ಪಡಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅಯ್ಯ, ವಿರುದ್ಧವಾಗಿರ್ತಕ್ಕಂಥ ಆತ್ಮಗಳೆಲ್ಲ ಮುರಿಯಲ್ಪಡಬೇಕು ಯೌನಸ್ಥರಲ್ಲಿಂದಪ್ಪ ಕರ್ತನೆ. ನಿಮ್ಮ ಪರಿಶುದ್ಧಾತ್ಮ ಅಧಿಕಾರದಿಂದ ನೀನು ಬಲಪಡಿಸ್ತೇ ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ನಿನ್ನ ಕಾರ್ಯ ಮಾಡಪ್ಪ ಕರ್ತನೆ. ಒಂದು ಸರ್ತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕೆ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಕೂಡ ಅನೇಕ ಒಂದು ಯೌನಸ್ಥರ ಪ್ರೇರೆ ಆ ವಿಷಯ ಪ್ರಾರ್ಥನೆ ಮಾಡೋಣ ಒಂದು ಸರ್ತಿ. ಯಾಕಂದರೆ ಪ್ರತಿಯೊಂದು ಯೌನಸ್ಥರು ಈ ದಿನ ಯಾವುದೋ ವಿಷಯವಾಗಿ ಹಾಳಾಗ್ಲಿಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಯೌನಸ್ಥರು ಹೃದಯಗಳು ಕಟ್ಟಲ್ಪಡಬೇಕು ನಮ್ಮ ದೇಶ ರಾಜ್ಯದಲ್ಲಿ ಕರ್ತನೆ. ಹಲ್ಲೆಲೂಯಾ, ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ನಾಯಕರುಗಳಿಗೆ ನಾವು ಪ್ರಾರ್ಥಿಸುವ ಕರ್ತನೆ, ಸೇವಕರ ವಿಷಯ ನಾವು ಪ್ರಾರ್ಥಿಸ್ತೇವೆ, ಎವಂಜಲಿಸ್ಟ್ಗಳಿಗೆ ನಾವು ಪ್ರಾರ್ಥಿಸುವ ಕರ್ತನೆ, ಸುವಾರ್ತೆ ಪ್ರಕಟಿಸ್ತಕ್ಕಂಥ ಮಕ್ಕಳಿಗೆ ಪ್ರಾರ್ಥಿಸುವ ಕರ್ತನೆ, ಭಕ್ತಾದಿ ಕುಟುಂಬ ಪ್ರಾರ್ಥಿಸುವ ಕರ್ತನೆ. ಆಶೀರ್ವಾದ ಮಾಡ್ಕರ್ತಾನೆ, ಒಳ್ಳೆಯ ಒಂದು ಅದ್ಭುತ ಶಕ್ತಿಯೊಡನೆ ಕಾರ್ಯ ಮಾಡ್ಕರ್ತಾನೆ. ಸುವಾರ್ತೆಗೆ ಯಾವುದೂ ಅಡ್ಡೆ ಬೆಂದಿರ್ಲಿಕ್ಕೆ ಅವಕಾಶ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಕರ್ತನೆ. ಬಲವಾಗಿ ಸುವಾರ್ತೆ ಎರಡು ಬಗೆನೇ ಕೃಪೆ ತೋರಿಸಿ ನಾವು ಪ್ರಾರ್ಥಿಸುವ ಕರ್ತನೆ. ಮತ್ತು ತಿರುಗಿ ನಾಯಕರ ಜೀವಿತದಲ್ಲಿ ಒಂದು ದೊಡ್ಡ ದೊಡ್ಡ ಕಾರ್ಯಗಳು ಮಾಡಪ್ಪ ಕರ್ತನೆ. ಯಾವುದು ಒಳ್ಳೆಯದಾವುದು ಕೆಟ್ಟದನ್ನು ತಿಳ್ಕೊಂಡು ಕರ್ತನೆ ಸರಿ ಮಾಡಿ ಸರಿಪಡಿಸುವಾಗ ನೀವು ಕೃಪೆ ತೋರಿಸಿ ನಿಮ್ಮ ದಯ ತುಂಬಿಸಿ ಪ್ರಾರ್ಥಿಸ್ತಾ ಕರ್ತನೆ. ಸೇವಕರ ಪಕ್ಷವಾಗಿದ್ದು ಕರ್ತನೆ, ಆಯಾ ಯುದ್ಧ ಆಡುವ ಹಾಗೆ ಅಂತ ಒಂದು ನಾಯಕರು ನಮ್ಮ ಬೀದರ್ ಪಟ್ಟಣದಲ್ಲಾಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಕರ್ತನೆ ಸಿದ್ಧಪಡಿಸಿ ಪ್ರಾರ್ಥಿಸ್ತಾ ಕರ್ತನೆ. ಅಯ್ಯ, ಮತ್ತು ಒಂದು MLA ಒಂದು MP ಅಂತಿಲ್ಲ ಕರ್ತನೆ, ಸುಮಾರು MLA MPಗಳು ಇರಬೇಕಪ್ಪ ಕರ್ತನೆ ದೇವರೇ. ಅಂತ ಅದ್ಭುತ ಮಾಡಿದೇವ್ರೆ ನಿನ್ನೆ ಒಂದು ದೇವರೇ, ನಿನ್ನ ಒಂದು ಪಕ್ಷದಲ್ಲಿ ಅವ್ರು ನಿಲ್ಲುವಾಗಿ ಕೃಪೆ ತೋರಿಸಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ಹಲ್ಲೆಲೂಯಾ, ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಇರಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಶಾಂತಿ ಸಮಾಧಾನ ಸಮೃದ್ಧಿ ಇರಲಿ ಕರ್ತನೆ. ಮತ್ತು ಇಲ್ಲಿ ಆರಾಧನೆಗೆ ಬರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಶಾಂತಿ ಮತ್ತು ಸಮಾಧಾನ ಸಮೃದ್ಧಿ ಇರಲಿ ಕರ್ತನೆ. ನಿನ್ನ ಮಹಿಮೆ ಆಗುವ ರೀತಿಲಪ್ಪ ಕರ್ತನೆ. ಹಲ್ಲೆಲೂಯಾ. ಆರಾಧನೆ 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 ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆರಾಧನೆ
ಆರಾಧನೆ. ಇನ್ನೊಂದು ಸತಿ ಆರಾಧನೆ ಎಲ್ಲ ಊಟಾಗ್ತೇವೆ. ಆರಾಧನೆ 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 ಆರಾಧನೆ. ರೊಟ್ಟಿ ನೀನೆ ದೇವಾ, ಜೀವ ಜಲಾವು ನೀನೆ ದೇವಾ, ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲಾವು ಅನುದಿನಾರವ ನನಗೆ ನೀ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಅನುದಿನಾರವ ನೀಡು ದೇವ, ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. ಇನ್ನೊಂದ್ಸಲ ಜೋರಾಗಿ ಆರಾಧನೆ 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 ಆರಾಧನೆ. ನೇಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ನನ್ನ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ನಿಧಾನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಇನ್ನೊಂದ್ಸತಿ ಆರಾಧನೆ ದುಷ್ಟ ಆತ್ಮಗಳನ್ನು ಕರ್ತನೆ ಅವೆಲ್ಲ ಸುಟ್ಟೋಗ್ಬೇಕಪ್ಪ ನಮಗೆ ಯಾವ ಥರ ಸೈತನ ಅಧಿಕಾರ, ಯಾವ ಥರ ಮಾಟ ಮಂತ್ರ ಶಕ್ತಿ ಮುಚ್ಚಿಲ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಮಹಿಮೆ ಆಗಲಿ ಕರ್ತಾನೆ, ನಿಮ್ಗೆ ಘನತೆ ಆಗಲಿ ಕರ್ತಾನೆ. ನೀನು ಅದ್ಭುತ ಸ್ವರೂಪನಾಗಿದ್ದೀನಿ ಕಾರಣ ಇವತ್ತು ಅನೇಕ ಜನರ ಒಳಗೆ ಅದ್ಭುತ ಮಾಡಿದೆ. ಹಲ್ಲೆಲೂಯಾ. ಅಯ್ಯ ನಿನ್ನ ಮಹಿಮೆ ಆಗಬೇಕಪ್ಪ ಕರ್ತಾನೆ. ಇನ್ನು ಯಾರ ಒಳಗಪ್ಪ ಕರ್ತಾನೆ
ಅಂಧಕಾರ ದುಷ್ಟಶಕ್ತಿ ಮಾಟ ಮಂತ್ರಾಂತರ ಶಕ್ತಿಗಳಪ್ಪ ಮುಚ್ಚವನು ಅದ್ರ ಮೇಲೆ ಬೆಂಕಿ ಆಗ್ತಾನಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆ ನಾಡು ಎಲ್ಲಿಯೂ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಕಲ್ಲು ಕಟ್ಟಿ ನೀರು ಮಾಂಸ ದೇವರೇ ಬೂದಿ ಸಮಾನ ಮಾಡಿ ಹರಿವಾಗಿ ಹೇಗೆ ಮಾಡಿದ್ದು ಕರ್ತನೆ, ಅದೇ ಥರ ಆಕಾಶದಿಂದ ಬೆಂಕಿ ಹಿಡಿದು ಬರಲಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಪವಿತ್ರ ಆತ್ಮನೇ ಈಗ ನಿನ್ನ ಮಹಿಮೆ ಆಗಲಯ್ಯ. ಈ ಆಲಯದಲ್ಲಿದ್ದು ಕರ್ತನೆ ಈಗ ಪ್ರತಿಯೊಬ್ಬರ ಜೀವಿತದಲ್ಲಿ ಗೊತ್ತು ಒಂದೊಂಥರ ಅದ್ಭುತನೇ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಯ್ಯ. ಒಂದೊಂಥರವಾಗಿ ಅದ್ಭುತನೇ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಯಾರುಗಳು ಕೂಡ ಯಾವ ಸೈತನ ಅಧಿಕಾರ ಮುಚ್ಚಿರ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ಅದು ಹೊರಗೆ ಬರಲೇಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಪ್ರತಿಯೊಂದು ಶರೀರದಿಂದ ಅದು ಬಿಟ್ಟು ಓಡಲೇಬೇಕಯ್ಯ. ಹಲ್ಲೆಲೂಯ. ನಿನಗೆ ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ ಪ್ರತಿಯೊಬ್ಬರು ಶರೀರದಾಗಿರ್ತಕ್ಕಂಥ ಮುರಿಯಲ್ಪಡ್ಬೇಕಯ್ಯ. ಪ್ರತಿಯೊಬ್ಬರಿಗಿರ್ತಕ್ಕಂಥ ಅಂಧಕಾರ ದೊರೆತನ ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ಪ್ರತಿಯೊಂದು ಮಂತ್ರದಂತರ ಶಕ್ತಿ ಮುರಿಯಲ್ಪಡಲಿ. ಹಲ್ಲೆಲೂಯ. ಮತ್ತು ಇವಾಗಲೇ ಕರ್ತನೆ ನೀನು ಅದ್ಭುತ ಶಕ್ತಿ ನೋಡುವಾಗ ಕೃಪೆ ತೋರಿಸಪ್ಪ ಕರ್ತನೆ. ಹಲ್ಲೆಲೂಯ. ಕರ್ತನೆ ಆನ್ಲೈನಲ್ಲಿ ಕೂಡ ಅನೇಕ ಜನರಪ್ಪ ದೇವರೇ ಈ ಒಂದು 6 ದಿನದಲ್ಲಿ ಇರ್ತಕ್ಕಂಥವ್ರಾಗಿದ್ದಾರೆ ದೇವರೇ. ಯೂಟ್ಯೂಬ್ ಆಗಲಿ, ಫೇಸ್ಬುಕ್ಕಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮ್ಲಾಗಲಿ ಕರ್ತನೆ, ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಕರ್ತನೆ ಕಲ್ಬರಿ ಮೆರಿಕಲ್ ಟೆಂಪಲ್ ಒಂದು ಸಭೆ ತರುವಾಗಿ ಕರ್ತನೆ ನೋಡ್ತಕ್ಕಂಥವ್ರಾಗಿದ್ದರು. ಅವರೆಲ್ಲರನ್ನ ಆಶೀರ್ವಾದ ಮಾಡಪ್ಪ ಕರ್ತನೆ. ಅವರು ಕೂಡ ಯಾವುದಾದ್ರು ಒಂದು ಸೈತನ ಅಧಿಕಾರನೇ ಆಗಲಿ, ಮಾಟ ಮಂತ್ರನೇ ಆಗಲಿ, ದುರಾತ್ಮಗಳೇ ಅಥವಾ ಸಾಲದ ಒಂದು ಬಾಧ್ಯತೆ ಆಗಲಿ, ಇನ್ನೂ ಏನು ಸಮಸ್ಯೆಗಳು ಮನಸ್ಸಲ್ಪಟ್ಟಿದ್ರೆ ಈಗ ನಜರತ್ ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಅವಕ್ಕೆಲ್ಲ ಮುರಿಯಲ್ಪಡುವಾಗ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವ್ರ ಶರೀರಗಳದೆಲ್ಲ ಮುರಿಯಲ್ಪಡಲಿ ಕರ್ತನೆ. ಹಲ್ಲೆಲೂಯ. ಅನೇಕ ಜನರು ಅದ್ಭುತ ಒಂದು ಸಾಕ್ಷಿಗಳು ನೋಡುವ ಹಾಗೆ ನಿನ್ನ ಕೃಪೆ ತೋರಿಸಿ ಎಂದು ನಾವು ಪ್ರಾರ್ಥಿಸ್ತಾ, ಅದ್ಭುತ ಕಾರ್ಯಗಳು ನೋಡುವ ಹಾಗೆ ಕಾರ್ಯ ಮಾಡ್ತೇವೆ ಮನಸ್ಸಲ್ಲಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ಹಲ್ಲೆಲೂಯ. ಈಗ ಈ ಸಮಯದಲ್ಲಿ ನಿನ್ನ ಮಹಿಮೆ ಆಗಬೇಕಪ್ಪ ಕರ್ತನೆ. ಒಂದ್ಸಲ ಚಪ್ಪಳಿದ್ರೆ ನಾವು ದೇವರು ಸ್ವಾಗತಿಸೋಣ. ಜೋರಾಗಿ ಚಪ್ಪಳಿ ತಡ್ತಾ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬೆಂಕಿ ಹಿಡಿದು ಬರಲಿ ಆಕಾಶದಿಂದ ಕರ್ತನೆ. ಬೆಂಕಿ ಹಿಡಿದು ಬರಲಿ ಕರ್ತನೆ. ಎಲ್ಲ ಥರ ಸೈತನ ಅಧಿಕಾರಗಳಿಗೆ, ಎಲ್ಲ ಥರ ಮಾಟ ಮಂತ್ರ ಶಕ್ತಿಗೂ ಬೆಂಕಿ ನಾಶ ಮಾಡ್ತಾ ಕರ್ತನೆ. ನಾಶ ಮಾಡಿ ಕರ್ತನೆ. ಅಂಧಕಾರ ದುರತನ ಮುರಿಯಲ್ಪಡಲಿ ಕರ್ತನೆ. ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ನಿನ್ನಾರವ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ ಅನುದಿನಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ ಆರಾಧನೆ 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 ಆರಾಧನೆ. ಇನ್ನೊಂದು ಸ್ವಲ್ಪ ಆರಾಧನೆ 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 ಆರಾಧನೆ. ಹೌದು ಸಭ ನಿನ್ನ ಮಹಿಮೆ ಆಗಲಿ ಕರ್ತನೆ, ಮನತೆ ಆಗಲಿ. ಗ್ಲೋರಿ 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 ಗ್ಲೋರಿ. ಪ್ರತಿಯೊಬ್ಬರು ಪ್ರಾರ್ಥಿಸಿ ಯಾರು ಮೌನವಾಗಿರದೆ ಆ ಅಜ್ಜಿಗೆ ಸಂಪೂರ್ಣವಾಗಿ ಬಿಡುಗಡೆ ಆಗಲಿ, ಸಂಪೂರ್ಣ ಸ್ವಸ್ಥತೆ ಆಗಲಿ. ಏಸಪ್ಪ ಅದ್ಭುತ ಮಾಡ್ತಕ್ಕಂಥ ನಾನು ಅದಕ್ಕೆ ನೀವು ಭಕ್ತಿಯಿಂದ ಪ್ರಾರ್ಥಿಸ್ರಿ. ಇಮಿಡಿಯೇಟ್ಲಿ ದೇವರ ಬಿಡುಗಡೆ ಕೊಡ್ತಾನೆ. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿಮ್ಗೆ ಘನತೆ ಆಗಲಿ. ಅವಾಗ ನಾವು ಪ್ರಾರ್ಥಿಸ್ತೇವಯ್ಯ, ಆಕಿನ ಒಳಗಿರ್ತಕ್ಕಂಥ ಸೈತನ ಅಧಿಕಾರ ಮುರಿಯಲ್ಪಡಲಿ ಕರ್ತನೆ. ಆ ಮಾಟ ಮಂತ್ರ ಶಕ್ತಿ ನಾವು ಬೆಂಕಿ ಹಾಕ್ತೇವಯ್ಯ, ಸುಟ್ಟು ನಾಶ ಮಾಡ್ತೇವೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅವೆಲ್ಲ ಸುಟ್ಟೋಗ್ಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನೆ. ಈ ಮುಪ್ಪಿನ ವಯಸ್ಸಿನಲ್ಲಿ ಕರ್ತನೆ ಯಾರೈತೆ ಮಂತ್ರವಾದಿ ಕಾರ್ಯ ಮಾಡಿದನೋ ಆ ಮಂತ್ರವಾದಿ ಮೇಲೆ ಬೆಂಕಿ ಹಾಕ್ತೇವೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಶಿಖರ ಬರ 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 ಶಂಕರ ಬರ 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 ಬೆಂಕಿ ಹಾಕ್ತೇವೆ ಕರ್ತನೆ. ಅವು ಎಲ್ಲಿವರೆಗೆ ತೆಗಿಲ್ಲ ಅಲ್ಲಿವರೆಗೆ ಕೀಲ್ ಎಲ್ಬು ಮಾಂಸ ಕಂಡು ಹರಡುಗಳೆಲ್ಲ ಸುಟ್ಟೋಗ್ಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಿಮ್ಮ ಒಂದು ಅದ್ಭುತ ಶಕ್ತಿಯೊಡನೆ ಕಾರ್ಯ ಮಾಡಿ ಆಕೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಬಿಡುಗಡೆ ಮಾಡಪ್ಪ ಕರ್ತನೆ. ಹಲ್ಲೆಲೂಯ.
ಇನ್ನು ಮುಂದೆ ಆ ಮಗಳಿಗೆ ಸೈತನ ಅಧಿಕಾರ ಕಾಡ್ಸ್ಲಕ್ಕೆ ಅವಕಾಶ ಇಲ್ಲ. ಇನ್ನು ಮುಂದೆ ಆ ದುಷ್ಟ ಶಕ್ತಿ ಹೆಚ್ಚಿ ಕಾಡ್ಸ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಅದು ಮುರಿಯಲ್ಪಡ್ಬೇಕಪ್ಪ ಕರ್ತಾನೆ. ಇಲ್ಲಿ ನಾವು ಪ್ರಾರ್ಥಿಸ್ತೇವೆ, ಅವ್ರ ಮನೆಯಲ್ಲಿ ಬಂಧಿಸಲ್ಪಟ್ಟಿರ್ತೀವಿ ಅಧಿಕಾರ ಸುಟ್ಟೋಗ್ಬೇಕಾದ ನಜರತೆ ಯೇಸು ಕ್ರಿಸ್ತನಲ್ಲಿ ದಿಕ್ಕಲ ರಬ 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 ಈಗ ಸಂಪೂರ್ಣವಾಗಿ ಬಿಡುಗಡೆ ಅಪ್ಪ ಕರ್ತಾನೆ. ಅಲ್ಲಲ್ಲೂಯ್ಯ. ಸಂಪೂರ್ಣವಾಗಿ ಬಿಡುಗಡೆಕಪ್ಪ ಕರ್ತಾನೆ. ಅಲ್ಲಲ್ಲೂಯ್ಯ. ಇನ್ನು ಮುಂದೆ ಆ ಮಗಳಿಗೆ ಕಾಡ್ಸೋದಕ್ಕಾಗಲಿ, ಇನ್ನು ಮುಂದೆ ಆ ಮಗಳಿಗೆ ಪೀಡಿಸೋದಕ್ಕಾಗಲಿ ಅವಕಾಶ ಇಲ್ಲ ಕರ್ತಾನೆ. ಅಲ್ಲಲ್ಲೂಯ್ಯ. ಇಮಿಡಿಯೇಟ್ಲಿ ಅವ್ರ ಆತ್ಮ ಪ್ರಾಣ ಶರೀರವೆಲ್ಲ ಕರ್ತಾನೆ ಎಸಪ್ಪ ಅಧೀನವಾಗಿ ಮಾರ್ಪಡಬೇಕು ನಜರತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅಧೀನವಾಗಿ ಮಾರ್ಪಡಬೇಕಾಗಿ ಕರ್ತಾನೆ. ಇನ್ನು ಮುಂದೆ ಅಜ್ಜಿ ಕಾಡ್ಸೋದಕ್ಕಾಗಲಿ, ಪೀಡಿಸೋದಕ್ಕಾಗಲಿ, ಶೋಧಿಸುವುದಕ್ಕಾಗಿ ಅವಕಾಶ ಚಾನ್ಸ್ ಇಲ್ಲ ಕರ್ತಾನೆ. ಅಲ್ಲಲ್ಲೂಯ್ಯ. ಅಯ್ಯ ಅವ್ರಿಗೆ ಮುಟ್ಟಿದ ಸ್ತೋತ್ರ, ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ ಸ್ತೋತ್ರ, ಅಂಧಕಾರ ದೊರೆತನ ಮುರಿಯಲ್ಪಡುವ ಹಾಗೆ ನೀ ಸಹಾಯ ಮಾಡಿದಾಗ ಸ್ತೋತ್ರ ಸಲ್ಲಿಸ್ತಾ. ಇನ್ನೂ ಯಾರ ನಮ್ಮ ಮಧ್ಯದಲ್ಲಿ ಕರ್ತಾನೆ, ಯಾರಿಗಾದರೂ ಸೈತನ ಅಧಿಕಾರ, ಮಾಟ ಮಂತ್ರ ಶಕ್ತಿ, ಹಾಳ್ನಾಶ ಮಾಡ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿದ್ರೆ ಈಗ ಅದ್ರ ಮೇಲೆ ಎಲ್ಲ ಬೆಂಕಿ ಆಗ್ತಾನೆ ಅದರ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅವೆಲ್ಲ ಸುಟ್ಟು ನಾಶ ಮಾಡ್ತಾ ಕರ್ತಾನೆ. ಅಲ್ಲಲ್ಲೂಯ್ಯ. ನಿಂತ ನಾಶ ಮಾಡಿ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ಮಾಡು ಕರ್ತಾನೆ. ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಆಗ್ಬೇಕು, ನಿಮ್ಗೆ ಘನತೆ ಆಗ್ಬೇಕು ಕರ್ತಾನೆ. ನಿಂತಾನೆ ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಪ್ರಾರ್ಥಿಸ್ರಿ. ಇನ್ನೂ ಏನಾರು ನಿಮ್ಗೆ ಸಮಸ್ಯೆ ಇದ್ರೆ ಅಥವಾ ನಿಮ್ಗೆ ಏನಾರು ಶೋಧನೆ ಇದ್ರೆ ಪ್ರಾರ್ಥಿಸ್ರಿ. ದೇವರು ಅದರಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾನೆ ನಿಮಗೆ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮ ನಿಮಗೆ ಸ್ತೋತ್ರವಾಗಲಿ ಕರ್ತಾನೆ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ ಕರ್ತಾನೆ. ಸಭೆಯಲ್ಲಿ ಇಲ್ಲಿವರೆಗೆ ಅದ್ಭುತವಾಗಿ ಕರ್ತಾನೆ. ನಮ್ಮೆಲ್ಲರಿಗೂ ಪ್ರಾರ್ಥಿಸುವ ಹಾಗೆ ನೀನು ಸಹಾಯ ಮಾಡಿದೆಯಾ. ನಮ್ಮೆಲ್ಲರ ಪ್ರಾರ್ಥನೆಯು ನೀನು ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಪ್ರಾರ್ಥನೆಯು ನೀನು ಕೇಳಿ ನೀನು ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಅನೇಕ ವಿಷಯ ನಾವು ಪ್ರಾರ್ಥನೆ ಮಾಡಿದ್ದೇವೆ ದೇವರೇ, ಅದಕ್ಕೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಇನ್ನೂ ಯಾರಾದರೂ ಏನಾದರೂ ಸಮಸ್ಯೆ ಎದುರ್ಕೊಂಡಿದ್ದರೆ ಕರ್ತಾನೆ, ಅಥವಾ ಪರ್ಸನಲ್ ವಿಷಯವಾಗಿ ಏನಾದರೂ ವ್ಯಾಧಿ ಇದ್ರೂ ಕೂಡ ಕರ್ತಾನೆ, ಸಂಪೂರ್ಣವಾಗಿ ಮನಪೂರ್ವಕವಾಗಿ ನಿಂತಾನೆ ಬಿಡುಗಡೆ ಕೊಟ್ಟು ಮುಟ್ಟಿಸೋಸ್ತ ನೀಡ್ತೀವಿ ಪ್ರಾರ್ಥಿಸ್ತಾ ಕರ್ತಾನೆ. ಮತ್ತು ಇಲ್ಲಿ ಈ ಆಲಯದಲ್ಲಿ ಎಷ್ಟು ಜನರು ಇದ್ದುವಾಗ ಪ್ರಾರ್ಥಿಸ್ತಾ ಕರ್ತಾನೆ, ಪ್ರೆಸೆಂಟ್ ಆಗಿ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡೋ ಕರ್ತಾನೆ. ಅಲ್ಲಲ್ಲೂಯ್ಯ. ಯಾರು ಖಾಲಿ ಕೇಳೋಕ್ಕೆ ಸಾಧ್ಯ ಇಲ್ಲ ದೇವ್ರೆ. ಇದನ್ನು ದೊಡ್ಡದು ಅದ್ಭುತ ಪಡೆದುಕೊಂಡು ಹೋಗೋ ನೀವು ಕೃಪೆ ತೋರಿಸಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ನಿನಗೊಬ್ಬನಿಗೆ ಮಹಿಮೆ ಆಗೋ ರೀತಿಲ್ಲ ಕರ್ತಾನೆ. ಅಲ್ಲಲ್ಲೂಯ್ಯ. ಈಗ ಸಮಯದಲ್ಲಿ ಇವತ್ತು ಅನೇಕ ಒಂದು ಅದ್ಭುತ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತಾನೆ. ವಾಕ್ಯದಲ್ಲಿ ಬಲ ಮತ್ತು ಶಕ್ತಿದ ಕರ್ತಾನೆ. ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತಾನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನ ತುಂಬಿಸ್ರಿ. ವಾಕ್ಯ ಹೇಳುವಾಗ ಸ್ವಲ್ಪ ನೀನು ಮೊದಲು ಮಾತಾಡಿ ಬಾಯಿ ತುಡಿ ನಾಲ್ಗಳು ನಮ್ಮೆಲ್ಲರಿಗೆ ಮಾತಾಡ್ರಿ. ನೀವು ಮಾತಾಡಿದ್ರೆ ನಾವು ಬದುಕೊಂಡಿರ್ಲಿಕ್ಕೆ ಸಾಧ್ಯ ಇದೆ, ಮತ್ತು ನೀವು ಬರೋರು ನಾವು ಸಿದ್ಧವಾಗಿರ್ಲಿಕ್ಕೆ ಅವಕಾಶದ ಕರ್ತಾನೆ. ಅದಕ್ಕೆ ಪವಿತ್ರಾತ್ಮ ದೇವರೇ ನೀವು ನಮ್ಮ ಮಧ್ಯದಲ್ಲಿದ್ದು ನಿಂತಾನೆ ಅದ್ಭುತ ಕಾರ್ಯ ಮಾಡಿಸ್ತಾ ಬರ್ತೀರಿ ಎಂಬುದಾಗಿ ನಜರತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸೋಣ ಮುಷಿಕ. ಆಮೇನ್ ಆಮೇನ್ ಆಮೇನ್. ದೇವರು ಅನೇಕ ಒಂದು ಅದ್ಭುತ ಕಾರ್ಯಗಳು ಕಳೆದ ದಿನಗಳಲ್ಲಿ ಮಾಡೋಣ. ಈ ದಿನಗಳೆಲ್ಲ ಅನೇಕ ಒಂದು ಅದ್ಭುತ ಕಾರ್ಯಗಳು ದೇವರು ಮಾಡೋಕ್ಕೆ ಸಿದ್ಧನಾಗಿರುತ್ತಾನೆ. ಹಲ್ಲೆಲೂಯ ಹಲ್ಲೆಲೂಯ. ನೀವೆಲ್ಲ ಅನೇಕ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀರಿ. ನಿಮ್ಮ ಪ್ರಾರ್ಥನೆ ಕೇಳಿ ದೇವರು ಅನೇಕ ಸ್ಥಳಗಳಲ್ಲಿ ದೇವರು ಬಲವಾಗಿ ಕಾರ್ಯಗಳನ್ನು ಮಾಡ್ತಕ್ಕಂಥನಾಗಿದ್ದಾನೆ. ಇನ್ನೂ ನನ್ನ ವಿಷಯವಾಗಿ ಮತ್ತು ನಮ್ಮ ಕುಟುಂಬ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೀನಿ. ಯಾಕಂದರೆ ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರು ಅನೇಕ ಒಂದು ಅದ್ಭುತ ಕಾರ್ಯಗಳು ನಿಮ್ಮ ಸೇವಕರ ಮುಖಾಂತರವಾಗಿ ಅನೇಕ ಒಂದು ಪಟ್ಟಣದಲ್ಲಿ, ಅನೇಕ ಒಂದು ಪ್ರಾಂತಗಳಲ್ಲಿ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ಕಳೆದಿನ ವಾರ ಯಾವ ಕೇಳಿದಾರೆ ಹೇಳ್ತೀರಿ? ನಿಮ್ಮ ಆಹಾರವನ್ನು ನೀರಿನ ಮೇಲೆ ಚೆಲ್ಲಿರಿ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಿಮ್ಗೆ ಕೊಡೋದಕ್ಕಾಗಿ ಸಿದ್ಧನಾಗಿದ್ದೇನೆ. ಅದು ಯಾವ ವಿಷಯವಾಗಂದರೆ ನೀವು ಪ್ರತಿ ವಾರ ಇಕ್ಲತ್ತಿರಲ್ಲ, ಜ್ಞಾಪಕ ಇಕ್ಲತ್ತಿರಲ್ಲ. ತುಂಬ ಸಂತೋಷ. ನನಗಿನ್ನೂ ಏನೇನು ನಾವು ಸಮಸ್ಯೆ ಎದುರ್ಕೊಳ್ಳುತ್ತೆ ಎಂಬುದಾಗಿ ಅನೇಕ ಜನರ ಒಳಗೆ ಕಂಪಲ್ಸರಿ ಇದೊಂದು ಇರ್ತಕ್ಕಂಥದ್ದಾಗಿದೆ. ಅದಕ್ಕೆ ಇವತ್ತಿನ ಸಂದೇಶ ಭವಿಷ್ಯದ ಕುರಿತು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಹಲ್ಲೆಲೂಯ. ಅದಕ್ಕೆ ಸತ್ಯವೇದ ತಂದವ್ರು ತೆಗಿರಿ. ಯೆರೆಮೀಯನು 29ನೇ ಅಧ್ಯಾಯ. ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದಾಗ ಸೆರೆಗೆ ಸಾಗಿಸಿದೆನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನುಡಿ. ನೋಡ್ರಿ, ನಾವು ಅನ್ಕೋತೇವೆ ಕೆಲವು ಸರ್ತಿ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ ಇಲ್ಲಿ ನಾವು ಬದುಕ್ತೇವೋ ಇಲ್ಲೋ, ಅಥವಾ ನಮ್ಮ ಜೀವಿತ ಏನಾಯ್ತದೋ, ಇವತ್ತಿನ ಪರಿಸ್ಥಿತಿರೇ ಹಿಂಗದ, ನಾಳಿನ ಪರಿಸ್ಥಿತಿ ಹಂಗಾಯ್ತದೋ,
ಇವತ್ತು ಇಲ್ಲದಂಥ ಸ್ಥಿತಿ ನಾವು ನೋಡ್ತಕ್ಕಂಥವ್ರಾಗಿದ್ದೇವೆ, ಅಥವಾ ಮರಣಕರ ಸಮಸ್ಯೆ ಶೋಧನೆ ನಾವು ಎದುರ್ಕೊಳ್ತಕ್ಕಂಥವಾಗಿದ್ದೆವು. ಮುಂದಿನ ಭವಿಷ್ಯ ಏನಾಯ್ತದೋ ಅಥವಾ ನಮ್ಮ ಮಕ್ಕಳ ಭವಿಷ್ಯ ಕೂಡ ಏನೈತೆ ಎಂಬುದಾಗಿ ಅನೇಕ ಜನರಿಗೆ ಒಂದು ಚಿಂತೆದ ಪ್ರೇರೆ. ಆದರೆ ಇಂಥ ಒಂದು ಚಿಂತೆ ಇರುವಾಗ ನಿಮಗಿರ್ತಕ್ಕಂಥ ಏನು ಹೇಳ್ತಾನೆ, ದುರವಸ್ಥೆಯಿಂದ ತಪ್ಪಿಸಿ ಎಂಬುದಾಗಿ. ಇವತ್ತು ಯಾವ ವಿಷಯವಾಗಿ ನೀವು ದುರವಸ್ಥೆಯನ್ನು ಅನುಭವಿಸ್ತಕ್ಕಂಥರಾಗಿದ್ದರೂ ದೇವರು ಅದನ್ನು ನಿಮ್ಮನ್ನು ತಪ್ಪಿಸುವ ತಕ್ಷಿದ್ದನಾಗಿದ್ದಾನೆ ಪ್ರೇರೆ. ಅನೇಕ ಜನರುಗಳು ಚಿಂತೆದ, ನನ್ನ ಮಗನ ಜೀವಿತನೇ ಆಯಿತು, ನನ್ನ ಮಗಳ ಜೀವಿತನೇ ಆಯಿತು, ನನ್ನ ಯಜಮಾನ ಜೀವಿತನೇ ಆಯಿತು, ನನ್ನ ಹೆಂಡತಿ ಜೀವಿತನೇ ಆಯಿತು, ನಮ್ಮ ಕುಟುಂಬ ಪರಿಸ್ಥಿತಿ ಏನಾಯಿತು ಎಂಬುದಾಗಿ ಇನ್ನೂ ಮುಂದಿನ ಬರ್ತಕ್ಕಂಥ ದಿನಮಾನದಲ್ಲಿ ಇನ್ನೂ ಯಾವ್ಯಾವ ಸಮಸ್ಯೆಯನ್ನು ಎದುರ್ಕೊಳ್ತೇವೆ ಎಂಬುದಾಗಿ ತಿಳ್ಕೊಂಡು ಅನೇಕ ಜನರ ಒಳಗೆ ಅಂತ ಒಂದು ಸಮಸ್ಯೆ ಶೋಧನೆ ಅದ ಪ್ರೇರಣೆ ಅಂತಲ್ಲ. ಆದರೆ ಮೊದಲನೇದು ದೇವರು ನೀವು ಯಾವ ದುರವಸ್ಥೆಯಲ್ಲಿದ್ದಿರೋ ಅದರಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಲ್ಲ ತನ್ನ ಪ್ರೇರೆ. ಇವತ್ತು ನಿಮ್ಗೆ ಯಾವ ಥರ ದುರವಸ್ಥೆ ಇದ್ದಿರ್ಬೋದು, ಅಥವಾ ಯಾವ ಥರ ಒಂದು ದುಷ್ಟರು ನಿಮ್ಗೆ ಅನೇಕ ಒಂದು ವಿಷಯದಲ್ಲಿ ನಾನಾ ವಿಧವಾಗಿ ಕಾರ್ಯಗಳನ್ನು ಮಾಡಿ ನಿಮ್ಮ ಜೀವಿತ ಜೊತೆ ಆಟ ಆಡತ್ತಾರೇನೋ, ಅಥವಾ ನಿಮ್ಮ ಸಂಸಾರ ಜೊತೆ ಆಟ ಆಡ್ತಾರೇನೋ, ಅಥವಾ ನಿಮ್ಮ ಕುಟುಂಬದಾಗ ಅನೇಕ ಒಂದು ಸಮಸ್ಯೆಗಳು ಮಾಡ್ತಾಯಿದ್ದಾರೇನೋ, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲೋ, ಕುಟುಂಬಸ್ಥರ ಮಧ್ಯದಲ್ಲೋ, ಅಥವಾ ಇನ್ನೂ ಯಾವ ಥರ ಸಮಸ್ಯೆಗಳು ಇರಲತ್ತೋ ಗೊತ್ತಿಲ್ಲ. ಆದರೆ ಅನೇಕ ಒಂದು ಸಮಸ್ಯೆಗಳಿದ್ದಾಗ ಈ ದುರವಸ್ಥೆಯಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ನನ್ನ ಪ್ರೇರೆ. ಹಲ್ಲೆಲೂಯಾ. ಯಾಕಂದರೆ ಒಂದು ಟೈಮು ಈ ದುರವಸ್ಥೆಯಿಂದ ಕೂಡ ನಾನು ಬಿಡುಗಡೆ ಮಾಡ್ಯಾನ. 2028ರಲ್ಲಿ ಕೊನೆ ದಿನ ಸತ್ತು ಹೋಗಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡುವಾಗ ಮೊದಲಿಂದ ನಾನು ಒಳಗಿರ್ತಕ್ಕಂಥ ದುರವಸ್ಥೆ ಏನಿತ್ತೋ, ಯಾವ ರೀತಿ ಲೋಕ ರೀತಿ ನಾನು ಬಿದ್ದೋಗಿದ್ದನೋ ಅದರಿಂದ ದೇವರು ನನ್ನ ಮಾಡಿನ ಬಿಡುಗಡೆ ಕೊಟ್ಟನ ಪ್ರೇರೆ. ಬಿಡುಗಡೆ ಮಾಡಿ ತಿರುಗ ಸತ್ಯವೇದನ್ನು ಕೊಟ್ಟನ, ಸುವಾರ್ತೆಯನ್ನು ಪ್ರಕಟಿಸೋದಕ್ಕಾಗಿ ನನ್ನ ಬಲವಾಗಿ ದೇವರು ಮಾಡಿನ ನಿಲ್ಲಿಸನ್ ಪ್ರೇರೆ. ಕೆಲವೊಬ್ಬರು ಅಂತಾರೆ ಹಿಂದಿನ ಹಿಡ್ಕೊಂಡು ಇವತ್ತಿದ್ದಾನೆ, ಕೆಲವೊಬ್ರು ಅಂತಾರೆ ಅಪ್ಪ ಪಾನಮತಿ ಮಾಡ್ತೇನೋ, ಮಗ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡ್ತಾನೆ ಅಂತೇಳಿ ಅನೇಕ ಜನ ಅಂತಾರೆ ಪ್ರೇರೆ. ಅವ್ರ ಒಳಗೆ ಯಾವ ಥರ ಒಂದು ಮೂಢನಂಬಿಕೆನೋ, ಯಾವ ಥರ ಒಂದು ಶೋಧನೆಗಿರ್ತಕ್ಕಂಥ ಸಮಸ್ಯೆನೋ ಗೊತ್ತಿಲ್ಲ, ಅಥವಾ ಯಾರು ಈ ವಿಷಯವಾಗಿ ಅವರು ನಮ್ಮ ಈ ರೀತಿ ನಾವು ಇದ್ದಾಗ ಈ ರೀತಿ ನಮಗನ್ನು ಬ್ಲೇಮ್ ಮಾಡೋದಕ್ಕಾಗಿ ಪ್ರಯಾಸ ಪಡ್ಲತ್ತಾರೋ ಗೊತ್ತಿಲ್ಲ. ಆದರೆ ಅವ್ರು ಎಷ್ಟು ಒಂದು ಇಂಥ ಒಂದು ಶಬ್ದಗಳು ನೋಡಿಲತ್ತಾರ ಅಷ್ಟು ಹಾಡಾಗ್ಲತ್ತಾರ ಪ್ರೇರೆ. ನಾವು ಕಣ್ಣಿಗೆ ನೋಡ್ತಕ್ಕಂಥವ್ರಾಗಿದ್ದೆವು. ಮೋಸ್ಟ್ಲಿ ನಾ ಹೇಳ್ಬೋದು, ನಮಗೆ ವಿಷ ಹಾಕಿ ಕೊಲ್ಲುವುದು ಕೂಡ ಪ್ರಯಾಸ ಪಟ್ಟಾರ ಪ್ರೇರೆ. ಸಣ್ಣ ವಯಸ್ಸಿನಲ್ಲಿ ನಾವು ಅನ್ನದ ಕೊರತೆ ಇದ್ದಾಗ ಕಳವೆ ಬಾನ ಅಂತಿರಾಗ, ಈಗಾದ್ರೆ ಬಾಸ್ಮತಿ ರೈಸ್ ಇಲ್ಲತ್ತಾರ, ಕಳವೆ ಬಾನ ಅಂತಿರು. ಅದ್ರಾಗ ಮೊಸರು ಇಲ್ಸಪ್ಪಿನ ಮದ್ದು ಹಾಕಿ ನಮಗೆ ಹಸಿವಿದ್ದಾಗ ಏನು ಮಾಡ್ಯಾರ ಕೊಟ್ಟರು ಪ್ರೇರೆ ಸೇವನೆ ಮಾಡೋದಕ್ಕಾಗಿ. ಬಟ್ ದೇವ್ರು ನಮ್ಗೆ ಏನು ಮಾಡ್ಯಾನ, ಅದ್ರ ನಂಗೆ ಬಿಡುಗಡೆ ಕೊಟ್ಟಾನ. ತಿರುಗಿ ಒಂದು 2 ಮಾವಿನ ಹಣ್ಣುಗಳನ್ನು ತಿಂದ್ರೆ ಅದು ಕಾರವಸ್ ತನಕ ನಮಗೆ ಬಾಳೆ ಬಗ್ಗಿಸಿ ಬೆನ್ನಾಗ ಗುದ್ದಾರ ಪ್ರೇರೆ ನಮಗೆ. ಅಂಥೊಂದು ಪರಿಸ್ಥಿತಿ ಕೂಡ ನಾವು ಎದುರ್ಕೊಂಡೇವೆ ಸಣ್ಣ ವಯಸ್ಸಿನಲ್ಲಿ. ಯಾಕಂದರೆ ಈ ದುರವಸ್ಥೆ ಎಂಬುದಾಗಿ ನಾನು ನೋಡ್ತಾ ಇದ್ದಿಲ್ಲ, ಈ ದುರವಸ್ಥೆ ನಮ್ಮ ಜೀವಿತದಲ್ಲಿ ಕೂಡ ಇದು ಆಗ್ಯದ ಪ್ರೇರೆ, ನಮ್ಮ ಕುಟುಂಬದಲ್ಲಿ ಆಗ್ಯದ ಪ್ರೇರೆ. ಇನ್ನೂ ಕೂಡ ಮತ್ತೇನಂತಾರೆ ಕೆಲವೊಬ್ಬರು ಪ್ರಾರ್ಥನೆ ಅವನೇ ಮಾಡ್ತಾನೆ, ಭಾನುಮತಿ ಅವನೇ ಮಾಡ್ತಾನೆ ಅಂತ ಈಗ ಒಂದು ಹೊಸ ಒಂದು ಪಾಠ ಸ್ಟಾರ್ಟ್ ಮಾಡೋರು ಪ್ರೇರೆ. ಹಲ್ಲೆಲೂಯಾ. ಭಾನುಮತಿ ಮಾಡ್ತಕ್ಕಂಥ ವ್ಯಕ್ತಿ ಹಿಂಗಿರ್ತಾನೇನ್ರಿ? ಅಲ್ಲಕ್ಕೆ ಸಾಧ್ಯ ಅದನ? ಮತ್ತು ಅವ್ರ ಬಾಯ್ದಾಗ ಹುಳ ಬಿಸಾಯ್ತಾರೋ ಗೊತ್ತಿಲ್ಲ, ಅಥವಾ ಹ್ಯಾಂಗೆ ಅವ್ರ ಮರಣ ಇರ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ನನಗಲ್ಲತ್ತಿಲ್ಲ, ಇದು ದೇವ್ರಿಗೆ ಒಂದು ಸೇವಕರಿಗೆ ಅಂದಾಗ ಅದು ದೇವ್ರಿಗೆ ಅಂತಕ್ಕಂಥ ಶಬ್ದ ಪ್ರೇರೆ. ಇವತ್ತು ಅನೇಕ ಜನರ ಒಳಗೆ ಇಂಥೊಂದು ಪರಿಸ್ಥಿತಿಗಳು ತುಂಬಿಕೊಂಡಾರ, ಅಂಥೊಂದು ಪರಿಸ್ಥಿತಿಗಳು ತುಂಬಿಕೊಂಡು ಅದಕ್ಕೆ ಅವ್ರು ಅಲ್ಲೇ ಅವ್ರ ಜೀವಿತದಲ್ಲಿ ಅನೇಕ ಒಂದು ಅದ್ಭುತ ಮಾಡಿದ್ರು ಕೂಡ ಇನ್ನೂ ದುರವಸ್ಥೆ ಪ್ರೇರೆ. ನಿಮಗೂ ಕೂಡ ಇಂಥ ಒಂದು ವಿಷಯಕ್ಕೆ ಅನೇಕ ಜನರು ಬ್ಲೇಮ್ ಮಾಡ್ತಕ್ಕಂಥರಾಗಿದ್ದಿರ್ಬೋದು. ನಿಮ್ಮ ಕುಟುಂಬದಲ್ಲೂ ಕೂಡ ಅನೇಕ ಜನ ನಿಮಗೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ನಿಮ್ಮವರೇ ನೀವು ಒಂದು ಟೈಮ್ ಉಳ್ಳಕ್ಕೆ ಹಾಕಿರಿ ಅವರೇ ನಿಮ್ಗೆ ಅಂತ ತೋರಿಸ್ತಕ್ಕಂಥವ್ರಾಗಿದ್ದಿರ್ಬೋದು. ಆದರೆ ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ, ಹೆದರ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ. ಯಾಕಂದರೆ ದೇವರು ವಾಕ್ಯ ಹೇಳ್ತಾನೆ ಸ್ಪಷ್ಟವಾಗಿ, ನಾನು ನಿಮ್ಮನ್ನು ಇಂಥ ಒಂದು ಸ್ಥಿತಿ ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಅಂತ ಹೇಳ್ತಾನೆ ಪ್ರೇರೆ. ಮತ್ತು ತಿರುಗಿ ನೀವು ಯಾವ ಸ್ಥಳದಲ್ಲಿ ನೀವು ಇದ್ದಿರೋ, ಅಂಥ ಯಾವ ಸ್ಥಳದಲ್ಲಿ ಶೋಧನೆಯನ್ನು ಎದುರ್ಕೊಂಡಿದ್ದೀರೋ, ಯಾವ ಸ್ಥಳದಲ್ಲಿ ನೀವು ಕಷ್ಟವನ್ನು ಅನುಭವಿಸಿದಿರೋ, ಆ ಕಷ್ಟದಿಂದ ಎಲ್ಲತ್ತೆ ಅನುಭವಿಸಿರೋ ಅಲ್ಲೇ ಮಾತ್ರ ನಿಮ್ಮನ್ನು ತಿರುಗಿ ಬರ ಮಾಡಿ ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ತರ್ತಾ ಎಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಹೇಳ್ತಕ್ಕಂತಾಗಿದ್ದ ಪ್ರೇರೆ. ಅದಕ್ಕೆ ದೇವರು ನಮ್ಮನ್ನು ತಿರುಗಿ ಬರಮಾಡ್ತಾ ಎಂಬುದಾಗಿ ದೇವ್ರು ಹೇಳುವಾಗ ಮನುಷ್ಯರು ಯಾರೇ ನಮ್ಮನ್ನು ತಡೆಯೋದಕ್ಕಾಗಿ, ಮನುಷ್ಯರು ಯಾರು ನಿಮ್ಮನ್ನು ತಡೆಯೋದಕ್ಕಾಗಿ, ಮನುಷ್ಯರು ಯಾರು ದೇವ್ರ ಕೈಯಿಂದ ನಿಮ್ಮನ್ನು ಬಾಜಿಗೆ ತೆಗೆದಿರ್ತಕ್ಕಂಥವ್ರು ಯಾರು ಮನುಷ್ಯನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ದೇವರ ಮನುಷ್ಯನ ಒಳಗೆ ಇದ್ದನಂದ್ರೆ ಅಂದು ತೋರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇಷ್ಟು ದುರವಸ್ಥೆ ಆಯ್ತದ, ಅಷ್ಟು ದುರವಸ್ಥೆ ಪ್ರೇರೆ. ಆದರೆ ನೀವು ಬಲವಾಗಿ ನಿಂದ್ರಿಂದ ನೀವು ಧೈರ್ಯ ಪಡ್ಕೊರಿ, ನೀವು ಬಲವಾಗಿ ನಿಂತು ಸುವಾರ್ತೆ ಪ್ರಕಟಿಸಿ, ಅಥವಾ ನೀವು ಬಲವಾಗಿ ನಿಂತು ಸ್ತುತಿ ಮಾಡಿರಿ, ಆರಾಧನೆ ಮಾಡಿರಿ, ದೇವ್ರಿಗೆ ಮಹಿಮೆ ಪಡಿಸ್ರಿ, ಕುಟುಂಬವನ್ನು ಸೇರಿ ಪ್ರತಿದಿನ ನೀವು ಆರಾಧನೆ ಮಾಡಿರಿ. ದೇವ್ರು ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮುಂದಿನ ದಿನಮಾನಗಳಲ್ಲಿ ಮಾಡ್ತಾನೆ ಪ್ರೇರೆ. ಇವತ್ತು ಜನ ಅಂದು ತೋರಿಸ್ತಾರೇನೋ, ಆದರೆ ದೇವರು ಅಂದು ತೋರಿಸ್ತಕ್ಕಂಥನಲ್ಲ ಪ್ರೇರೆ, ಅದರೊಳಗೆ ತೆಗಿತಕ್ಕಂಥ ಒಂದು ದೇವರು ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಈ ದಿನ ನಿಮ್ಗೆ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸ್ಲತ್ತಾನ ಪ್ರೇರೆ. ಯಾಕೆಂದರೆ ನಿಮ್ಮ ಭವಿಷ್ಯದ ಜೀವಿತ ಮುಂದಿನ ದಿನ ಏನಾಗುತ್ತದೋ,
ನಮ್ಮ ಜೀವಿತ ಹೇಗಿರುತ್ತೆ ಎಂಬುದಾಗ ನೀವು ಚಿಂತೆ ಮಾಡ್ತಿರಲ್ಲ, ಅದಕ್ಕೆ ನಿಮ್ಮ ಚಿಂತೆ ಭಾರವನ್ನೆಲ್ಲ ನೀವು ದೇವ್ರ ಮೇಲೆ ಹಾಕುವಾಗ ದೇವರು ಅದು ಪರಿಹಾರ ಮಾಡ್ತಾನೆ ಪ್ರೇರೆ. ಮನುಷ್ಯರಿಗೆ ನಿಮ್ಮ ಚಿಂತೆ ಹೇಳಿದ್ರೆ ಅಂದ್ರೆ ಆ ಮನುಷ್ಯರು ಹೋಗಿ 10 ಜನರ ಮುಂದೆ 100 ಜನರ ಮುಂದೆ ಅವ್ರು ಹರಡಿಸ್ತಾರೆ ಪ್ರೇರೆ. ನೀವು ದೇವ್ರ ಮುಂದೆ ಚಿಂತೆ ಹೇಳಿದ್ರೆ ಅಂದ್ರೆ ದೇವ್ರು ಇನ್ನೊಬ್ಬರಿಗೆ ಹೇಳಲ್ಲ ಪ್ರೇರೆ. ಒಬ್ಬ ಒಳ್ಳೆ ದೇವಸೇವಕರಿಗೆ ತೋರಿಸ್ತಾನೆ, ಒಳ್ಳೆ ಒಂದು ಆತ್ಮಿಕ ಇರ್ತಕ್ಕಂಥ ಒಂದು ಸಭೆ ನಿಮ್ಮನ್ನು ಒಪ್ಪಿಸ್ಕೊಡ್ತಾನೆ. ಅಂಥ ಒಂದು ಸಭೆಗೆ ನೀವು ಹೋಗುವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಅಥವಾ ಆ ದೈವ ಸೇವಕರು ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಾಗ ಅಂಥ ಒಂದು ದುರವಸ್ಥೆಯನ್ನು ಕೂಡ ನೀವೇನು ಮಾಡ್ತೀರಿ, ಬೆಡೆಗಡೆ ಹೊಂತಿರೋ ಪ್ರೇರೆ. ಅಂಥ ಒಂದು ಸೇವಕರು ನಿಮ್ಮ ಮನೆಗೆ ಕಳಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಆದರೆ ನೀವು ಕಷ್ಟನೋ ಸಂಕಟನೋ ಶೋಧನೆನೋ ನಮ್ಮ ಭವಿಷ್ಯದ ಜೀವಿತ ಎಲ್ಲ ಹಾಳಾಗೋಯ್ತಲ್ಲ, ನಮ್ಮ ಪರಿಸ್ಥಿತಿ ಎಲ್ಲ ಇವತ್ತು ನೀರಾಗೋಯ್ತಲ್ಲ ಎಂಬುದಾಗಿ ನೀವು ಅಂದ್ಕೊಂಡಿರ್ಬೋದಾದರೆ ನಿಮ್ಮ ಪರಿಸ್ಥಿತಿ ನೀರಾಗಿಲ್ಲ, ನಿಮ್ಮ ಪರಿಸ್ಥಿತಿ ಹಾಳಾಗಿಲ್ಲ. ಯಾವತ್ತೈತೆ ನೀವು ಪರಿಸ್ಥಿತಿ ಹಾಳೈತೆ ಎಂಬುದಾಗ ದುಃಖ ಪಡ್ತಿರೋ ಆವತ್ತಿನ ದಿನ ಹಿಡ್ಕೊಂಡೆ ನಿಮ್ಮ ಒಂದು ದಿನ ಮೊದಲನೇ ದಿನ ಎಷ್ಟೇ ಆಯ್ತು ಪ್ರೇರೆ. ಯಾಕಂದರೆ ನಿಮ್ಮ ಒಳಗೆ ದೇವರ ಆತ್ಮವನ್ನು ಇಟ್ಟು ದೇವರು ನಿಮ್ಮ ನಡೆಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಯಾವ ದಿನ ಮುಗಿದೋಯ್ತು ಅಂತ ನೀವು ಅನ್ಕೋತಿರೋ ಆ ದಿನ ದೇವರು ಏನು ಮಾಡ್ತಾನೆ, ನಿಮ್ಮ ಗಾಡಿ ಸ್ಟಾರ್ಟ್ ಮಾಡ್ತಾನೆ ಪ್ರೇರೆ. ಅದು ಗಾಡಿ ನಿಮ್ಗೆ ಹಾಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಯಾಕಂದರೆ ದುರವಸ್ಥೆಯಲ್ಲಿದ್ದೀರಿ, ಕಷ್ಟದಲ್ಲಿದ್ದೀರಿ, ಕಣ್ಣೀರಲ್ಲಿದ್ದೀರಿ, ಅಯ್ಯ ಎಂಬುದಾಗಿ ದೇವ್ರ ಕಡೆ ತಿರ್ಲತ್ತೀರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಅದಕ್ಕೆ ಇದೇ ಒಂದು ಯೆರೆಮೀಯನು 29ನೇ ಅಧ್ಯಾಯ 11, 12, 13. ಹಾಂ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯ. ಒಂದ್ಸಲ ಚಪ್ಪಳದ ದೇವರಿಗೆ ಮಹಿಮೆ ಆಗಲಿ. ಹ್ಯಾಂಗೆ ಹುಡುಕಬೇಕಂತ ನೀವು ಮನಪೂರ್ವಕವಾಗಿ ಕಂಡುಕೊಳ್ಳೋಕೆ ಅವಕಾಶ ಇದೆ. ನೀವು ದೇವರಿಗೆ ಮೊರೆ ಇಡಬೇಕು. ದೇವರಿಗೆ ಮೊರೆ ಇಟ್ಟು ನೀವು ಪ್ರಾರ್ಥಿಸುವಕ್ಲಾಕ್ ಹೋದಾಗ ನಿಮ್ಮ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾನೆ. ಮನಪೂರ್ವಕವಾಗಿ ಏನು ಮಾಡ್ತೀರಿ, ನೀವು ಹುಡುಕಿದಾಗ ದೇವರು ನಿಮ್ಮನ್ನು ಸಿಗ್ತಾನೆ, ದೇವರನ್ನು ಕಂಡುಕೊಳ್ತೀರಿ ಪ್ರೇರೆ. ಇವತ್ತು ಎಷ್ಟು ಜನ ದುರವಸ್ಥೆಯಲ್ಲಿ ಬಿದ್ದು ಹೋಗಿ ನಮ್ಮ ಭವಿಷ್ಯದ ಜೀವಿತನೇ ಮುಗಿದೋಯ್ತು, ವಯಸ್ಸು ಮ್ಯಾಲದ 40, 50, 60 ನಿಮ್ಮ ಜೀವಿತದಲ್ಲಿ ಘಟನೆಗಳಾಗ್ಲತ್ತವ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ನೀವು ಎದುರ್ಕೊಳ್ತಕ್ಕಂಥವ್ರಾಗಿದ್ದೀರಿ. ಆದರೆ ಇಂಥ ಒಂದು ಸ್ಥಿತಿಯಲ್ಲಿ ನೀವು ಒಂದು ವೇಳೆ ಪ್ರಾರ್ಥನೆ ಮಾಡಿದಾಗ ದೇವ್ರು ಏನು ಮಾಡತ್ತಾನ, ನೀವು ದೇವರನ್ನು ಕಂಡುಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಮಾಡತ್ತಾನ ಪ್ರೇರೆ. ನೋಡಿರಿ, ಕೆಲವೊಂದು ಸಮಸ್ಯೆಗಳು ಮನುಷ್ಯನ ಜೀವಿತದಲ್ಲಿ ಇಂಥ ಒಂದು ಸಮಸ್ಯೆಗಳು ಬರ್ತಾವ. ಕುಟುಂಬದಲ್ಲಿ ಯಜಮಾನ ಒಂದು ಸಮಸ್ಯೆನೋ, ಅಥವಾ ಹೆಂಡತಿನ ಒಂದು ಸಮಸ್ಯೆನೋ, ಅಥವಾ ಮಕ್ಕಳಿಂದ ಒಂದು ಸಮಸ್ಯೆನೋ, ಅಥವಾ ತಾಯಿ ತಂದೆಲಿಂದೇ ಮಕ್ಕಳಿಗೆ ಸಮಸ್ಯೆನೋ. ಆದರೆ ಯಾವ ತಾಯಿ ತಂದೆ ಮಕ್ಕಳಿಗೆ ಸಮಸ್ಯೆ ಬರಲ್ಲ 100%, ಕೆಲವು ಸರ್ತಿ ಬಂದಿರ್ಬೋದು. ಆದರೆ ಇಂಥ ಒಂದು ಸಮಸ್ಯೆಗಳು ಬಂದಿರುವಾಗ ಭವಿಷ್ಯ ಮುಗಿದೈತೆ ಎಂಬುದಾಗ ಅಂತಾರೆ ಪ್ರೇರಿಲ್ಲ. ಸಮಾಪ್ತಿ ಆಗೋಯ್ತು, ಇವತ್ತು ನಮ್ಮ ಜೀವಿತ ಮುಗಿದೋಯ್ತು, ಇದೇ ನಮ್ಮ ಕೊನೆಗತ್ತಿದ, ಈ ಸ್ವಲ್ಪ ದಿನ ಇರ್ತೇವಿಲ್ಲೋ, ಅಥವಾ 4 ದಿನ ಇರ್ತೇವಿಲ್ಲೋ, ಅಥವಾ 2 ತಿಂಗಳು ಇರ್ತೇವಿಲ್ಲ ಎಂಬುದಾಗಿ ನಿಮ್ಮ ಭವಿಷ್ಯದನ್ನು ಆಲೋಚನೆ ಮಾಡ್ಕೊಂಡು ಏನು ಮಾಡ್ತೀರಿ, ನೀವು ಶೋಧನೆಗೆ ಒಳಗಾಯ್ತಿರೋ ಪ್ರೇ. ಆದರೆ ದೇವ್ರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ನೀವು ಒಂದು ವೇಳೆ ಇಂಥ ಒಂದು ನಿರೀಕ್ಷೆಯಲ್ಲಿ ಇಟ್ಟುಕೊಂಡು ಇಂಥ ಒಂದು ವಿಷಯದಾಗಿ ನೀವು ಆಲೋಚನೆ ಮಾಡಿಕೊಳ್ತಿರುವಾಗ ನಿಮ್ಮ ಆಲೋಚನೆಗಳನ್ನು ದೇವರು ಬಲ್ತಕ್ಕಂಥನಾಗತ್ತಾನೆ ಪ್ರೇರೆ. ನೀವು ಒಂದೇ ಒಂದು ಮಾಡಬೇಕು, ನಿಮ್ಮ ಭವಿಷ್ಯದ ವಿಷಯವಾಗಿ ನೀವು ಚಿಂತೆ ಮಾಡಬಾರ್ದು. ಆ ಭವಿಷ್ಯದ ವಿಷಯವಾಗಿ ಚಿಂತೆ ಬಂದಾಗ ಅದು ದೇವರಿಗೆ ಒಪ್ಪಿಸ್ಕೊಡ್ಬೇಕು ಪ್ರೇರೆ. ಯಾಕಂದರೆ ಮನುಷ್ಯನು ಚಿಂತೆ ಮಾಡಿ ಒಂದು ಕೂದಲು ಕೂಡ ತೆಗೆದು ಬಾಜಿಗ್ಲಕ್ಕೆ ಸಾಧ್ಯ ಇಲ್ಲ, ಅಥವಾ ಬಿದ್ದೋಗಿರ್ತಕ್ಕಂಥ ಕೂದಲು ಕೂಡ ಹಚ್ಚಲಕ್ಕೆ ಅವಕಾಶ ಇಲ್ಲ, ಅಥವಾ ಒಂದು ಮಳ ಉದ್ದಾಗ್ಲಕ್ಕೆ ಸಾಧ್ಯ ಇಲ್ಲ, ಒಂದು ಮಳ ನೀವು ಕಡಿಮೆ ಆಗಲು ಕೂಡ ಸಾಧ್ಯ ಇಲ್ಲ ಪ್ರೇರೆ. ನೀವು ಎಷ್ಟು ನೀವು ಚಿಂತೆ ಮಾಡ್ತಿರೋ ನಿಮ್ಮ ಚಿಂತೆ ಭಾರವನ್ನೆಲ್ಲ ನೀವು ಕರ್ತನ ಮೇಲೆ ಹಾಕುವಾಗ ಅಥವಾ ದೇವರ ಮೇಲೆ ನೀವು ಹಾಕುವಾಗ ನಿಮ್ಮ ಚಿಂತೆ ಭಾರ ಆಲೋಚನೆ ಸಫಲತೆ ಕೊಡ್ತಾನೆ ಪ್ರೇರೆ. ಮನುಷ್ಯರ ಸಫಲತೆ ಕೊಡಲ್ಲ, ಮನುಷ್ಯ ನಿಮ್ಮನ್ನು ಇನ್ನೂ ಬೆಂಕಿ ಹಾಕ್ತಾರೆ. ಆದರೆ ದೇವರು ನಿಮ್ಮನ್ನು ಅದರೊಳಗೆ ತಪ್ಪಿಸ್ತಾನೆ ಪ್ರೇರೆ. ಯಾಕಂದರೆ ನೀವು ಪ್ರಾರ್ಥನೆ ಮಾಡ್ತಿರಲ್ಲ, ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಪ್ರೇರೆ. ನೀವು ಕಷ್ಟದಲ್ಲಿದ್ದಾಗ ಪ್ರಾರ್ಥನೆ ಮಾಡಬೇಕು, ಬಲವಾಗಿ ಇನ್ನೂ ಪ್ರಾರ್ಥನೆ ಮಾಡಬೇಕು. ಏನು ಇಲ್ಲದಂಥ ಸ್ಥಿತಿಯಲ್ಲಿ ಇದ್ದಾಗ ಕೂಡ ನೀವು ಬಲವಾಗಿ ಪ್ರಾರ್ಥನೆ ಮಾಡಬೇಕು. ಏನು ಸ್ಥಿತಿ ಇಲ್ಲದ ಮುಗಿದೋಯ್ತಂದಾಗ ಕೂಡ ನೀವು ಬಲವಾಗಿ ಎಷ್ಟು ಪ್ರಾರ್ಥನೆ ಮಾಡ್ತಿರಲ್ಲ ಅಷ್ಟು ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಲಾಕ್ಡೌನ್ದಾಗ ಅಂದ್ಕೊಂಡೇವು ನಮ್ದೆಲ್ಲ ಮುಗಿದೋಯ್ತು ಅಂದ್ಕೊಂಡೆವು, ಆದರೆ ಲಾಕ್ಡೌನ್ದಾಗೆ ದೇವ್ರು ನಮಗೆ ಸ್ಟಾರ್ಟ್ ಮಾಡ್ಯಾನ ಪ್ರೇರೆ. ಲಾಕ್ಡೌನ್ದಾಗ ನಮ್ಮ ಪರಿಸ್ಥಿತಿ ಎಲ್ಲ ಮುಗಿದೈತೆ ಅಂದ್ಕೊಂಡಿದ್ದೆವು, ಲಾಕ್ಡೌನ್ದಾಗ ಹಿಡ್ಕೊಂಡು ನಮ್ಮ ಪರಿಸ್ಥಿತಿ ಎಲ್ಲ ಮಾಡೋ ದೇವರು ಸ್ಟಾರ್ಟ್ ಮಾಡ್ಯಾನ ಪ್ರೇರೆ.
ಅಮ್ಮರು ಈ ವಿಷಯ ಪದೇ ಪದೇ ಅಂತಾರೆ, ಅಮ್ಮರಿಗೂ ಸಿಟ್ಟು ಬರ್ತಿರ್ಬೇಕು. ಬಟ್ ಈ ಲಾಕ್ಡೌನ್ದಾಗ ಏನೈತೆ ದೇವ್ರು ಅದ್ಭುತ ಮಾಡ್ಯಾನೋ ಅವಾಗೆ ಅಮ್ಮರು ದೇವ್ರ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಬಲವಾಗಿ ಒಂದು ಪ್ರಾರ್ಥನೆ ಮಾಡುವಂಥ ಶಕ್ತಿ ಅಮ್ಮರಿಗೆ ಕೊಟ್ಟಂದ್ರೆ ಲಾಕ್ಡೌನ್ದಾಗ. ಯಾಕೆ ಗೊತ್ತದನ್ನ ಅವ್ರೇನಂದ್ರೆ ಹೈದ್ರಾಬಾದ್ ಬಿಟ್ಟು ನಾವು ಟೋಟಲಿ ಬೀದರ್ಗೆ ಹೋಗೇಬಾರ್ದು. ನೀವು ಸೇವೆ ಮಾಡ್ತೀರಿ ಮಾಡ್ಕೋರು ಪರವಾಗಿಲ್ಲ, ವಾರ ಹೋಗ್ರಿ, ವಾರ ಮತ್ತೆ ತಿರುಗಿ ನೀವು ಬರ್ರಿ ಎಂಬುದಾಗಿ ಅಮ್ಮರು ಆಲ್ರೆಡಿ ಇದ್ರ ವಿಷಯ ಅವ್ರು ಗಟ್ಟಿ ಒಂದು ಗಂಟು ಕಟ್ಟೆ ಇಟ್ಟಿರೋ ಕೂಡ ಅದು ಬಿಚ್ಚಲಕ್ಕ ಯಾರ್ಲಿಂದ ಕೂಡ ಆಗ್ಲತ್ತಿದ್ದಿಲ್ಲ. ಲಾಸ್ಟಿಗೆ ಸ್ವಲ್ಪ ನಾನೇ ಅಂದ್ಕೊಂಡು ಸೇವೆ ವಿಷಯವಾಗಿ ಮತ್ತೆ ತಿರುಗಿ ನಾವು ಮಾತು ಕೊಟ್ಟಿದ್ವಲ್ಲ ನಾನು ನೆರವೇರಿಸ್ಬೇಕು ಎಂಬುದಾಗಿ ಬಂದೆವು. ಆದರೆ ಅಲ್ಲಿಂದ ಗಂಟು ಕಟ್ಕೊಂಡು ಇಲ್ಲಿಗೆ ಬರುವಾಗ ಅಮ್ಮವ್ರು ಏನಂದ್ರೆ ಬೀದರ್ಗೆ ನಾವು ಹೋದೆವು ಅಂದ್ರೆ ನಾವೇನು ಮಾಡಬೇಕತ್ತದ ಮನೆ ಹೋಗಿ ಬೇಡ್ಕೊಂಡು ತಿನ್ಬೇಕಾಯ್ತು ಅಂದಾರೆ ಶಬ್ದ ಅಂದ್ರಲ್ಲಿ ಕೇಳಿಸುತ್ತೆ. ಅಂದರೆ ಅಮ್ಮರೇ ಈ ಶಬ್ದ ಅಂದಾರ ಅವ್ರು ಆಲ್ರೆಡಿ ಅಂದಾಗ ಯಾವತ್ತು ಲಾಕ್ಡೌನ್ದಾಗ ಪರಿಸ್ಥಿತಿ ಆಯಿತು ಅವ್ರು ಅಂದ ಹಾಗೆ ಅನ್ನ ವಸ್ತ್ರಗಳು ನಮ್ಮಲ್ಲಿ ವಸ್ತ್ರಗಳು ಒಟ್ಟು ಅನ್ನ ಸಂಬಂಧಪಟ್ಟಂಥ ಸರ್ಕಗಳ ಸಾಮಾನುಗಳೆಲ್ಲ ನಮ್ಮಲ್ಲಿ ಮುಗಿದೋಗವು ಪ್ರೇರಿ. ಯಾವತ್ತು ಮುಗಿದು ಹೋಗ್ಯವೋ ಆಗೊತ್ತೇ ದೇವ್ರು ಏನು ಮಾಡ್ಯಾನ ಒಂದು ಬಲವಾಗಿ ನಂಬಿಕೆ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡುವಂಥ ಒಂದು ಶಕ್ತಿ ನಮಗೆ ಕೊಟ್ಟನ. ಅತಿ ಹೆಚ್ಚಿಗೆ ದೇವ್ರ ಕಡೆ ಅಮ್ಮವ್ರು ತಿರುಗಾರ ಮತ್ತು ನಾವು ಕೂಡ ಅತಿ ಹೆಚ್ಚಿಗೆ ನಾವು ದೇವ್ರ ಕಡೆ ತಿರುಗಿ ಪ್ರಾರ್ಥನೆ ಮಾಡಿದೆವು. ಆದರೆ ದುರವಸ್ಥೆಯಿಂದ ದೇವ್ರು ನಮ್ಮಂಥ ಪೇಷನ್ ಪ್ರೇಯರ್. ಹಲ್ಲೆಲೂಯಾ. ಆ ದಿನ ಯಾವುದೈತೆ ನಾವು ಪರಿಸ್ಥಿತಿಯನ್ನು ನಾವು ಎದುರ್ಕೊಂಡಿದ್ದೆವೋ, ಆ ದಿನ ಎಂಥ ಒಂದು ಸ್ಥಿತಿ ನಾವು ಎದುರ್ಕೊಂಡಿದ್ದೆವು, ಬಹುಶಃ ಯಾರಿಗೆ ಬರ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ, ನಮಗೆ ಬಂದಿತ್ತೇನೋ ಅದರ ದೇವರು ಏನು ಮಾಡ್ಯಾನ ಅದರಿಂದ ತಪಸ್ಸನ್ ಪ್ರೇಯರ್. ಇವತ್ತು ಕೂಡ ನಿಮ್ಮಲ್ಲಿ ಎಲ್ಲ ಇದ್ದ ಕೂಡ ನೀವು ಪರಿಸ್ಥಿತಿ ಖರಾಬಾಗಿರ್ಬೋದು, ನಿಮ್ಮಲ್ಲಿ ರೊಕ್ಕ ರೂಪಾಯಿ ಇದ್ದು ನಿಮ್ಮ ಪರಿಸ್ಥಿತಿ ಖರಾಬಾಗಿದ್ದಿರ್ಬೋದು, ಅನ್ನ ವಸ್ತ್ರಗಳಿದ್ದು ನಿಮ್ಮ ಪರಿಸ್ಥಿತಿ ಖರಾಬಾಗಿರ್ಬೋದು, ಅಥವಾ ಎಂಥ ಒಂದು ಸ್ಥಿತಿಯಲ್ಲಿದ್ದು ಕೂಡ ನೀವೊಂದು ಹೀನರಾಗಿ ನೀವು ಬಿದ್ದು ಹೋಗಿರ್ಬೋದು, ಅಥವಾ ಎಷ್ಟೇನಿದ್ರು ಕೂಡ ರೋಗ ವ್ಯಾಧಿಯಲ್ಲಿ ಬಿದ್ದೋಗಿ ಒಂದು ಸ್ವಸ್ಥತೆ ಮಾಡ್ಕೊಳ್ಳೋಕೆ ಒಂದು ಔಷಧ ಸೇವನೆ ಮಾಡ್ಲಿಕ್ಕೆ ಕೂಡ ನಿಮ್ದು ಆಗ್ಲತ್ತಿಲ್ಲೇನೋ. ಆದರೆ ನೀವು ಒಂದು ವೇಳೆ ಪ್ರಾರ್ಥನೆ ಮಾಡುವಾಗ, ನೀವು ಪ್ರಾರ್ಥನೆ ಮಾಡಿ ದೇವ್ರನ್ನ ಹುಡುಕುವಾಗ ದೇವ್ರು ನಿಮ್ಮ ಪ್ರಾರ್ಥನೆಗೆ ಕಿವಿ ಕೊಡ್ತಾನೆ. ನೀವು ಯಾವಾಗೈತೆ ದೇವ್ರಿಗೆ ಹುಡುಕ್ತಿರೋ ಮನಪೂರ್ವಕವಾಗಿ ಆತನ ಸಿಗ್ತಾನೆ. ಆತನನ್ನು ನೀವು ಕಂಡುಕೊಂಡಿರಿ ಅಂದ್ರೆ ನೀವು ಭವಿಷ್ಯದ ಚಿಂತನೆ ಒಳಗಿರಲ್ಲ ಪ್ರೇಯರೆ. ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿರಲ್ಲ, ಇನ್ನೂ ನಾವು ಉನ್ನತ ಸ್ಥಾನಕ್ಕೆ ಹೋಗಬೇಕು, ನಮ್ಮ ಜೊತೆ ಒಂದು 4 ಜನಕ್ಕೆ ತೆಗೆದುಕೊಂಡ್ಬರ್ಬೇಕಬ್ಬ ಒಂದು ಉದ್ದೇಶ ನಿಮ್ದು ಹೊರತು ನೀವು ಯಾವ ವಿಷಯ ಕೂಡ ಹಾಳಾಗಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಅದಕ್ಕೆ ಭವಿಷ್ಯದ ಒಂದು ಚಿಂತೆ ಭಾಳ ಜನಗಳಿರ್ತವ್ರೆ. ನಮ್ಮ ಮುಂದಿನ ಜೀವಿತ ಏನೈತೆ ಎಂಬುದಾಗಿ ಭವಿಷ್ಯದ ಚಿಂತೆ ಭಾಳ ನಿಮ್ಮೊಳಗೆ ಜೀರ್ತಪ್ರೆ. ಆದರೆ ದೇವರು ನಿಮ್ಮನ್ನು ಹುಟ್ಟಿಸಿನಾದರೆ ನಿಮಗೆ ಹುಲ್ಲು ತಿನ್ನಿಸಲ್ಲ ಪ್ರೇಯರೆ. ಹುಲ್ಲು ಯಾರಿಗೆ ತಿನ್ನಿಸನ ಅಂದರೆ ಮೂರ್ಖನಾಗಿರ್ತಕ್ಕಂಥ ಜನಗಳಿಗೆ ತಿನ್ನಿಸನ ಪ್ರೇಯರೆ. ನೆಬೂಕದ್ನೆಚ್ಚರನು ಬೈಬಲ್ನಲ್ಲಿ ಆ ಹುಲ್ಲು ತಿಂದನು. ಯಾಕಂದರೆ ದೇವ್ರಿಗೆ ವಿರುದ್ಧವಾಗಿ ಕಾರ್ಯ ಮಾಡೋಣ, ತಾನು ದೇವ್ರ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ಯಾನ ಪ್ರೇಯರೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರಿಗೆ ಬೆಂಕಿಯಲ್ಲಿ ಹಾಕ್ಯಾನ ಪ್ರೇಯರೆ. ಬೆಂಕಿಯಲ್ಲಿ ಹಾಕಿ ಅವ್ರಿಗೆ ಇಷ್ಟು ಭಯಂಕರವಾದ ಶೋಧನೆಗೆ ಒಳಗೆ ಮಾಡ್ಯಾನ. ಆದರೆ 4ನೇ ವ್ಯಕ್ತಿ ದೇವರೊಟ್ಟಿಗಿದ್ದು ಆ ಬೆಂಕಿದಿಂದ ಹೊರಗೆ ತೆಗೆದಾನ ಪ್ರೇಯರೆ. ಅವ್ರಿಗೆ ಅವ್ರ ಕೂದಲು ಕೂಡ ಸುಟ್ಟಿಲ್ಲ, ಅವ್ರ ಬಟ್ಟೆ ಕೂಡ ಸ್ವಲ್ಪ ಕೂಡ ಏನಾಗಿಲ್ಲ ಕಪ್ಪು ಬಣ್ಣ ಬಿದ್ದಿಲ್ಲ ಪ್ರೇಯರೆ. ದೇವರು ಭಯಂಕರವಾಗಿರ್ತಕ್ಕಂಥ ಅದ್ಭುತ ಮಾಡ್ಯಾನ. ಅದಕ್ಕೆ ಮಂಡುತನಕ್ಕೆ ಬಿದ್ದಿರ್ತಕ್ಕಂಥ ನೆಬೂಕದ್ನೆಚ್ಚರ ದೇವ್ರನ್ನ ಮಾಡ್ಯಾನ ಹುಲ್ಲನ್ನು ತಿನ್ನಿಸನ ಪ್ರೇಯರೆ. ಆದರೆ ನಾವು ಯಾರು ಮಂಡುತನಕ್ಕೆ ಬಿದ್ದೋಗಿರ್ತಕ್ಕಂಥ ಜನ ಇಲ್ಲ ಪ್ರೇಯರೆ. ನಾವು ದೇವ್ರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಜನಗಳೆಲ್ಲ ಮತ್ತು ಹೇಗೆ ನಮ್ಮನ್ನು ಹುಲ್ಲು ತಿನ್ನಿಸ್ತಾನ, ತಾನು ಸಮೃದ್ಧಿಯಿಂದ ಆಹಾರ ಕೊಟ್ಟು ಏನು ಮಾಡ್ತಾನೆ ನಮ್ಮನ್ನು ಪೋಷಿಸ್ತಾನೆ ಪ್ರೇಯರೆ. ಒಂದು ತಾಯಿ ಮಕ್ಕಳಿಗೆ ಹಾಲು ಕುಡಿಸುವಾಗ ಮಕ್ಕಳು ಕುಡಿದು ಎಷ್ಟು ಒಂದು ಮತ್ತರ ಸಮೃದ್ಧಿಯಿಂದ ಇರ್ತಾರೋ ಹಾಗೆ ಅಂಥೊಂದು ಸ್ಥಿತಿ ದೇವ್ರು ನಿಮ್ಗೆ ಏನು ಮಾಡ್ತಾನೆ ಕೊಟ್ಟು ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸ್ತಾನೆ. ದೇವರು ಕುಡುವುದಕ್ಕಾಗಿ ನಿಂತನಂದ್ರೆ ನಿಮ್ಮಲ್ಲಿಂದ ಯಾರೂ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಪ್ರೇಯರೆ. ಎಷ್ಟು ಜನ ಹೀನವಾಗಿ ಮಾತಾಡಿದ್ರೇನು, ಎಷ್ಟು ಜನ ಬಲಹೀನರಾಗಿ ಮಾತಾಡಿದ್ರೇನು, ಎಷ್ಟು ಜನ ನಿಮಗೆ ವಿರುದ್ಧವಾಗಿ ಮಾತಾಡಿದ್ರೇನು ಏನು ಪರವಾಗಿಲ್ಲ. ಆದರೆ ನೀವು ಏನು ಮಾಡಬೇಕು, ದೇವರ ಕಡೆ ನೀವು ತಿರುಗಬೇಕು ಪ್ರೇಯರೆ. ಮೊದಲನೇದಾಗಿ ಯಾವಾಗ ದೇವ್ರ ಕಡೆ ತಿರುಗ್ತಿರೋ ಭವಿಷ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಜೀವಿತ, ನಿಮ್ಮ ಹೃದಯನು ಕಟ್ಟುತ್ತಾನ, ನಿಮಗೆ ದುರವಸ್ಥೆಯನ್ನು ಬಿಡುಗಡೆ ಮಾಡಿ ನಿಮ್ಗೆ ಉನ್ನತ ಸ್ಥಾನಕ್ಕೆ ತರ್ತಾನೆ ಪ್ರೇರಿ. ನೀವು ಎಷ್ಟು ದೇಶಗಳು ಓಡಾಡಿದ್ರು ಕೂಡ ಪರವಾಗಿಲ್ಲ, ನೀವು ಯಾವ್ಯಾವ ಪಟ್ಟಣಕ್ಕೆ ಓಡಾಡಿದ್ರು ಕೂಡ ಪರವಾಗಿಲ್ಲ. ಆದರೆ ಅದೇ ಒಂದು ಪಟ್ಟಣದಲ್ಲಿ ನಿಮ್ಮನ್ನು ಸ್ಥಿರವಾಗಿ ಬಲಪಡಿಸೋಣ, ಅಥವಾ ಆ ಪಟ್ಟಣದಲ್ಲಿ ನಿಮಗೆ ಸ್ಥಿರವಾಗಿ ಬಲಪಡ್ಲಿಕ್ಕೆ ಆಗಲತ್ತಿಲ್ಲ ಅಂದ್ರೆ ನೀವು ಎಲ್ಲಿಂದೈತೆ ಹೋಗಿರೋ ಅಲ್ಲಿ ತಿರುಗಿ ನೀವು ಬರುವಾಗ, ಅಥವಾ ದೇವರು ನಿಮ್ಮನ್ನು ತೆಗೆದುಕೊಂಡು ಬಂದೇನು ಮಾಡ್ತಾನೆ ಬಲಪಡಿಸಿ ನಿಮ್ಮನ್ನು ಬಲವಾಗಿ ದೇವರು ಉಪಯೋಗ ಮಾಡ್ತಾನೆ ಪ್ರೇರಿ. ನಿಮಗೆ ದೇವರು ಸುಮ್ಮನೆ ಬಿಡುವವನಲ್ಲ. ನಾವು ದೇವ್ರನ್ನ ಬಿಟ್ಟು ಏನು ಮಾಡ್ತೇವೆ, ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ನೋಡ್ತೇವೆ ಪ್ರೇಯರೆ. ದೇವ್ರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಅದಕ್ಕೆ ನೀವು ದೇವರನ್ನು ಬಿಟ್ಟು ವಿರುದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವು ದೇವರನ್ನು ಹಿಂಬಾಲಿಸ್ರಿ. ದೇವರನ್ನು ಹಿಂಬಾಲಿಸುವಾಗ ದೇವರೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇಯರೆ. ಮನುಷ್ಯರಿಂದ ಆಗಲ್ಲ, ದೇವ್ರಿಗೆ ಸಾಧ್ಯದ ಪ್ರೇಯರೆ. ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳು ದೇವರು ಸಾಧ್ಯವನ್ನು ಮಾಡಿ ನಿಮ್ಮ ಉನ್ನತ ಸ್ಥಾನಮಾನಕ್ಕೆ ತರ್ತಕ್ಕಂಥ ನಾವು ಪ್ರೇಯರೆ. ಮನುಷ್ಯ ನಾವು ಕೆಲವು ಸತಿ ಆಲೋಚನೆ ಮಾಡ್ತೇವೆ ಮುಗಿದೋಯ್ತು, ಇಲ್ಲ ಮುಗಿದೋಗಿಲ್ಲ ಪ್ರೇಯರೆ. ನಿಮ್ಮ ಗಾಡಿ ಸ್ಟಾರ್ಟ್ ಆಗೋಯ್ತು ಇವತ್ತು. ಹಲ್ಲೆಲೂಯಾ. ಒಂದು ವ್ಯಕ್ತಿ ಫೋನ್ ಮಾಡಿ 58 ವಯಸ್ಸಂತ ಮಿಲಿಟ್ರಿದಾಗ ಕೆಲಸ ಮಾಡಿ ಅಂತ ಪ್ರೇಯರ್ ಆತನ ಪೂರ ಕಂಪ್ಲೀಟ್ಲಿ ಮಿಲಿಟ್ರಿದಾಗ ಕೆಲಸ ಮಾಡಿ ಅಂತ ಮಿಲಿಟ್ರಿದಾಗ ಕೆಲಸ ಮಾಡಿ ಮಿಲಿಟ್ರಿಯಿಂದ ಸ್ವಲ್ಪ ಇದು ಮಾಡ್ಕೊಂಡು ರಿಟೈರ್ಮೆಂಟ್ ತೊಗೊಂಡು ಬಂದು ಮತ್ತು ಸೌದಿದಾಗ ಹೋಗಿ ಕೆಲಸ ಮಾಡ್ಬೋದು ನನ್ನ ಪ್ರೇಯರ್ ಆತನ. ಸುಮಾರು ಆ ಮಿಲಿಟ್ರಿ ಕೆಲಸ ಮತ್ತು ಸೌದಿದಾಗ ಕೆಲಸ ಮಾಡ್ಯಾನಂತ 38 ವರ್ಷ ಕೆಲಸ ಮಾಡ್ಬೋದು ನನ್ನ ಪ್ರೇಯರೆ.
ಸಣ್ಣ ವಯಸ್ಸು ಹಿಡಿದು 18 ಇಯರ್ಸ್ ಇದ್ದಾಗ ಮಿಲ್ಟ್ರಿದಾಗ ಜಾಯ್ನ್ ಆಗ್ಯಾನ. ಅದ್ರಾಗಿಂದ ಒಂದು 8-10 ವರ್ಷ ಅನ್ನೋದು ಮಿಲ್ಟ್ರಿದಾಗ ಕೆಲಸ ಮಾಡಿಕೊಂಡು ಏನೋ ಒಂದು ಅಸಮಾಧಾನ ಆಗಿತ್ತು, ಏನೋ ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ, ಅದನ್ನು ಹೊರಗೆ ಬಂದನ. ಮಿಲ್ಟ್ರಿದಾಗ ಕೆಲಸ ಮಾಡೋ ಕೂಡ ಮನೆಗೆ ಕೊಟ್ಟನಂತವ. ಇಲ್ಲಿಂದು ಮತ್ತು ಸೌದಿ ವಿಜಾ ತೊಗೊಂಡು ಸೌದಿಗೆ ಹೋಗಿ ಕೂಡ ಅಲ್ಲಿಂದ ಬಂದಾಗ ಕೂಡ ಅಲ್ಲಿಂದು ಬಂದಿರತಕ್ಕಂಥ ದುಡ್ಡೆಲ್ಲ ಮನೆಗೆ ಕೊಟ್ಟನಂತ ಪ್ರೇರೆ. ಆದರೆ ಹೆಂಡತಿ ಏನು ಮಾಡಬೇಕಾಗಿತ್ತು, ತನ್ನ ಯಜಮಾನ ಹಿಡ್ಕೊಂಡಿರಬೇಕಾಗಿತ್ತು ಪ್ರೇರೆ. 3 ಮಕ್ಕಳು, ಆದರೆ 3 ಮಕ್ಕಳಿದ್ದಾಗ ಕೂಡ ಆಕೆ ಏನು ಮಾಡ 3 ಮಕ್ಕಳನ್ನು ಇಟ್ಟುಕೊಂಡು ಯಜಮಾನ ಕಳಿಸಿದ ದುಡ್ಡಿನಲ್ಲಿ ಎಲ್ಲ ಆಸ್ತಿ ಮಾಡ್ಕೊಂತಾಳ. ಆ ಆಸ್ತಿ ಎಲ್ಲ ಆಕಿನ ಹೆಸರು ಮೇಲೆ ಅದ ಪ್ರೇರೆ, ಯಜಮಾನ ಹೆಸರು ಮೇಲೆ ಏನೇನಿಟ್ಟಿಲ್ಲ. ಅವ ಸೌದಿಲಿಂದ ಬಂದು 1 ವರ್ಷ ಮನೆಯಾಗ ಸಮಾಧಾನದಿಂದ ಉಳಿದ ಪ್ರೇರೆ. ನೆಕ್ಸ್ಟ್ ಇಯರ್ ಹಿಡ್ಕೊಂಡು ಏನಾಗ್ಯದ ಅಂದರೆ ಕಿರಿಕಿರಿ ಆಗ್ಲಕ್ಕೆ ಶುರು ಮಾಡ್ದೆ. ಯಾಕೆ ಕಿರಿಕಿರಿ ಆಗ್ಲಕ್ಕೆ ಶುರು ಮಾಡಿದ್ರೆ, ಯಜಮಾನ ಕೇಳತ್ತನು ಆಸ್ತಿ ಎಲ್ಲ ಏನೇನು ಮಾಡಿದೆ, ಅಲ್ಲಿ ಮನೆ ತೊಗೊಂಡಿದ್ದೆ, ಎಲ್ಲಿ ಮನೆ ತೊಗೊಂಡಿದ್ದೆ ಅಂತ ಹಿಂಗೆಲ್ಲ ಹೇಳ್ದೆ. ಮತ್ತು ಏನೇನು ಮಾಡಿದೆ ಆಸ್ತಿ ಎಲ್ಲೆಲ್ಲವ ನಂಗೆ ತೋರಿಸಂದಾಗ ಹೆಂಡತಿ ಆಸ್ತಿ ತೋರ್ಸ್ಲಕ್ಕೆ ರೆಡಿ ಇಲ್ಲ ಅಂತ ಪ್ರೇರೆ. ಸುಮಾರು ಸ್ಥಳ ತೆಗೆದುಕೊಂಡಾದ್ರೆ ಒಂದು ಸ್ಥಳ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮನೆದ ಇದೇ ಮನೆ ಖರೀದಿ ಮಾಡಿದೆ, ಇದೇ ಮನೆ ಇಟ್ಕೊಂಡಿದ್ದಾನ, ಮಕ್ಕಳಿಗೆಲ್ಲ ಓದಿಸಿದ ಬರೆಸಿದ ಇದೇ ಕಾಣಿ ಹೇಳ್ತಾರೆ ಹೊರತು ಆಕೆ ಆಸ್ತಿ ಎಲ್ಲೆಲ್ಲಿ ಮಾಡಿ ಇಟ್ಕೊಂಡಾಳೆ ಯಜಮಾನನಿಗೆ ಗೊತ್ತಾಗಿಲ್ಲ ಪ್ರೇರೆ. ಲಾಸ್ಟಿಗೆ ಯಜಮಾನು ಇದು ಹ್ಯಾಂಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಆಯಿತು, ಹಿಂಗೆ ನನ್ನ ಪರಿಸ್ಥಿತಿ ಆಯ್ತು ಅಂತ ತಿಳ್ಕೊಂಡು ಎಲ್ಲ ಥರವಾಗಿ ಸರ್ಚ್ ಮಾಡಿದಾಗ ಸುಮಾರು 6 ಜಗಿಲಕ್ಕೆ ಪ್ಲಾಟ್ಗಳು ತೆಗೆದುಕೊಂಡಾಳ. ಒಂದು ಸ್ಥಳ ತೆಗೆದುಕೊಂಡಿಕೊಂಡ, ಸ್ಥಳದಲ್ಲಿ ಒಂದು ಸೆಕೆಂಡ್ ಫ್ಲೋರ್ ಮನೆ ಕಟ್ಕೊಂಡು ಸಮೃದ್ಧ ಇಲ್ಲ ಅಂತಿಲ್ಲ. ಆದರೆ ಆಕೆಗೆ ಯಜಮಾನ ಬೇಕಾಗಿಲ್ಲ ಪ್ರೇರೆ. ಕೊನೆಯ ಸ್ಥಿತಿಯಲ್ಲಿ ಯಜಮಾನ ಊರು ಜನರಿಗೆ ಕರೆಸಿ ಕೇಳಿದಾಗ ಊರು ಜನ ಎಲ್ಲ ಆಕಿನ ಕಡೆ ಮಾತು, ತಿರುಗಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಕೂಡ ಆಕಿನ ಪಕ್ಷವಾಗಿ ಮಾತಾಡಿದಾಗ ಯಜಮಾನ್ ಒಬ್ಬೊಂಟಿಗನಾಗಿ ಜೀವನ ಮಾಡುತ್ತಾ ಯೂಟ್ಯೂಬ್ದಾಗ ವಾಕ್ಯವನ್ನು ಕೇಳಿ ಏನು ಮಾಡ್ತಾನೆ, ಕಣ್ಣೀರು ಹೇಳ್ತಾನೆ ಪ್ರೇರೆ. 38 ನಿಮಿಷ ಮಾತಾಡಿದೆ ಪ್ರೇರೆ ಅವನ ಜೊತೆನ. ನನ್ನ ಪರಿಸ್ಥಿತಿ ಎಲ್ಲ ಸೇವಕರು ಹಿಂಗೆ ಆಗೋಯ್ತು. ಇವಾಗ ನಂದು 58 ವಯಸ್ಸದಾಗ ಗೊತ್ತಿ, 58 ವಯಸ್ಸದಾಗ ನಾವು ಸೆಕ್ಯೂರಿಟಿ ಗಾರ್ಡ್ ಆಗಿ ಒಂದು ಬ್ಯಾಚುಲರ್ ಜೀವನ ಮಾಡುತ್ತೆ. ಹೆಣ್ತೇಳ 3 ಮಕ್ಕಳಾದ್ರೆ ಮನೆಗೆ ಹೋದ್ರೆ ನಾನು ಹೊಡಿತಾರೆ ಸೇವಕರೇ. ನನ್ನ ಪರಿಸ್ಥಿತಿ ಹಿಂಗದ. ನಾ ಏನೋ ಒಂದು ಹಾನಿ ಮಾಡ್ಕೋಬೇಕಂದ್ರೆ ದೇವರಿಗೂ ನಿಮ್ಮ ಒಂದು ಪ್ರಾರ್ಥನೆ, ಇವತ್ತು ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ. ಇವತ್ತು ನಿಮ್ಮ ವಾಕ್ಯ ಕೇಳತ್ತಿದ್ದಲ್ಲನ, ಇದು 42 ನಿಮಿಷ ವಾಕ್ಯದಲ್ಲ, ಈ ವಾಕ್ಯ ಕೇಳತ್ತಿದ್ದಲ್ಲನ, ಈ ವಾಕ್ಯ ನನ್ನ ಜೀವಿತ ಮಾರ್ಪಡಿಸೋದು. ಆದರೆ ಇವತ್ತು ನನ್ನ ಜೀವಿತದಲ್ಲಿ ಹಾನಿ ಮಾಡ್ಕೋಬೇಕಂದಿದ್ದಾನ, ಆದರೆ ದೇವ್ರು ನನ್ನನ್ನು ಕಾಪಾಡಿನ ಗೊತ್ತೆಂಬುದಾಗಿ ಅವ್ರನ್ನ ಸಾಕ್ಷಿ ಹೇಳ್ತಾರೆ ಪ್ರೇರೆ ಫೋನಿನಾಗ. ನಾ ಯಾಕೆ ವಿಷಯ ಹೇಳ್ತಂದರೆ, ಮುಗಿದೋಯ್ತು ಅಂದಾಗೆ ದೇವ್ರು ನಿಮ್ಮ ಒಂದು ಸ್ಟಾರ್ಟ್ ಮಾಡ್ತಾನೆ ಪ್ರೇರೆ ಜೀವಿತ. ಇವತ್ತು ಮುಗಿದೋಯ್ತು ಅಂತಿರಲ್ಲ, ಇವತ್ತು ಮುಗಿದಿಲ್ಲ ನಿಮ್ಮ ಜೀವಿತ, ಅದು ದೇವ್ರ ಕೈಲಿದ ಪ್ರೇರೆ. ದೇವ್ರ ಕೈದಾಗಿಂದ ಯಾವಾಗ ಮುಗಿತದೋ ಆಗುತ್ತೆ ನಿಮ್ಮ ಜೀವಿತ ಮುಗಿತೋ ಪ್ರೇರೆ. ಅಲ್ಲಿವರೆಗೆ ನಿಮ್ಮ ಜೀವಿತ ಮುಗಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಮತ್ತು ಸೆಕೆಂಡೇ ನಿನ್ನ ಬರ್ಲತ್ತರ ಫೋನ್ ಮಾಡ್ಯಾನ, ಎಲ್ಲೈತೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀನೋ 8,000 ರೂಪಾಯಿ ಸ್ಯಾಲ್ರಿ ಕೊಡ್ತೀರಂತ. ಇವತ್ತು ಅವನಿಗೆ 18,000 ರೂಪಾಯಿ ಸ್ಯಾಲ್ರಿ ಮಾಡ್ಯಾರ ಪ್ರೇರೆ. ಇದೇ ಒಂದು 3-4 ದಿನದಾಗ ಅವನ ಜೀವಿತದಲ್ಲಿ ಏನಾಗ್ಯದ, ತಿರುಗಿ ಚೇಂಜಸ್ ಮಾಡ್ಯಾನ ದೇವರು ಸ್ಪಷ್ಟವಾಗಿ. ಇವತ್ತು ನಿಮ್ಮ ಜೀವಿತದೊಳಗೆ ದೇವರು ಚೇಂಜಸ್ ಮಾಡ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಅದ್ಭುತ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ನೀವು ದುರವಸ್ಥೆಯನ್ನು ಬಿದ್ದೋಗಿರಿ, ನನ್ನವರು ತನ್ನವರು ಅಂತಕ್ಕಂಥ ಎಲ್ಲ ಜನ ನಿಮ್ಮನ್ನು ಹೇಳಿ ಸಂಗಸಿ ನಿಮ್ಮನ್ನು ದೂರ ಮಾಡ್ಯಾರ, ಅಥವಾ ಅವರಿಂದ ನೀವು ದೂರ ಆಗಿರಿ ಅನ್ನೋ ಪರಿಸ್ಥಿತಿಗಳೇನು ಗೊತ್ತಿಲ್ಲ. ಆದರೆ ನೀವು ದೇವರನ್ನು ಪ್ರಾರ್ಥಿಸುವಾಗ ನೀವು ಕಂಡುಕೊಳ್ತಿರೋ ಪ್ರೇರೆ. ಮನುಷ್ಯನಿಗೆ ಪ್ರಾರ್ಥನೆ ಮಾಡ್ತಕ್ಕ ಅವಶ್ಯಕತೆ ಇಲ್ಲ, ಮನುಷ್ಯನ ಮುಂದೆ ಹೋಗಿ ಕೈ ಕಟ್ಕೊಂಡಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ದೇವ್ರ ಮುಂದೆ ಕೈ ಕಟ್ಟಿದ್ರೆ, ದೇವ್ರ ಮುಂದೆ ನೀವು ಪ್ರಾರ್ಥನೆ ಮಾಡಿರಿ, ದೇವ್ರ ಮುಂದೆ ಮೊಳಕಲ್ಲೂರಿ, ದೇವರೇ ನಿಮ್ಮನ್ನು ದುರವಸ್ಥೆಯನ್ನು ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಭಾಳ ಜನ ಸೇವಕರ ಮುಂದೆ ಹೋಗಿ ನೀವು ಮೊಳಕಲ್ಲೂರ್ತೀರಿ. ನಾ ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ತಾ, ಸೇವಕರ ಮುಂದೆ ಮೊಳಕ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ದೇವ್ರ ಮುಂದೆ ಮೊಳಕರಲು ಪ್ರೇರೆ. ನೀವು ಸೇವಕರು ಒಂದು ಮೊಳಕಲ್ಲೂಡೋದಕ್ಕಿಂತ ಮುಂಚಿತವಾಗಿ ನೀವು ದೇವ್ರ ಮುಂದೆ ಮೊಳಕಲ್ಲೂಡಿದ್ರೆ ಅಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಯಾಕೆ ಈ ವಿಷಯಗಳಂತಂದರೆ, ದೇವರು ದುರವಸ್ಥೆಯನ್ನು ತಪ್ಪಿಸ್ತಕ್ಕಂಥ ಪ್ರೇರೆ. ನಿಮ್ಮ ಭವಿಷ್ಯದ ವಿಷಯವಾಗಿ ದೇವರು ಚಿಂತೆ ಮಾಡ್ತಕ್ಕಂಥನ್ನ. ನೀವು ಹೇಗೆ ನಿಮ್ಮ ಮಕ್ಕಳ ವಿಷಯ ಚಿಂತೆ ಮಾಡ್ತಿರೋ, ನಮ್ಮ ಮಕ್ಕಳು ಭವಿಷ್ಯ ಹೆಂಗಾಯ್ತದೋ, ನಮ್ಮ ಮಕ್ಕಳು ಯಾವ ಸ್ಥಾನಕ್ಕೆ ಹೋಗ್ತಾರೋ, ಯಾವ ವಿದ್ಯಾಭ್ಯಾಸ ಮಾಡಬೇಕು, ನಮ್ಮ ಮಕ್ಕಳು ಡಾಕ್ಟರ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ನಮ್ಮ ಮಕ್ಕಳು ಒಳ್ಳೆ ಓದೋದಲ್ಲಿ ನೀವು ಇಕ್ಕಬೇಕೆಂಬುದಾಗಿ ನೀವು ಎಷ್ಟು ಚಿಂತೆ ಮಾಡ್ತಿರಲಿ ಮಕ್ಕಳ ವಿಷಯವಾಗಿ, ಹಾಗೆ ದೇವರು ನಿಮ್ಮ ವಿಷಯವಾಗಿ ಚಿಂತೆ ಮಾಡ್ತಾನೆ ಪ್ರೇರೆ. ನಿಮ್ಮ ಭವಿಷ್ಯದ ವಿಷಯವಾಗಿ ದೇವರು ಚಿಂತೆ ಮಾಡ್ತಾನೆ ಪ್ರೇರೆ. ಅದಕ್ಕೆ ನಿಮ್ಮ ಭವಿಷ್ಯವೆಲ್ಲ, ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ಶರೀರವೆಲ್ಲ ನೀವು ದೇವರ ಕೈಯಲ್ಲಿ ಕೊಟ್ಟು ನೀವು ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿರುವಾಗ ದೇವರೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಮನುಷ್ಯರು ಯಾರು ಅದ್ಭುತ ಮಾಡ್ಲಕ್ಕ ನಿಮ್ಮ ಜೀವಿತದಲ್ಲಿ ಆಗಲಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ದೇವರು ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ನೀವು ನನ್ನನ್ನು ಪ್ರಾರ್ಥಿಸುವಾಗ ನಾನು ನಿಮ್ಮನ್ನು ಸಿಗುತ್ತಂತ ಹೇಳ್ತಾನೆ ಪ್ರೇರೆ. ನನ್ನನ್ನು ಕಂಡುಕೊಳ್ಳುವಿರಿ ಅಂತ ಹೇಳ್ತಾನೆ ದೇವರು. ನೀವು ಕಂಡುಕೊಳ್ತೀರಿ ಪ್ರೇರೆ. ದೇವರು ಒಂದು ನೀವು ಕಂಡುಕೊಂಡಿದ್ದೀರ, ನಿಮ್ಮ ಭವಿಷ್ಯದ ಇಷ್ಟು ಒಂದು ಭಯಂಕರವಾಗಿ ಅದ್ಭುತವಾಗಿ ನಡೀತದ, ಅಷ್ಟು ನಡೀತದ ಪ್ರೇರೆ. ಎಷ್ಟು ಜನ ನಿಮಗೆ ಹೇಳಿಸಿದರೋ, ಹಂಗಿಸಿದರೋ, ಎಷ್ಟು ಜನ ನಿಮ್ಮನ್ನು ಅನೇಕ ಒಂದು ವಿಷಯದಲ್ಲಿ ಕೆಳಗೆ ಎಳೆದಿದರೋ, ಅಂಥ ಒಂದು ವ್ಯಕ್ತಿಗಳ ಮುಂದೆ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡಿ ನಿಮ್ಮ ನಿಲ್ಲಿಸುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯ. ಅದಕ್ಕೆ ಯೆಶಾಯ 35ನೇ ಅಧ್ಯಾಯ ಅದರ 3-4 ವಚನ, ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ, ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ, ಇಗೋ ನಿಮ್ಮ ದೇವರು
ಮುಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ನಿಮ್ಮ ಅಕ್ಕಪಕ್ಕದಾಗಿರ್ತಕ್ಕಂಥ ಜನರಿಗೆ ಕೂಡ ತಿಳಿಸಬೇಕು. ಅವರು ತಿಳಿಸೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಕೈಕಾಲುಗಳೊಂದೆಡೆ ಜೋಲು ಬಿದ್ದವಂದ್ರೆ ಈ ಕೈಕಾಲಿಗೆ ಮಾಡಿರಿ, ಬಲ ಬರುವಾಗ ನೀವು ಕರ್ತನ ಸ್ತುತಿ ಮಾಡಿರಿ. ಈ ಕೈಕಾಲು ಜೋಲು ಬಿದ್ದವಂದ್ರೆ ಈ ಕೈಕಾಲು ನಿಮ್ಮ ಜೋಲು ಬಿದ್ದಂಥ ಸ್ಥಳದಲ್ಲಿ ನಡುಗ್ತಕ್ಕಂಥ ಸ್ಥಳದಲ್ಲಿ ಕೂಡ ನೀವೇನು ಮಾಡಿರಿ, ಕರ್ತನಿಗೆ ಸಮರ್ಪಣೆ ಮಾಡಿರಿ. ನಡುಗುವಂಥ ಸ್ಥಿತಿಯಲ್ಲಿ ಬಂದರೂ ಕೂಡ ನೀವು ಕರ್ತನಿಗೆ ಸಮರ್ಪಣೆ ಮಾಡಿರುವಾಗ ಅವನೇ ಅದ್ಭುತ ಮಾಡ್ತಾನೆ. ಬೇರೆ ಮಾನವರು ಯಾರು ಮಾಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಅದಕ್ಕೆ ಹೇಳ್ತಾನೆ, ತಾನೇ ಬಂದು ನಿಮ್ಮನ್ನು ರಕ್ಷಿಸುವನೆಂಬುದಾಗ ದೇವರೇ ಬಂದು ನಿಮ್ಮನ್ನು ರಕ್ಷಿಸ್ತಕ್ಕಂಥನಾಗಿರ್ತಾನೆ. ಪ್ರೇರೆ ಎಲ್ಲಿ ಯಾವ ಸ್ಥಳದಲ್ಲಿ, ಯಾವ ಪ್ರಾಂತದಲ್ಲಿ, ಯಾವ ಪ್ರದೇಶದಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿರ್ತೀರೋ ಆ ಪ್ರಾರ್ಥನೆಯಲ್ಲಿ ಬಲವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಪ್ರೇರೆ ಏನೋ ಮನಸ್ಸಿಗೆ ಬಂದ ಹಾಗೆ ಏನೋ ಸ್ಥಿರವಾಗಿಂಥದ ಇಲ್ಲದಂತ ಇಲ್ಲ. ಪ್ರೇರೆ ನೀವು ಪ್ರಾರ್ಥನೆ ಮಾಡುವಾಗ ಅದ್ಭುತವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರೇರೆ ನಿಮ್ಮ ಪ್ರಾರ್ಥನೆಯಲ್ಲಿ ಯಾವುದು ಬೇರೆ ಬೇರೆ ಆಲೋಚನೆ ಇಲ್ಲಕ್ಕೆ ಅವಕಾಶ ಇಲ್ಲ. ಅಂಥ ಒಂದು ಪ್ರಾರ್ಥನೆ ಮಾಡಿರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರೇರೆ ಕೆಲವೊಂದು ಪ್ರಾರ್ಥನೆ ನೋಡ್ತೇವೆ, ಸಣ್ಣ ಸಣ್ಣ ಮಕ್ಕಳು, 3 ವರ್ಷ ಮಕ್ಕಳು, 4 ವರ್ಷ ಮಕ್ಕಳು, 5 ವರ್ಷ ಮಕ್ಕಳು, 8 ವರ್ಷ ಮಕ್ಕಳು ಇಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತಾರೆ, ಅಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತಾರೆ. ನಾವು ಮೋಸ್ಟ್ಲಿ ಹೇಳ್ತೇವೆ ಸೇವಕರು ಪ್ರಾರ್ಥನೆ ಮಾಡಲ್ರ ಆ ರೀತಿ ಪ್ರಾರ್ಥನೆ ಮಾಡ್ತಾರೆ ಪ್ರೇರೆ ಮಕ್ಕಳು. ಯಾಕೆ ಅನೇಕ ಒಂದು ಪ್ರಾಂತ್ಯದಲ್ಲಿ, ಅನೇಕ ಒಂದು ಪ್ರದೇಶಗಳಲ್ಲಿ ಹೋಯ್ತು, ಅವ್ರ ಕುಟುಂಬದಲ್ಲಿ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಹೆಂಗೆ ಅನ್ಸಂದ್ರೆ, ಅಯ್ಯೋ ಈ ಮಕ್ಕಳು ಎಷ್ಟು ಪ್ರಾರ್ಥನೆ ಮಾಡ್ತಾರೆ. ಈಗ ಸಣ್ಣ ವಯಸ್ಸಿದಾಗ ಅಂಧಕಾರ ದೊರೆತದ ಮುನ್ನ ಹೋಗಿದ್ದು, ಲೋಕ ರೀತಿಗೆ ನಾವು ಬಿದ್ದೋಗಿದ್ದೆವು, ಏನೇನೇನು ಚಿಂತೆ ಮಾಡ್ತಕ್ಕಂಥರಾಗಿದ್ದಾದರೆ ಇವತ್ತು ಎಷ್ಟು ಈ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ಎಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತಾರಲ್ಲ ಎಂಬುದಾಗಿ ಹೆಂಗಂತಂದರೆ ಒಂದು ಮನಸ್ಸು ಹೃದಯ ಒಡೆದಿತ್ತು. ಪ್ರೇರೆ ಒಂದು ಕಡೆ ದೇವರಲ್ಲಿ ಸಂತೋಷ ಪಡ್ತಕ್ಕಂಥನಾಗಿರುತ್ತೆ. ಅಯ್ಯ ದೇವ ಮಕ್ಕಳಿಗೆ ಒಳ್ಳೆ ಪ್ರಾರ್ಥನೆ ಕೊಟ್ಟಿದೆಯಾ. ಇದೇ ಒಂದು ಪ್ರಾರ್ಥನೆ ಕೊನೆತಾನೆ ಇರಲಿ. ಇದೇ ಪ್ರಾರ್ಥನೆ ಇವರು ಈ ಲೋಕದಲ್ಲಿ ಎಷ್ಟು ವರ್ಷ ಜೀವಿಸ್ತಕ್ಕಂಥರಾಗಿರ್ತಾರೋ, ಬದುಕ್ತಕ್ಕಂಥರಾಗಿರ್ತಾರೋ ಅಷ್ಟು ವರ್ಷ ಇವರು ಪ್ರಾರ್ಥನೆ ದೇವರೇ ಇದೇ ಥರ ಬಲಗೊಳ್ಳಿರ್ಬೇಕೆಂಬುದಾಗ ನನ್ನ ಉದ್ದೇಶ ಇರ್ತದೆ. ಪ್ರೇರೆ ನಿನ್ನ ಕೊಯಮತ್ತೂರಕ್ಕೆ ಹೋಗಿದ್ದೇವಲ್ಲ, ಮಕ್ಕಳಿಗೆ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಎಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತಾರೆ. ಒಂದು ಕೂಸು 4 ವರ್ಷ, ಮೋಸ್ಟ್ಲಿ 4-5 ವರ್ಷ ಇದ್ದಿರಬೇಕು, ಬಲವಾಗಿ ಪ್ರಾರ್ಥನೆ ಮಾಡ್ತದೆ. ಪ್ರೇರೆ ಕೂಸು ಅದು ಎಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತದೆ ಅಷ್ಟು ಬಲವಾಗಿ ಸಭೆ ಹಿಡ್ಕೊಂಡು, ಸೇವಕರು ಹಿಡ್ಕೊಂಡು, ತಂದೆ ಹಿಡ್ಕೊಂಡು, ತಾಯಿ ಹಿಡ್ಕೊಂಡು, ಅಕ್ಕ ಹಿಡ್ಕೊಂಡು, ತಮ್ಮ ಹಿಡ್ಕೊಂಡು, ಕುಟುಂಬದವ್ರು ಹಿಡ್ಕೊಂಡು, ತಾತ ಅಜ್ಜಿ ಹಿಡ್ಕೊಂಡು, ಅವ್ರ ಕಂಪನಿ, ಅವ್ರ ಬಿಸ್ನೆಸ್ ವ್ಯಾಪಾರ ಹಿಡ್ಕೊಂಡು, ಅವ್ರ ವಾಹನಗಳು ಹಿಡ್ಕೊಂಡು, ಕೆಲಸ ಮಾಡ್ತಕ್ಕಂಥ ಮಕ್ಕಳು ಹಿಡ್ಕೊಂಡು ಸುಮಾರು 7-8 ನಿಮಿಷ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಪ್ರೇರೆ. ಅದಕ್ಕೆ ಆ ಮಕ್ಕಳು ಪ್ರಾರ್ಥನೆ ಕೇಳಿದರು ಅಭಿವೃದ್ಧಿ ಪಡಿಸತ್ತಾನೆ ಅವ್ರಿಗೆ. ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂಥ ಸಾರಾಂಶ ಅಂದರೆ ನೀವು ಬಲವಾಗಿ ಪ್ರಾರ್ಥನೆ ಮಾಡಬೇಕು. ಯಾವ ಕುಟುಂಬದಾಗ ತಾಯಿ ತಂದೆ ಬಲವಾಗಿ ಪ್ರಾರ್ಥನೆ ಮಾಡ್ತಿರೋ ನಿಮ್ಮ ಮಕ್ಕಳು ಅಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರೇರೆ ಇವತ್ತು ಅನೇಕ ಕುಟುಂಬಗಳು ತಾಯಿ ಒಂದು ಕಡೆ ಫೋನ್ ಹಿಡ್ಕೊಂಡು ಕೊಡತ್ತಾಳ, ತಂದೆ ಒಂದು ಕಡೆ ಫೋನ್ ಹಿಡ್ಕೊಳತ್ತಾವ. ನಮ್ಮ ಮಾತಾಡ್ಸಲ್ತದ, ತಾಯಿ ಒಂದು ಕಡೆ ಫೋನು, ತಂದೆ ಒಂದು ಕಡೆ ಫೋನು. ಮಕ್ಕಳು ಹೆಂಗೆ, ಯಾವ ರೀತಿ ಮಕ್ಕಳು ಬೆಳಿತಾರೆ, ಯಾವ ರೀತಿ ಮಕ್ಕಳು ಬಲವಾಗಿ ಪ್ರಾರ್ಥನೆ ಮಾಡ್ತಾರೆ. ಏನು ಬಿತ್ತುತ್ತೀರಿ ನಿಮ್ಮ ಮಕ್ಕಳು ಅದೇ ಕೊಯ್ತಾರೆ. ನೀವೆಷ್ಟು ಬಲವಾಗಿ ಫೋನ್ ಇಟ್ಕೊಂಡು ನೀವು ನೋಡ್ತಕ್ಕಂಥವ್ರಾಗಿರ್ತೀರಿ ಅಷ್ಟು ಬಲವಾಗಿ ನಿಮ್ಮ ಮಕ್ಕಳು ನೋಡ್ಕೊತಿರ್ತಾರೆ. ಪ್ರೇರೆ ಏನು ಸ್ವಲ್ಪ ಕೆಲಸ, ಈಗ ತಗೊಂಬ ಫೋನ್ ತಗೋ ತಗೋ ಕೂಸು ಉಳ್ಳತ್ತಿಲ್ಲ ಅಂದ್ರೆ ಅದಕ್ಕೆ ಫೋನ್ ಕೊಟ್ಟು ಊಟ ಮಾಡಿಸ್ಲತ್ತೀರಿ. ಕೂಸು ಅಳ್ಳತ್ತಂದ್ರೆ ಅದಕ್ಕೆ ಕೈದಾಗ ಫೋನ್ ಕೊಟ್ಟು ಅದಕ್ಕೆ ಏನು ಮಾಡ್ತೀರಿ, ಗಪ್ಪುಡ್ಸ್ಲತ್ತೀರಿ. ಪ್ರೇರೆ ಯಾಕೆ ವಿಷಯ ಹೇಳ್ತೇನೆ ನಿಮ್ಗೆ ಗೊತ್ತದನ, ನಿಮ್ಮ ಮಕ್ಕಳು ಭವಿಷ್ಯ ನಿಮ್ಮ ಕೈಲದ. ಪ್ರೇರೆ ಯಾಕೆ ದೇವ್ರು ನಿಮ್ಮ ಕೈಲಿ ಕೊಟ್ಟಾನ, ಅವ್ರಿಗೆ ಹೇಗೆ ಪೋಷಣೆ ಮಾಡಬೇಕು ನಿಮ್ಗೆ ಲೆಕ್ಕ ಕೇಳ್ತಾನೆ. ಪ್ರೇರೆ ದೇವರು ನಿನ್ನ ಮಕ್ಕಳಿಗೆ ಹೇಗೆ ನಿಂಗೆ ನಾ ಕೊಟ್ಟಿದ್ದ ಮಕ್ಕಳಿಗೆ, ಆ ಮಕ್ಕಳಿಗೆ ಏನು ಮಾಡಿದ್ದೀನಿ, ಹೇಗೆ ಅವ್ರಿಗೆ ಪೋಷಣೆ ಕೊಟ್ಟಿದೆ, ಯಾವ ರೀತಿಗೆ ಬಲಪಡಿಸಿದೆ, ಯಾವ ರೀತಿಗೆ ಅಭಿವೃದ್ಧಿಪಡಿಸಿದೆ, ಯಾವ ವಿಷಯ ವಿದ್ಯಾಭ್ಯಾಸ ಕೊಟ್ಟಿದ್ದಿ, ಯಾವ ವಿಷಯಕ್ಕೆ ದೈವಿಕ ಜ್ಞಾನ ಕೊಟ್ಟಿದ್ದಿ, ಯಾವ ವಿಷಯವಾಗಿ ನೀವು ಮಾಡಿದೆ ಎಂಬುದಾಗ ದೇವರು ಅವತ್ತು ಲೆಕ್ಕ ಕೇಳುವಾಗ, ಇಲ್ಲ ದೇವರೇ ನಾ ಫೋನೇ ಕೊಟ್ಟಿದ್ದ ಮಗಳಿಗೆ, ನಮ್ಮ ಮಗನಿಗೆ ಫೋನೇ ಕೊಟ್ಟಿದ್ದೆ ಅಂತೀರಿ, ಮಕ್ಕಳಿಗೆ ಫೋನೇ ಕೊಟ್ಟಿದೆ ಅಂತೀರಿ ಅಂದ್ರೆ ಅದರ ಪ್ರತಿಫಲ ನೀವು ಅನುಭವಿಸ್ತಿರ್ತೀರಿ. ನನ್ನ ಸೋದರ ಒಂದು ಮಾತು ಜಾಗ್ರತೆ ಇರಬೇಕು. ನೀವು ಬಲವಾಗಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಮಕ್ಕಳು ಬಲವಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರೇರೆ ನೀವು ಬಲವಾಗಿ ಒಳ್ಳೆಯ ಕಾರ್ಯ ಮಾಡುವಾಗ ನಿಮ್ಮ ಮಕ್ಕಳು ಒಳ್ಳೆಯ ಕಾರ್ಯ ಮಾಡ್ತಾರೆ. ಪ್ರೇರೆ ಅದಕ್ಕೆ ಹೇಳ್ತಾನೆ, ಜೋಲ್ ಬಿದ್ದ ಕೈಗಳು ನಡುಗುವ ಮೊಣಕಾಲು ಬಲಗೊಳ್ಳಿರಿ ಎಂಬುದಾಗಿ. ಯಾವಾಗ ಬಲಗೊಳ್ಬೇಕ್ರಿ? ಹಲ್ಲೆಲೂಯಾ. ನೀವು ಕೂಡ ಬಲವಾಗಿ ನೀವು ತಾಯಿ ತಂದೆಗಿರ್ತಕ್ಕಂಥ ನೀವು ಮಕ್ಕಳ ವಿಷಯದಲ್ಲಿ ಬಲಗೊಂದೊಳ್ಳೆ ಪ್ರಾರ್ಥನೆ ಮಾಡಿದೆ ಅಂದ್ರೆ ನಿಮ್ಮ ಒಂದು ಭವಿಷ್ಯ ದೇವ್ರ ಕೈಯಲ್ಲಿ ಕೊಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಒಂದು ಭವಿಷ್ಯ ದೇವ್ರ ಕೈಯಲ್ಲಿ ಕೊಟ್ಟು ನೀವು ಪ್ರಾರ್ಥಿಸುವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಮತ್ತು ಭಯಭ್ರಾಂತಿ ಹೃದಯರಿಗೆ ಬಲಗೊಳ್ಳಿರಿ ಎಂಬುದಾಗ, ಯಾರು ನಿಮ್ಮ ಅಕ್ಕಪಕ್ಕದಲ್ಲಿ ಹೆದರ್ತಕ್ಕಂಥರಾಗಿರ್ತಾರೋ, ಅನಿಸ್ತಕ್ಕಂಥರಾಗಿರ್ತಾರೋ, ಭಯಪಡ್ತಕ್ಕಂಥರಾಗಿರ್ತಾರೋ ಅಂಥವ್ರಿಗೆ ನೀವು ಧೈರ್ಯ ಕೊಡ್ತಕ್ಕಂಥರಾಗಿರ್ಬೇಕು. ಪ್ರೇರೆ ಅಂಥವ್ರು ಒಂದೊಂದು ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಹೆಂಗಾಯ್ತು ಅಂದರೆ ಎಲ್ಲವನ್ನು ಕಳ್ಕೊಂಡೇವಲ್ಲ, ನಮ್ಮ ಜೀವಿತ ಮುಗಿದೈತೆ ಅನ್ಕೊಂಡು ಸ್ಥಿತಿಗೆ ಇರ್ತಾರೆ. ನೀವು ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟಂಥ ಜನ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿಲ್ಲ. ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿರ್ತಕ್ಕಂಥ ದೇವರಿಗೆ ನಿಮ್ಮ ಆತ್ಮಪ್ರಾಣ ಸೇರಿ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿ, ಇನ್ನೊಂದು ಪಕ್ಕ ವ್ಯಕ್ತಿ ಕೂಡ ಅವನ ವಿಷಯ ಪ್ರಾರ್ಥನೆ ಮಾಡಿ ಒಂದನೇ ದೇವ್ರಿಗೆ ಕೈಲಿ ಒಪ್ಪಿಸ್ಕೊಟ್ಟಿದ್ರೆ ದೇವ್ರು ನಿಮ್ಮನ್ನು ಬಲಪಡಿಸ್ತಕ್ಕಂಥನಾಗಿರ್ತಾನೆ. ಪ್ರೇರೆ ಮತ್ತು ಹೇಳ್ತಾನೆ, ತಾನೇ ಪ್ರತಿಫಲ ಕೊಡುವುದಕ್ಕೆ ಬರುವನೆಂಬುದಾಗ ದೇವರೇ ಪ್ರತಿಫಲ ಕೊಡೋದಕ್ಕೆ ಬರ್ತಾನೆ. ಪ್ರೇರೆ ಮನುಷ್ಯರ ಪ್ರತಿಫಲ ಕೊಡೋದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ನಿಮ್ಮನ್ನು ಪ್ರತಿಫಲ ಕೊಡುವಾಗ ನೀವು ಹೆಂಗೆ ತೊಗೋಬೇಕು? ಹಲ್ಲೆಲೂಯಾ.
ಈ ಒಂದು ರಾಜಕೀಯ ನಾಯಕ ಬಂಧನ ಕೋರಿ, ನಿಮ್ಮ ಎದುರು ಬಂಧನ ಕೋರಿ, ಈಗ ಅವ್ನಿಗೆ ಹ್ಯಾಂಗೆ ನೀವು ಪೇಪರ್ಸ್ ಎಲ್ಲ ತೊಗೊಂಡು ಹೋಗ್ತೀರಿ? ಈಗ ನಿಮ್ಗೆ ಏನಾರು ಬೇಕಾಯ್ತು ಅನ್ಕೋರಿ, ಹ್ಯಾಂಗೆ ಹೋಗ್ತೀರಿ ಅವ್ನ ಬಳಿಕೆ? ಯಾರು ಹೇಳ್ತೀರಿ? ಹ್ಯಾಂಗೆ ಹೋಗ್ತೀರಿ? ಒಂದು ರಾಜಕೀಯ ನಾಯಕನು ಬಂಧನ ಅನ್ಕೋರಿ, ಅವನ ಬಳಿಕೆ ಹ್ಯಾಂಗೆ ಹೋಗ್ತೀರಿ ನೀವು? ತಲೆ ಕೆಳಗೆ ಹಾಕಿ, ಸಾಬ್ರೆ ನಮಗೆ ಪರಿಸ್ಥಿತಿ ಅದು ಹಿಂಗಾಗ್ಯದ ಹಾಗೆ ನಿಮ್ಮ ಕಾಲು ಬೀಳ್ತೀವಿ, ನಿಮ್ಮ ಕೈ ಜೋಡಿಸ್ತೇವೆ. ಅವ್ರ ಮುಂದೆ ಹಿಂಗೆ ಕೈ ಜೋಡಿಸಿ ಹಿಂಗೆ ಕೈ ಕಟ್ಕೊಂಡು ಹೆಣ್ಮಕ್ಳು ತಲೆ ಮೇಲೆ ಸೆರಕು ಹಾಕ್ಕೊಂಡು ಕಣ್ಣೀರು ಬೊಳ ಕಣ್ಣೀರು ಉಳಿಸಿ ಅವ್ನ ಕಾಲ ಮೇಲೆ ಬಿದ್ದ, ಕೈ ಮೇಲೆ ಬಿದ್ದ, ಅಥವಾ ಅವ್ನಿಗೆ ಏನೇನೇನೋ ಪರಿಸ್ಥಿತಿಗಳೆಲ್ಲ ಹೇಳಿ ಒಬ್ಬ ಆಯ್ತಮ್ಮ ಆಯ್ತು ನೀವು ಬಾಜಿಗೆ ಆಯ್ತು ಹೇಳಿದಲ್ಲ ಬಾಜಿಗಪ್ಪ ಆಗಾಕೆ ಮುಗ್ದೈತೆ ಎಲ್ಲ ಸಾಬ್ರೆಲ್ಲ ಮುಗಿಸಾಕ್ತಾರೆ. ಈಗ ನೀವು ಬಾಜಿಗೆ ಅಂತಾರೆ. ಯಾ ಸಾಬ್ ಮುಗಿಸೇಕಲ್ಲ, ಯಾ ಸರ್ ಮುಗಿಸೇಕಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಈ ಸಾಬಿ ಸರನ ಪಾದ ಕೈಗಳು ಬಿಡೋಲ್ಕಿಂತ ಮುಂಚಿತವಾಗಿ ಅಲ್ಲಿ ಪರಲೋಕದಲ್ಲಿನ ಆ ಸಾಬ ಆತನಿಗೆ ಒಂದು ನನ್ನ ಕಾಲ ಮೇಲೆ ಬಿದ್ದಿರಂದ್ರೆ, ಪ್ರತಿದಿನ ಆತನ ಸನ್ನಿಧಿಲಿ ಕುಂತಿರಂದ್ರೆ, ಪ್ರತಿದಿನ ಒಂದು ದಿನಕ್ಕೆ 1-2 ಸರ್ತಿ 3 ಸರ್ತಿ 5 ನಿಮಿಷ 10 ನಿಮಿಷ ಆ ಪರಲೋಕದಲ್ಲಿರ್ತಕ್ಕಂಥ ಸಾಬನ ಬಳಿ ನೀವು ಕುಂತಿರಂದ್ರೆ ನಿಮಗೆ ಪರಿಸ್ಥಿತಿ ಹೆಂಗೆ ಇರ್ತಾವ? ಸಾಧ್ಯ ಇದೆನಾ? ನಿಮ್ಮ ಕೈಕಾಲುಗಳು ಜೋಲು ಬಿದ್ದ ಕೂಡ ನಡುಗುವ ಮೊಣಕಾಲು ಕೂಡ ಏನು ಮಾಡ್ತಾವ? ಸುಧಾರಿಸ್ತಾವ ಪ್ರಿಯರೇ. ಆ ಪರಲೋಕದಲ್ಲಿರ್ತಕ್ಕಂಥ ಸಾಯಿಬರಿಗೆ ನೀವು ಮಾಡಬೇಕು. ಆ ಪರಲೋಕದಲ್ಲಿರ್ತಕ್ಕಂಥ ದೇವ್ರ ಕಡೆ ನೀವು ತೆಗೆದುಕೊಂಡು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುವಾಗ ತಾನೇ ಖುದ್ದಾಗಿ ಬಂದು ನಿಮ್ಮೊಳಗೆ ಏನು ಮಾಡ್ತಾನಂತ ನೆರವೇರಿಸಿ ನಿಮ್ಮನ್ನು ರಕ್ಷಿಸ್ತಾನಂತ ಪ್ರಿಯರೇ. ನಿಮ್ಮನ್ನು ಕೈ ಬಿಡಲ್ಲ ದೇವ್ರು, ಎಂದೂ ಕೈ ಬಿಡಲ್ಲ ಪ್ರಿಯರೇ. ನಿಮ್ಮನ್ನು ರಕ್ಷಿಸ್ತಕ್ಕಂಥ ದೇವ್ರು ನಾವು ಪ್ರಿಯ. ಅದಕ್ಕೆ ಭವಿಷ್ಯದಲ್ಲಿ ನಮ್ಗೆ ಏನೈತೆ ಎಂಬುದಾಗಿ ನೀವು ಚಿಂತೆ ಮಾಡ್ತಕ್ಕಂಥರಾಗಿರ್ತೀರಿ. ಭವಿಷ್ಯದ ಎಂಥ ಸ್ಥಿತಿ ನಮ್ಗೆ ಬರ್ತವೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತಕ್ಕಂಥರಾಗಿದ್ದೀರಿ. ಆದರೆ ನೀವು ಕ್ರೈಸ್ತವರಾಗಿದ್ದೀರಿ ಅಥವಾ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟವರಾಗಿದ್ದೀರಿ ಅಂದ್ರೆ ದೇವರೇ ನಿಮಗೆ ಭವಿಷ್ಯದ ಕಾಲ ಹೇಗಿರುತ್ತೆ ಎಂಬುದಾಗಿ ಆತನ ಕಾರ್ಯಗಳು ಮಾಡ್ತಾನೆ ಪ್ರಿಯರೇ. ಮನುಷ್ಯರಿಂದ ಎಲ್ಲ ಸಾಧ್ಯ ಇಲ್ಲ, ದೇವರೆಲ್ಲ ಕಾರ್ಯ ಮಾಡ್ತಕ್ಕಂಥನಾಗಿದ್ದಾನೆ ಪ್ರಿಯ. ಅದಕ್ಕೆ ಯೆಶಾಯನು 35:8 ವಚನ, ಅಲ್ಲಿ ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಅಲ್ಲಿ ರಾಜಮಾರ್ಗವಿರ್ತಂತ ಮತ್ತು ಅಲ್ಲಿ ಆ ದಾರಿಯಲ್ಲಿ ಹೋಗ್ತಕ್ಕಂಥ ಮನುಷ್ಯನು ಪರಿಶುದ್ಧ ಮಾರ್ಗದಲ್ಲಿ ಇರ್ತಾನಂತ, ಮತ್ತು ಪರಿಶುದ್ಧ ಮಾರ್ಗದಾಗಿರ್ತಕ್ಕಂಥ ಮನುಷ್ಯನು ಅಶುದ್ಧನಾಗಿರ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಶುದ್ಧನಾಯ್ತಾನಂತ ಪ್ರಿಯರೇ. ಇವತ್ತು ಸಭೆಗೆ ಬರಬೇಕು, ನಾವು ಆರಾಧನೆ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು, ದೇವರು ಪ್ರಾರ್ಥನೆ ಮಾಡಬೇಕು. ಆತನ ಸನ್ನಿಧಿಯಲ್ಲಿ ನಾವು ನಮ್ಮ ಚಿಂತೆ ಭಾರ ಆಲೋಚನೆ ಆತನ ಸಫಲತೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಆತನಿಗೆ ಒಪ್ಪಿಸಿಕೊಡ್ಬೇಕು. ಆತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ಆತ ನಿಮ್ಮನ್ನು ಪ್ರಾರ್ಥನೆ ಕೇಳ್ತಾನೆ. ಆದರೆ ಅಲ್ಲಿ ನೀವು ರಾಜ್ಯರಾಗಿ ಜೀವಿಸ್ತೀರಿ ಪ್ರಿಯರೇ. ಆ ಮಾರ್ಗದಲ್ಲೇ ನೀವೇ ಒಂದು ರಾಜ್ಯರಾಗಿ ನಡೀತಕ್ಕಂಥ ಸ್ಥಿತಿ ಅಲ್ಲಿ ಪರಲೋಕದಲ್ಲದ ಪ್ರಿಯರೇ. ಈ ಭೂಲೋಕದಲ್ಲಿ ನೀವು ಇನ್ನೊಬ್ಬರಿಗೆ ನೀವು ಕೈ ಜೋಡಿಸ್ತೀರಿ, ಆದರೆ ದೇವ್ರಿಗೆ ಕೈ ಜೋಡಿಸಲ್ಲ. ದೇವ್ರಿಗೆ ಕೈ ಜೋಡಿಸ್ರಿ, ಆ ಇಷ್ಟದಲ್ಲಿ ನೀವು ಬಲಗೊಳ್ಳಕ್ಕೆ ಅವಕಾಶ ಇದೆ ಪ್ರಿಯ. ಮತ್ತು ಅಶುದ್ಧನಾಗಿರ್ತಕ್ಕಂಥ ಮನುಷ್ಯನು ಅಲ್ಲಿ ನಡಿಲಿಕ್ಕೆ ಅವಕಾಶ ಇಲ್ಲ. ಅಶುದ್ಧನಾಗಿರ್ತಕ್ಕಂಥ ಮನುಷ್ಯನಲ್ಲಿ ಕಾಣ್ಲಿಕ್ಕೆ ಅವಕಾಶ ಇಲ್ಲ. ಅಶುದ್ಧನಾಗಿರ್ತಕ್ಕಂಥ ಮನುಷ್ಯನ ಜೀವಿತನೇ ಬೇರೆ, ಶುದ್ಧನಾಗಿರ್ತಕ್ಕಂಥ ಮನುಷ್ಯನ ಜೀವಿತನೇ ಬೇರೆ. ಅದಕ್ಕೆ ದೇವರು ನಿಮ್ಮ ದುರವಸ್ಥೆ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ರಕ್ಷಿಸ್ತಾನ, ಕಾಪಾಡ್ತಲತನ. ಅದಕ್ಕೆ ನಿಮ್ಮ ಭವಿಷ್ಯದಲ್ಲಿ ಏನಾಗಿದೆ ನಾವು ಚಿಂತೆ ಮಾಡಬೇಡ್ರಿ. ನಿಮ್ಮ ಭವಿಷ್ಯದ ಒಂದು ಚಿಂತೆಯನ್ನು ದೇವ್ರಿಗೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡ್ತಾನೆ ಪ್ರಿಯರೇ. ಯಾಕಂದರೆ ದೇವ ಜನರಿಗೆ ಇದು ಆಯ್ತಂತ ಪ್ರಿಯರೇ, ಲೋಕ ಜನರಿಗಲ್ಲ. ದೇವ ಜನರಾಗಬೇಕಾದ್ರೆ ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಭಯಭಕ್ತಿ ಉಳ್ಳವರಾಗಿದ್ದು ಆತನ ಚಿತ್ತದಂತೆ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಇವರೇ ದೇವ ಜನರು, ಪಾಸ್ಟರ್ಸ್ ಅಲ್ಲ, ಇವರೇ ದೇವಜನ. ಒಂದು ವೇಳೆ ನೀವು ದೇವ ಜನರಾಗಬೇಕಾದ್ರೆ ನೀವು ಆತನ ನಂಬಿಕೆ ವಿಶ್ವಾಸ ಇಟ್ಟು ಆತನ ಕಾರ್ಯಗಳಲ್ಲಿ ನೀವು ಬಲಗೊಂಡೇನು ಮಾಡಬೇಕು, ನಡೀತಕ್ಕಂಥರಾಗಿರ್ಬೇಕು ಪ್ರೇರೆ. ದೇವ್ರ ಮಕ್ಕಳಿಗೆ ಬಹುಶಃ ಏನು ಕಮ್ಮಿ ಇಲ್ಲ. ಈ ಲೋಕದಲ್ಲಿ ಏನಾರ ಕಡಿಮೆ ಆಗಿದ್ದರೂ ಕೂಡ ಆ ಸ್ವಲ್ಪ ದಿನವೇ ಇರ್ತದೆ. ಆದರೆ ಆ ಸ್ವಲ್ಪ ದಿನಗೋಸ್ಕರ ಎಷ್ಟು ಕಡಿಮೆ ಇತ್ತು ಅದಕ್ಕೆ ನಾನು 2 ಪಟ್ಟು 3 ಪಟ್ಟು ದೇವರು ನಿಮ್ಮನ್ನು ಕೊಟ್ಟೇನು ಮಾಡ್ತಾನೆ, ನಿಮ್ಮ ನಡೆಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ನೀವು ಒಂದೇ ಥರ ದಾರಿಲಿದ್ದಿರ್ಬೋದು, ಆದರೆ 10 ದಾರಿದಾಗ ದೇವರು ನಿಮ್ಗೆ ಅದ್ಭುತವಾಗಿ ನಡೆಸ್ತಾನೆ. ಯಾಕಂದರೆ ನೀವು ಕರ್ತನ ಮಾರ್ಗವನ್ನು ನೀವು ಆರಿಸಿಕೊಂಡಿನ ಕಾರಣ ಕರ್ತನ ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡಿ ನಿಮ್ಮನ್ನು ಮಾಡ್ತಾನೆ, ನಡೆಸ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ ಏನಂತ, ಅದು ದೇವಜನರಿಗಾಗಿ ಇರುವುದು, ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನೆಂಬುದಾಗಿ. ಒಂದು ಮೂಢನಾಗಿರ್ತಕ್ಕಂಥ ವ್ಯಕ್ತಿಗಳು ಒಂದು ವೇಳೆ ನೀವು ಅಲ್ಲಿ ಹೋದ್ರೂ ಕೂಡ ದಾರಿ ತಪ್ಪಲಕ್ಕೆ ಅವಕಾಶ ಅನಿಸಿಲ್ಲ ಇರಲ್ಲ ಪ್ರೇರೆ. ಯಾವ ಮಾರ್ಗದಲ್ಲಿ ಬಂದಿರೋ ಅದೇ ಒಂದು ಮಾರ್ಗದಲ್ಲಿ ಹೋಗ್ತೀರಿ. ಏನು ನೀವು ಬಿತ್ತಿರೋ ಹೊಲದಲ್ಲಿ ಅದೇ ಕೊಯ್ಬೇಕು ಹೊರತು ಬೇರೆ ಆಯ್ತು ನಿಮ್ಗೆ ಕೊಯ್ಲಕ್ಕೆ ಅವಕಾಶ ಅನಿಸಿಸು ಇಲ್ಲಿಲ್ಲ. ಅದಕ್ಕಾಗಿ ನೀವು ತಗೋಪಡ್ಬೇಡ್ರಿ. ದೇವರ ಮಾರ್ಗವನ್ನು ಹಿಡಿದುಕೊಂಡು ಹೋಗುವುದಕ್ಕಾಗಿ ನೀವು ನಿಮ್ಗೆ ಅವಕಾಶ ಇದೆ, ಇದಕ್ಕಾಗಿ ನೀವು ತಗೋಪಡ್ರಿ ಪ್ರೇರೆ. ಅದಕ್ಕೆ ಮೊದಲನೇ ಪೇತ್ರನು 1ನೇ ಅಧ್ಯಾಯ 3, 4, 5 ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು
ಯೇಸು ಕ್ರಿಸ್ತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣ ಅನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಯಾವ ಬಲದಿಂದ ಕಾಯ್ತಾನಂತ? ಹಲ್ಲೆಲೂಯಾ. ಯಾರ ಬಲದಿಂದ? ತನ್ನ ಬಲದಿಂದ. ದೇವರ ಬಲ ಒಂದು ವೇಳೆ ನಿಮ್ಮಲ್ಲಿ ಇತ್ತನ್ಕೋ ನೀವು ಸುರಕ್ಷಿತವಾಗಿರ್ತೀರ ಪ್ರೇರೆ. ದೇವ್ರು ನಿಮ್ಮ ಒಳಗನಂದ್ರೆ ನಿಮ್ಗೆ ಯಾವುದು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ದೇವ್ರು ನಿಮ್ಮ ಒಳಗನಂದ್ರೆ ನೋಡ್ರಿ, ದೇವರೇ ನಿಮ್ಮನ್ನು ಕಾಯ್ದಾಗ ಮನುಷ್ಯರು ಯಾರು ಮಾಡ್ಲಿಕ್ಕಾಯ್ತದೆ ಹೇಳ್ರಿ? ಸಾಧ್ಯ ಅದನ? ದೇವ್ರು ನಿಮ್ಮ ಒಟ್ಟಿಗಿರುವಾಗ ಯಾರ ಮನುಷ್ಯ ನಿಮ್ಗೆ ಹಾಳು ಮಾಡ್ಲಿಕ್ಕೆ ಅವಕಾಶ ಇದೆ? ಅದೇನ್ರಿ? ಚಾನ್ಸಸ್ ಇಲ್ಲೇ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಎಷ್ಟು ಕಾಯ್ತೇವಲ್ಲ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದೇವ್ರು ನಮ್ಮನ್ನು ಕಾಯ್ತಾನೆ. ನಮ್ಮ ಕುಟುಂಬಕ್ಕೆ ನಾವು ಎಷ್ಟು ಕಾಯ್ತೇವಲ್ಲ, ನಮ್ಮ ಕುಟುಂಬಕ್ಕೆ ನಾವು ಎಷ್ಟು ಕಾಯ್ತೇವೋ ನಮ್ಗಿಂತ ಹೆಚ್ಚಿನ ರೀತಿಯಲ್ಲಿ ದೇವ್ರು ಕಾಯ್ತಾನೆ ಪ್ರೇರೆ. ನಾವು ಯಾರ ಕೈಲಿರಬೇಕು? ದೇವರ ಕೈಯಲ್ಲೇ ಇರಬೇಕು ಪ್ರೇರೆ. ಮನುಷ್ಯನ ಕೈಲಿ ಇರಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಹೇಗೆ ಕ್ರಿಸ್ತನಿಗೆ ಸತ್ತವರ ಒಳಗಿಂದ ದೇವರು ಎಬ್ಬಿಸಿದನೋ ಅಂಥ ಈ ಪರಿಸ್ಥಿತಿಯಿಂದ ದೇವರು ಹೇಗೆ ರಕ್ಷಿಸಿದನೋ ನಿಮ್ಮನ್ನು ಕೂಡ ನನ್ನನ್ನು ಕೂಡ ಅಂಥ ಒಂದು ಪರಿಸ್ಥಿತಿಯಿಂದ ದೇವರು ಎಬ್ಬಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ನೀವೇನೇ ಇದ್ದಿರ್ಬೋದು, ನಿಮ್ಮ ಸ್ಥಿತಿ ಪರಿಸ್ಥಿತಿಗಳೇವನ್ನೋ ಗೊತ್ತಿಲ್ಲ, ನೀವು ಅಂಥ ಸ್ಥಿತಿ ಇದ್ದವ್ರದ್ದು ಗೊತ್ತಿಲ್ಲ, ಆದರೆ ನೀವು ದೇವರಲ್ಲಿದ್ದಾಗ ದೇವರು ನಿಮ್ಮನ್ನೇ ಎಬ್ಬಿಸ್ತಾನೆ ಪ್ರೇರೆ. ಮನುಷ್ಯರೇ ಲಭಿಸ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ಕರುಣ ಅನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ಎಂಬುದಾಗಿ. ಹಲ್ಲೆಲೂಯಾ. ಎಂಥ ನಿರೀಕ್ಷೆ ಅಂತ? ಜೀವಕರವಾದ ನಿರೀಕ್ಷೆಯನ್ನು ನಿಮ್ಮನ್ನು ಹುಟ್ಟಿಸ್ತಾನೆ ಪ್ರೇರೆ. ಆತನ ಕರುಣಿಸುವವನ ಜೀವಕರದ ನಿರೀಕ್ಷೆಯನ್ನು ಕೂಡ ನಿಮ್ಮೊಳಗೆ ಹುಟ್ಟಿಸಿ ನಿಮ್ಮನ್ನು ಉನ್ನತ ಸ್ಥಾನಮಾನಕ್ಕೆ ತರ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಸುಮ್ಮನೆ ಮಕ್ಕಳು ಒಂದು 5 ರೂಪಾಯಿನೇ 10 ರೂಪಾಯಿನೇ ಪದೇ ಪದೇ 10 ನಿಮಿಷಕ್ಕೊಂದು ಬೇಡ ಕೇಳತ್ತವನು ಕೊಡಿ, ತಲೆ ಚೀಟಿ ಮಾಡತ್ತವ್ರು ಏನು ಮಾಡ್ತೀರಿ? ಭತ್ತ ಕೊಡ್ತೀರಿ. ಎಂಥ ಭತ್ತ? ಬಗ್ಗಸ್ ಬೆನ್ನಾಗ ಹೊಡೆದ್ರು ಮತ್ತೆ ಅವರು ಹುಮ್ಕಂದು ಸೌಂಡ್ ಬಂದರೆ ನಿಮ್ಮ ಮಕ್ಕಳು ತಿರುಗಿ ನಿಮ್ಗೆ ಅವ್ರು ಕೇಳಿರೋರು. ಒಂದು 10 ನಿಮಿಷ 15 ನಿಮಿಷ ಅವ್ರು ಅಳೋದು ಬಿಡಲ್ರು, ಮತ್ತು ನಿಮಗೆ ಕೇಳ್ತಕ್ಕಂಥದ್ದು ಇರೋದು ಪ್ರೇರೆ. ಆದರೆ ದೇವ್ರು ನಮಗೆ ಹಂಗೆ ಮಾಡ್ತಕ್ಕಂಥವನ್ನ ನಾವು ಎಷ್ಟು ದೇವ್ರಲಿಂದ ದೂರ ಹೊಡೆದ್ರು ಕೂಡ, ಎಷ್ಟು ದೇವ್ರಿಂದ ನಾವು ದೂರ ಹೊಡ್ಕೂಡ ದೇವರೇ ಎಂಬುದಾಗ ನಾವು ಪ್ರಾರ್ಥನೆ ಮಾಡುವಾಗ ದೇವರೇನು ಮಾಡ್ತಾನೆ? ನಮ್ಮನ್ನು ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸ್ತಾನೆ ಪ್ರೇರೆ. ಅದಕ್ಕೆ ದೇವ್ರಿಗೆ ನಂಬಬೇಕು. ಈ ಲೋಕದ ಜೀವಕ್ಕಾಗ ದೇವ್ರು ನಂಬಾರ್ದು, ನಾವು ಪರಲೋಕದ ಜೀವಕ್ಕಾಗ ದೇವ್ರು ನಂಬಬೇಕು. ಈ ಲೋಕದ ಆಸ್ತಿ ಅಂತಸಕ್ಕೆ ನಾವು ದೇವರ ನಂಬಿಕೆ ವಹಿಸಬಾರ್ದು. ಪರಲೋಕದ ಆಸ್ತಿ ಅಂತಸಕ್ಕೆ ನಾವು ದೇವ್ರ ಮೇಲೆ ನಂಬಿಕೆ ವಹಿಸಬೇಕು. ಈ ಲೋಕದ ಆಸ್ತಿ ದೇವ್ರು ಕೊಟ್ಟಾಗೆ ನಾವು ಸಂಪಾದನೆ ಮಾಡ್ತೇವೆ ಪ್ರೇರೆ. ಒಂದು ಹೇಳ್ತೀನಿ ನಿಮ್ಗೆ, ದೇವ್ರು ನಿಮಗೆ ಕೊಟ್ಟಲ್ಲ ಅನ್ಕೋರಿ, ನೀವೆಷ್ಟು ಕೆಲಸ ಮಾಡಿದ್ರು ಕೂಡ ಬರ್ತದೆ, ಅದು ಸಾಕಾಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು 1000 ರೂಪಾಯಿ ಕೂಡ ಸಂಪಾದನೆ ಮಾಡ್ಕೊಂಬರ್ರಿ, ಬರ್ತಾ ಆ 1000 ರೂಪಾಯಿ ಜೇಬಿನಾಗಿಂದು ಬಿದ್ದೆ ಹೋಯ್ತಾವೆ ಪ್ರೇರೆ. ನೀವೆಷ್ಟು ಲಕ್ಷ ಕೂಡ ನೀವು ತೆಗೆದುಕೊಂಬರ್ರಿ, ನೀವು ತೆಗೆದುಕೊಂಬರುವಾಗ ಅಷ್ಟು ಲಕ್ಷ ರೂಪಾಯಿ ಕೂಡ ಎಲ್ಲ ಹಾಳೆ ತೊರೆತು ನಿಮ್ಮ ಮನೆತನದು ಅವ್ನು ಬರ್ಲಿಕ್ಕೆ ಅವಕಾಶ ಅನಿಸಿಲ್ಲ ಪ್ರೇರೆ. ಅದಕ್ಕೆ ದೇವ್ರು ನಮ್ಗೆ ಏನು ಮಾಡಿದಂತೆ, ನಾವು ಹುಟ್ಟಿದಾಗೆ ನಾವು ತಾಯಿ ಗರ್ಭದಲ್ಲಿ ಕೇವಲ ನಾವು ಪಿಂಡವಾಗಿದ್ದೇವಲ್ಲ, ಅವಾಗೇ ನಮಗೆ ಆಸ್ತಿ ಕೊಟ್ಟು ಕಳ್ಕೊಂಡಂತ ಪ್ರೇರೆ. ಈ ಭೂಲೋಕದಲ್ಲಿ ಎಷ್ಟು ಆಸ್ತಿ ನಮಗೆ ಬೇಕು ಅಷ್ಟು ನಮಗೇನು ಮಾಡ್ಯಾನಂತ ಕೊಟ್ಟು ಕಳ್ಸ್ಯಾನಂತ ಪ್ರೇರೆ. ಕೆಲವರು ಖರ್ಚು ಮಾಡ್ಕೊಂಡಿರಿ, ಕೆಲವೊಬ್ಬರು ಏನು ಮಾಡಿರಿ ಇಟ್ಕೊಂಡಿರಿ. ಖರ್ಚು ಮಾಡ್ಕೊಂಡೊಂದು ಎಲ್ಲ ಹೋಯ್ತು, ಇಟ್ಕೊಂಡವನಿಗೆ ಉಳಿತಾ ಹೋಯ್ತು ಪ್ರೇರ. ಖರ್ಚಾಗಲಕ್ಕೆ ಅವಕಾಶ ಅನಿಸಿಲ್ಲ. ನೋಡಿರಿ, ಒಂದು 1000 ರೂಪಾಯಿ ಸಂಪಾದನೆ ಮಾಡಿ 2000 ರೂಪಾಯಿ ನೀವು ಖರ್ಚು ಮಾಡಿದ್ರಿ ಅನ್ಕೋರಿ, 1000 ರೂಪಾಯಿ ಸಾಲ ಆಯಿತಾ ಅಥವಾ ಬರೋಬ್ಬರ ಲೆವೆಲ್ ಆಯಿತಾ? ಏನಾಯಿತು? 1000 ರೂಪಾಯಿ ಸಾಲನೇ ಐತಲ್ಲ. ಈ 1000 ರೂಪಾಯಿ ಸಾಲ ಮಾಡಿದ್ರಿ, ಈ 1000 ರೂಪಾಯಿ ಸಾಲಕ್ಕೆ ತಿಂಗಳಿಗೆ 100-200 ರೂಪಾಯಿ ಏನು ಮಾಡಬೇಕು? ಬಡ್ಡಿ ಕಟ್ಟಬೇಕು ತಿಂಗಳಿಗೆ. ಮತ್ತು ಅದು ಬಡ್ಡಿ ಕಂಪ್ಲೀಟ್ಲಿ ಮುಗಿದೋಯ್ತಂದರೆ ಬಡ್ಡಿ ಕೊಟ್ಟಂಥ ವ್ಯಕ್ತಿ ಚಕ್ರ ಬಡ್ಡಿ ಹಚ್ತಾನೆ ಪ್ರೇರೆ. ಚಕ್ರ ಬಡ್ಡಿ ಹಚ್ಚಿ ಇನ್ನೂ ಬೆಳೀತಿರ್ತವ್ರತ್ತ ಬಡ್ಡಿ ಕಮ್ಮಾಗಲಕ್ಕೆ ಸಾಧ್ಯ ಅವಕಾಶ ಚಾನ್ಸಸ್ ಇಲ್ಲ. ದೇವರು ಕೊಟ್ಟಿರ್ತಕ್ಕಂಥದ್ದು ನೀವು ಇಟ್ಕೊಂಡು ಖರ್ಚು ಮಾಡಿ ಏನು ಮಾಡಬೇಕು? ಹಲ್ಲೆಲೂಯಾ. ದೇವ್ರು ನಮಗೆ ಹುಟ್ಟದಾಗೆ ಕೊಟ್ಟಾನ.
ತಾಯಿ ಗರ್ಭದಲ್ಲಿ ಕೇವಲ ಪಿಂಡವಾಗಿದ್ದಾಗೆ ನಿಮ್ಮಲ್ಲಿ ಎಷ್ಟು ಆಸ್ತಿ ಇರಬೇಕು, ಎಷ್ಟು ಅಂತಸ್ತ ಇರಬೇಕು, ಎಷ್ಟು ಐಶ್ವರ್ಯ ನಿಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಕೊಟ್ಟೆ ಕಳ್ಸ್ಯಾನ ಪ್ರೇಯರೆ. ನೀವು ಇಟ್ಕೊಂಬಲ್ ಕಾರಣ ಅದು ನಿಮ್ಮಲ್ಲಿ ಖರ್ಚಾಗ್ಲತ್ತವ. ನೀವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೇವ್ರನ್ನ ಹತ್ತುಕೊಂಡು ನೀವು ನಡಿವಾಗ ಖರ್ಚಾಗ್ಲಕ್ಕೆ ಸಾಧ್ಯ ಇದೆ, ಹಾಳಾಗ್ಲಕ್ಕೆ ಅವಕಾಶ ಇದೆ. ಯಾಕೆ ಅಬ್ರಾಹ್ಮನು ಆಸ್ತಿ ಹಾಳಾಗಿಲ್ಲ? ಅಬ್ರಾಹ್ಮನ ಆಸ್ತಿ ಯಾಕೆ ಹಾಳಾಗಿಲ್ಲ? ಮತ್ತು ಇಸಾಕನ ಆಸ್ತಿ ಯಾಕೆ ಹಾಳಾಗಿಲ್ಲ? ಮತ್ತು ಯಾಕೊಬ್ಬನ ಆಸ್ತಿ ಯಾಕೆ ಹಾಳಾಗಿಲ್ಲ? ಬೈಬಲಲ್ಲಿ ಅನೇಕ ಒಂದು ದೇವ್ರ ಮೇಲೆ ನಂಬಿಕೆ ವಿಶ್ವಾಸಪಟ್ಟಂಥ ವ್ಯಕ್ತಿಗಳು, ದೇವರು ಕರೆಯಲ್ಪಟ್ಟಂಥ ವ್ಯಕ್ತಿಗಳ ಬಳಿ ಧನ ಆಸ್ತಿ ಐಶ್ವರ್ಯ ದುನಿಯದ ಪ್ರೇರೆ ಭಾಳಸ್ತದ. ಇವತ್ತು ಕೂಡ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಂಥ ವ್ಯಕ್ತಿಗಳ ಮೇಲೆ ಭಾಳಷ್ಟು ಆಸ್ತಿ ಅಂತ ಅನ್ಸದ. ಇವತ್ತು ನಂಬಲ್ಲಿ ಹಾಕಿಲ್ಲ ಎಂಬುದು ಆ ಕ್ವಶನ್ ಹಾಕಿರುವಾಗ ನಾವೇನು ಮಾಡಿದೆವು, ಆಲ್ಮೋಸ್ಟು ಖರ್ಚು ಮಾಡ್ಕೊಂಡಿದ್ದೆವು ಪ್ರೇರೆ. 10 ರೂಪಾಯಿ ಕೊಟ್ಟಾಗ 10 ರೂಪಾಯಿ ಚಾಕ್ಲೇಟ್ ತಿನ್ನೋದ್ರಿ ಅಂದ್ರೆ ಮಕ್ಕಳೇ ಹೆಂಗಾಗಿತ್ತು ಪರಿಸ್ಥಿತಿ? ಆದರೆ 1 ರೂಪಾಯಿ ಉಳಿಸ್ಕೊಳಕ್ಕೆ ನೋಡ್ಬೇಕು. ನೀವು 1000 ಕೊಟ್ಟಾಗ 1000 ನೀವು ಖರ್ಚು ಮಾಡ್ಕೊಂಡಾಗ ಹೆಂಗಿರ್ತದೆ ಅದು? ಕೆಲವೊಬ್ಬರು ತಾಯಿ ತಂದೆ ಹುಲ್ಲು ಮಾಡ್ತಾರೆ. ಹೆಂಗೆ ಹುಲ್ಲು ಮಾಡ್ತಾರೆ ಅಂದರೆ, ಈ ಸ್ಕೂಲ್ ಫೀಸ್ 200 ಅನ್ಕೋರಿ, ಒಳಗೆ ಎಕ್ಸಾಮ್ ಫೀಸ್ ಯಾವುದೋ ಫೀಸ್ 200 ರೂಪಾಯಿ ಅನ್ಕೋರಿ. ಸರ್ ಅವರು ರೈಟಿಂಗ್ ಇವರೇ ಮಾಡ್ಕೊಂಬರ್ತಾರಲ್ಲಿ. ಏನು ಮಾಡ್ತಾರೆ? ಸರ್ ಹ್ಯಾಂಡ್ ರೈಟಿಂಗ್ ಇವರೇ ನಮ್ಮ ಸರ್ ಬರ್ದ ನೋಡ್ರಿ ಅಂತೇಳಿ ಹ್ಯಾಂಡ್ ರೈಟಿಂಗ್ ಚೇಂಜ್ ಮಾಡಿ ಸರ್ ಇಷ್ಟು ಕಂಪಲ್ಸರಿ ಕಟ್ಟಬೇಕಂತೇಳಿ ಈ ಸ್ಕೂಲ್ದಾಗ ನಾವು ಪ್ರೋಗ್ರಾಮ್ ಮಾಡತ್ತಾರಂತ 500 ರೂಪಾಯಿ ಕಟ್ಟಬೇಕಂತ ಹೇಳಿ ಸರ್ ಕೊಡ್ಬೇಕು ನೀವು ಕಂಪಲ್ಸರಿ. ಸಾಡೆ ಹೋಗಿ ಕೇಳಿದ್ರ ಏನಂತಾರೆ ಸರ್? ಸಾಡೆ ಹೋಗಿ ಕೇಳಿದ್ರಿ ಅಂತಾನ ನೀವು ಹೋಗಿ ತಾಯಿ ತಂದೆ ಹೋಗಿ ಕೇಳಿದ್ರೆ ಕೊಡ್ರಿ. ಏನು ಸರ್ 500 ರೂಪಾಯಿ ಕೊಡು ಅಂತ ಹೇಳಿ ಅಂತ ಚಿಟ್ಟಿ ಮೇಲೆ ಬರ್ಕೊಟ್ಟಿರಿ ಅಂದ್ರೆ, ಯಾರು ಹೇಳಿರಮ್ಮ 500 ರೂಪಾಯಿ ಅಂದ್ರೆ? ಇಲ್ಲ ನಮ್ಮ ಮಗ ಕೇಳತ್ತ, ನಮ್ಮ ಮಗಳು ಕೇಳ್ತಾನೆ ಅಂದ್ಕೊರಿ. ಬಾ ಇಲ್ಲಿ ಬಾ ಅಂತೇಳಿ ಸರ್ ಹಳ್ಳಿ ಏನು ಮಾಡ್ತಾನೆ? ಮುದ್ದಿಡ್ತಾನ. ಹಾಂ ಸರ್ ಮುದ್ದಿಡ್ತಾನ. ತಾಯಿ ತಂದೆ ಮುಂದೆ ಏನು ಮಾಡ್ತಾನ? ಎಟ್ಟು ಭಾರಸ್ತಾನ ಪ್ರೇನ 200 ಹೇಳಿದ ಬರ್ಕೊಟ್ಟಿದ್ದ ನಿಮ್ಮ ಮಗ ಇದಕ್ಕೆ ಚೇಂಜಸ್ ಮಾಡ್ಯಾನ ಅಂತ ಹೇಳ್ಕೊಂಡು ಮಗಳು ಚೇಂಜ್ ಮಾಡ್ಕೊಂಡು ಭಾರಸ್ತಾನ. ಮನೆಗೆ ಬಂದಮೇಲೆ ಮತ್ತೆ ಯಾರು ಭಾರಿಸ್ತೀರಿ? ಹಾಂ ಸಾಳ್ಯಾಗ ಸರ್ ಭಾರಿಸ್ತಾನ, ಮನೆಗೆ ಬಂದಮೇಲೆ ತಾಯಿ ತಂದೆ ಕೂಡ ನಿಮ್ಮನ್ನು ಭಾರಿಸ್ತಾರೆ ಬೇರೆ. ನಾವು ಇದು ಉಳಿಸ್ಕೊಳತ್ತೇವ ಅಂತ ನಾವು ಕಾಪಾಡ್ಕೊಳತ್ತೇವ ಅಥವಾ ನಾವು ಉಳಿಸ್ಕೊಳತ್ತಿದ್ದೇವ? ಏನು ಮಾಡ್ಲತ್ತೇವೆ? ಖರ್ಚು ಮಾಡತ್ತೇವೆ ಪ್ರೇರೆ, ಉಳಿಸ್ಕೊಳತ್ತಿಲ್ಲ ನಾವು. ದೇವ್ರು ಕೊಟ್ಟನ ಆಸ್ತಿ ನಿಮಗೆ ಸ್ಪಷ್ಟವಾಗಿ. ಅದು ನೀವು ಉಳಿಸ್ಕೊಂಡು ಖರ್ಚು ಮಾಡಿದಾಗ ದೇವ್ರು ನಿಮ್ಮಲ್ಲಿ ತಾನೆ. ಅದು ನೀವು ವ್ಯರ್ಥವಾಗಿ ಖರ್ಚು ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ಅದು ನಿಮ್ಮಿಂದ ಅದು ದೂರ ಹೊಡ್ತು, ನಿಮ್ಮ ಆಸ್ತಿ ಇರಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ 5ನೇ ವಚನದಲ್ಲಿ ಹೇಳ್ತಾನಂದರೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ದೇವರಲ್ಲಿದ್ದೀರಂದ್ರೆ ಅಂತ್ಯಕಾಲ. ಯಾಕಲ್ಲ? ಇವತ್ತು ನೀವು ಚಿಂತೆ ಮಾಡ್ತೀರಿ. ಯಾವ ವಿಷಯ ಚಿಂತೆ ಮಾಡ್ತೀರಿ? ಹಾಂ ಭವಿಷ್ಯದ ವಿಷಯ ನಮ್ದು ಏನಾಯ್ತದೋ, ನಮ್ಮ ಭವಿಷ್ಯದ ಜೀವಿತ ಏನಾಯ್ತದೋ, ನಮ್ಮ ಭವಿಷ್ಯದಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿರ್ತದೋ, ನಮ್ಮ ಭವಿಷ್ಯದಲ್ಲಿ ನಾವು ಹ್ಯಾಂಗಾಗಿ ಜೀವನ ಮಾಡ್ತೇವೆ, ಯಾವ ರೀತಿ ಇರ್ತೇವೋ, ಎಷ್ಟು ಏನೇನು ಅನುಭವಿಸ್ಬೇಕೋ ಭವಿಷ್ಯದ ಚಿಂತೆ ನೀವು ಮಾಡತ್ತೀರಿ. ಆದರೆ ದೇವ್ರು ನಿಮ್ಮ ವಿಷಯ ಚಿಂತೆ ಮಾಡಿ ನಿಮ್ಗೆ ಅಂತ್ಯಕಾಲದವರೆಗೆ ಏನು ಮಾಡತ್ತಾನಂತ? ಹಾಂ ಅಂತ್ಯಕಾಲದ ರಕ್ಷಣೆಯನ್ನು ಕೊಟ್ಟು ನಿಮ್ಮನ್ನು ಕಾಯ್ತಕೊಂತಾನಾಗಿದ್ದಾನೆ ಪ್ರಿಯ. ಅಂತ್ಯಕಾಲವರೆಗೆ ಈ ಮರಣನು ಈ ಲೋಕದಲ್ಲಿ ಯಾತ್ರೆ ಮುಗಿಸ್ಕೊಂಡೋದು ಕೂಡ ಆ ಲೋಕದಲ್ಲಿ ಹೋದ ಕೂಡ ದೇವರು ನಿಮ್ಮನ್ನು ಕಾಯ್ಲತ್ತಾನ ಪ್ರಿಯರೇ. ಇದು ಸಾಧಾರಣವಾಗಿರ್ತಕ್ಕಂಥ ಸುಮ್ಮನಾಗಿರ್ತಕ್ಕಂಥ ಮಾತಲ್ಲ. ಅದಕ್ಕೆ ನೀವು ದೇವರಲ್ಲಿ ನಂಬಿಕೆ ವಿಶ್ವಾಸ ಇಡಬೇಕು. ನಮ್ಮ ಮುಗಿದೈತೆ ಅಂತೇಳಿ ನಿರೀಕ್ಷೆ ಪಡ್ತಕ್ಕಂಥದ್ದು ಬೇಡ. ಮುಗಿದೋದು ಕೂಡ ದೇವ್ರ ಸನ್ನಿಧಿಯಲ್ಲಿ ಸ್ತುತಿ ಮಾಡಬೇಕು. ಎಲ್ಲವನ್ನು ಕಳ್ಕೊಂಡು ಕೂಡ ದೇವ್ರ ಸನ್ನಿಧಿ ನೀವು ಆರಾಧಿಸಬೇಕು ಪ್ರಿಯರೇ. ಇದೇ ಒಂದು ಮೊದಲನೇದಿರ್ತಕ್ಕಂಥ ಅದ್ಭುತ ಕಾರ್ಯ. ಈ ಕಾರ್ಯ ಯಾವ ವ್ಯಕ್ತಿ ಮಾಡ್ತಾನೋ ಆ ವ್ಯಕ್ತಿ ಭವಿಷ್ಯದ ವಿಷಯ ಚಿಂತೆ ಮಾಡಲ್ಲ. ಭವಿಷ್ಯದ ವಿಷಯದಲ್ಲವ ಪ್ರತಿದಿನ ಏರ್ತಾನೆ ಹೋಗ್ತಾನೆ ಹೊರತು ಕೆಳಗಿರಲಿಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಅವನ ಆಸ್ತಿ ಪ್ರತಿದಿನ ಹೆಚ್ಚಾಯ್ತು ಹೊರತು ಕಡಿಮೆ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅವನ ಸಂತತಿ ಉನ್ನತ ಸ್ಥಾನಮಾನ ಅಭಿವೃದ್ಧಿ ಹೊಂದಿರೋತು ಕಡಿಮೆ ಆಗ್ಲಿಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ನಮ್ಮ ತಾಯಿ ತಂದೆ ಭವಿಷ್ಯದ ಚಿಂತೆ ಮಾಡಿಲ್ಲ ಪ್ರಿಯರೇ. ಮುಂದೆ ಏನಾಯ್ತು ಎಂಬುದಾಗಿ ಆಲೋಚನೆ ಮಾಡಿಲ್ಲ. ಎಲ್ಲ ಜನ ನಮ್ಮ ತಾಯಿಗೆ ಅಂತಿದ್ರು, ಇಷ್ಟು ಹಡ್ದು ಕುಂತಿದ್ದಿ, ಈಗ ಹ್ಯಾಂಗೆ ಸಾಲ್ತಿ ಅಂತಿದ್ರು ಪ್ರಿಯರೇ. ಆದರೆ ನಮ್ಮ ತಾಯಿ ತಂದೆ ಇಷ್ಟು ಜನ ಅಂದರೆ ಗೊತ್ತು, ನಾವು 15 ಜನ ಇರ್ತೇವೆ ಪ್ರಿಯರೇ. ಎಲ್ಲರೂ ಜಿಂದ ಇರ್ತೇವೆ ಅಂದ್ರೆ ಎಷ್ಟು ಜನ ಇರ್ತಿದ್ದೆವು? 15 ಜನ ಇರ್ತೀವಿ ಪ್ರಿಯರೇ. ಇದರಾಗ ಸುಮಾರು ಒಂದು 4-5 ಜನರ ಮಂದಿ ವಿಷ ಹಾಕಿದಾಗ ಕೊಂಡೆ 4 ಜನ ಮನೆ ಸತ್ತಾರ ಪ್ರಿಯರೇ. ಅದ್ರಾಗ ಒಬ್ಬರಿಬ್ಬರು ಭಾನುಮತಿಯಿಂದ ಸತ್ತೋಗ್ಯಾರ ಪ್ರಿಯರೇ. ನಮ್ಮ ಮನ್ಯಾಗ ನನ್ನ ಕಣ್ಣಿದ್ರೆ ನನಗಿನ ಸಣ್ಣವರು, ನನಗಿನ ದೊಡ್ಡಕ್ಕೆ ಅಕ್ಕ ಹೋಗ್ಬೇಕು, ನನಗಿನ ಸಣ್ಣಕ್ಕೆ ಹೋಗ್ಬೇಕು. ನನ್ನ ಕಣ್ಣೆದ್ರ ಜೀವ ಹೋಗ್ಯದ ಪ್ರಿಯರೇ. ನನ್ನ ಕಣ್ಣೆದ್ರ ಜೀವ ಹೋಗ್ಯದ. ಒಂದು ಇಂಜೆಕ್ಷನ್ ನಡೆದಿಲ್ಲ ಆಕಿನ ಮೇಲೆ. ಒಂದು ಇಂಜೆಕ್ಷನ್, ಒಂದು ಟ್ಯಾಬ್ಲೆಟ್ಸ್, ಒಂದು ಮೆಡಿಸಿನ್ ನಮ್ಮ ತಂಜಿಗೆ ಮೇಲೆ ಒಳಗೆ ಉಪಯೋಗ ಆಗಿಲ್ಲ ಪ್ರಿಯರೇ. ಮಂತ್ರವಾದಿಗಳು ಚುಟ್ಕಿ ಚಾಲೆಂಜ್ ಮಾಡ್ತಾ ಹೋಗಿರು. ಚುಟ್ಕಿ ಚಾಲೆಂಜ್ ಮಾಡಿ ಚುಟ್ಕಿದಾಗ ನಮ್ಮ ಮನೆಯಾಗ ಪ್ರಾಣ ಗೊತ್ತಿದ್ದಾರೆ ಪ್ರಿಯರೇ. ಇವತ್ತು ಅದಕ್ಕೆ ದೇವರು ನಮಗೆ ಒಂದು ಸೇವಕನಾಗಿ ನಮ್ಮ ಮನೇಲಿ ಎಬ್ಸಿರ್ಬೇಕು. ಅದಕ್ಕೆ ನನಗೊತ್ತೇ ಮಂತ್ರವಾದಿಗಳು ನಮ್ಮ ಕುಟುಂಬಕ್ಕೆ ಎಷ್ಟು ಶೋಧಿಸಿರೋ, ಎಷ್ಟು ಹಾಳು ಮಾಡ್ಯಾರ ನಮ್ಮ ಆ ಕುಟುಂಬಕ್ಕೆ. ಇವತ್ತು ದೇವರು ಅದ್ಭುತವಾಗಿ ನಮ್ಮನ್ನು ಬಲಪಡಿಸಿ ನಿಲ್ಲಿಸ್ಯಾನ ಪ್ರಿಯರೇ. ನಮ್ಮ ತಾಯಿ ತಂದೆ ದಾನ ಹೆಂಗೆ ಮಾಡ್ತಾರೆ ಅಂದರೆ, ಅಡ್ಡಿ ಏರಿಸಿ, ಸೇರು ಏರಿಸಿ, ಬುಟ್ಟಿಗಳು ಏರಿಸಿ ದಾನ ಮಾಡ್ತಿದ್ರು ಪ್ರಿಯ. ನಮಗೆ ಇರ್ತಿದ್ದಿಲ್ಲ, ಆದರೆ ಏರಿಸಿ ದಾನ ಮಾಡ್ತಿದ್ರು. ಯಾಕಂದರೆ ಸುಗ್ಗಿ ಕಾಲದಲ್ಲಿ ಖರ್ಚಿಗಳು ತುಂಬಿಕ್ತಿರು ಪ್ರಿಯರೇ. ನಮ್ಮ ತಾಯಿ ಮಸ್ಕಿನಾಗ 3 ಗಂಟೆಗೆ ಎದ್ದು
3 ಗಂಟೆಗೆ ಎದ್ದು 5 ಗಂಟೆ ತನಕ ಮನೆ ಕೆಲಸ ಮಾಡಿಕೊಂಡು ಮನೆಯೆಲ್ಲ ಎಲ್ಲ ನೀಟ್ನೆಸ್ ಮಾಡಿ ಆಡುಗಳಿತ್ತು, ನಮ್ಮ ಮನೆಗೆ ದನಗಳಿರ್ತಾವಲ್ಲ ಹುಡುಗಿ ಚೆಲ್ಲಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಬುಟ್ಟಿ ಇಟ್ಕೊಂಡು ಇನ್ನೂ ಸೂರ್ಯ ಉದಯ ಆಯ್ತಿಲ್ಲ ಪ್ರೇರೆ ಹೊಲ್ದಾಗಿರ್ತಾರೆ ನಮ್ಮ ತಾಯಿ ತಂದೆ. ಕಡ್ಡಿ ಕೊಯ್ಲಕ್ಕೋ, ಜೋಳ ಕೆತ್ತಲಕ್ಕೋ, ತೊಗರಿ ಕೊಯ್ಲಕ್ಕೋ, ರಾಸಿ ಸುಜ್ಜುಗಳು ಬಂದ್ರೆ ಸಾಕು ಮಸ್ಕಿನ ಜಾವದಾಗ ಗೆದ್ದು ನಮ್ಮ ತಾಯಿ ತಂದೆ ಹೋಗಿ ಅಡಿಗೆ ದುಡಿತಿರು ಪ್ರೇರೆ. ಆ ದುಡ್ದಿಂದ್ರಲ್ಲೇ ಫಕೀರ್ಗಳು ಬಂದು ಬೇಡ್ಕೊಂಬರ್ ಬರ್ತಿದ್ರು, ಬೇರೆ ಬೇರೆ ವೇಷ ಹಾಕೊಂಡು ಹಾಡ್ಕೋತ ಬೇಡ್ಕೊಂಬರ್ ಬರ್ತಿದ್ರು. ಇವರೆಲ್ಲರಿಗೆ ಅಡ್ಡಿ ಏರಿಸಿ ಬುಟ್ಟಿ ಏರಿಸಿ ಸೇರುಗಳು ಏರಿಸಿ ದಾನ ಕೊಡ್ತಿದ್ರು ಪ್ರೇರೆ. ಮೊದಲನೇ ದಾನ ತೊಗೊಳಕ್ಕೆ ಎಲ್ಲ ವ್ಯಕ್ತಿಗಳು ನಮ್ಮ ಮನೆಗೆ ಬರ್ತಿದ್ರು. ಅವತ್ತು ನಮ್ಮ ತಾಯಿ ತಂದೆ ಅಷ್ಟು ದಾನ ಕೊಟ್ರಂತೇಳಿ ಇವತ್ತು ದೇವರ ಅವ್ರ ಸಂತತಿ ಇವತ್ತು ಸ್ಥಿರವಾಗಿ ಬಲಪಡಿಸನ್ ಪ್ರೇರೆ. ಬಹುಶಃ 8 ಮಂದಿ ನಮ್ಮ ಮನೆಗೆ ಸತ್ತೋಗ್ಯಾರ ಪ್ರೇರೆ, ಒಬ್ಬರಿಲ್ಲ 8 ಮಂದಿ ನಮ್ಮ ಮನೆಗೆ ಸತ್ತೋಗ್ಯಾರ ಪ್ರೇರೆ. ಆದರೆ ನಮ್ಮ ತಾಯಿ ತಂದೆ ಭಯಪಟ್ಟಿಲ್ಲ, ನಮ್ಮ ತಾಯಿ ತಂದೆ ಭಯಪಟ್ಟಿಲ್ಲ ಪ್ರೇರೆ. ನಮ್ಮ ತಾಯಿ ತಂದೆ ಬಲವಾಗಿ ದುಡ್ದಾರ, ಪ್ರಯತ್ನಪಟ್ಟಾರ. ಇವತ್ತು ನಾವು ಈ ಸ್ಥಿತಿಗಿದ್ದೆವು, ನಮ್ಮ ಅಣ್ಣ ತಮ್ಮರು ಈ ಸ್ಥಿತಿಗಾರ. ಯಾಕೆ ಹೇಳ್ತಂದರೆ ಭವಿಷ್ಯದ ಚಿಂತೆ ಬೇಡ, ಭವಿಷ್ಯದ ವಿಷಯವಾಗಿ ನೀನು ದೇವ್ರ ಕೈಲಿ ಒಪ್ಪಿಸ್ಕೊಡು. ದೇವ್ರ ಕೈಲಿ ಒಪ್ಪಿಸ್ಕೊಟ್ಟು ನೀನು ಪ್ರಾರ್ಥನೆ ಮಾಡು, ನಿನ್ನ ಅಂತ್ಯದ ಕಾಲವರೆಗೆ ದೇವ್ರ ಕಾಯ್ತಾನೆ ಪ್ರೇರೆ. ಈ ಲೋಕದಲ್ಲಿ ನೀನು ಯಾತ್ರೆ ಮುಗಿಸ್ಕೊಂಡು ಹೋದ್ರು ಕೂಡ ಈ ಕ್ರಿಸ್ತನಲ್ಲಿದ್ದು ನೀವು ಭಯಭಕ್ತಿ ಒಳಗಾಗಿದ್ದು, ನಂಬಿಕೆ ಒಳಗಾಗಿದ್ದು ನೀವು ಇದ್ರಿಂದ ಈ ಲೋಕದಲ್ಲಿ ನೀವು ಸತ್ತದ್ರು ಕೂಡ ಪರಲೋಕದಲ್ಲಿ ಒಂದೇ ನೀವು ಕಾಣಿಸ್ತೀರಿ ಪ್ರೇರೆ. ಎರಡನೇ ಮರಣ ಇರ್ತಲ್ಲ, ಆ 2ನೇ ಮರಣದಲ್ಲಿ ನೀವು ಇರ್ಲಿಕ್ಕೆ ಅವಕಾಶ ಇಲ್ಲ ಪ್ರೇರೆ. ಅದಕ್ಕೆ ಭವಿಷ್ಯದ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಭವಿಷ್ಯದಲ್ಲಿ ನೀವು ಏನಾಗಬೇಕೆಂಬ ನಿಮ್ಮ ಆಸೆ ಇದ್ದಿರ್ಬೋದು, ಇಲ್ಲಂತಿಲ್ಲ. ಆದರೆ ನಮ್ಮ ಜೀವಿತ ಏನೈತೆ ಎಂಬುದಾಗಿ ಚಿಂತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಪ್ರೇರೆ. ಅದಕ್ಕೆ ನಿಮ್ಮ ಚಿಂತೆ ಬಾರಲು ದೇವ್ರ ಮೇಲೆ ಹಾಕ್ರಿ, ಆತ ನಿಮಗೋಸ್ಕರ ಚಿಂತಿಸ್ತಕ್ಕಂತನಾಗಿರ್ತಾನೆ ಪ್ರೇರೆ. ಭವಿಷ್ಯದ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ಭವಿಷ್ಯದಲ್ಲಿ ದೇವರು ಭಾಳಷ್ಟು ಅದ್ಭುತ ಮಾಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ವಿಷಯವಾಗಿ ಸ್ವಲ್ಪ ಹೊಟ್ಟಿಗೆ ನಾನು ಹೆಂಗಿದ್ದ, ನನ್ನ ಜೀವಿತ, ನನ್ನ ಕುಟುಂಬನ ಯಾವ ಪರಿಸ್ಥಿತಿ ಅನುಭವಿಸಲು ದೇವರು ಎಂಬುದಾಗಿ ದೇವ್ರ ಕಡೆ ಮನಪೂರ್ವಕ ಸಂಪೂರ್ಣವನ್ನು ತಿಳಿದುಕೊಂಡು ಒಂದೆಡೆ ನೀವು ಪ್ರಾರ್ಥಿಸೋದ್ರೆ ನಿಮ್ಮ ಭವಿಷ್ಯದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಭಾಳಷ್ಟು ಅದ್ಭುತ ಮಾಡ್ತಾನೆ. ಮತ್ತು ಹೇಳ್ತಾನೆ, ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ ಎಂಬುದಾಗಿ. ದೇವರು ತನ್ನ ಬಲದಿಂದ ನಿಮ್ಮನ್ನು ಕಾಯ್ತಕ್ಕಂತನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿಮ್ಮನ್ನು ಕಾಯುವಾಗ ಯಾವ ಸ್ಥಿತಿಯಿಂದ ಹೊರಗಬೇಕು? ನೀವು ದುರವಸ್ಥೆಯಿಂದ ನೀವು ಹೊರಗಬೇಕು ಪ್ರೇರೆ. ಯಾವ ವಯಸ್ಸಿನ ಹೊರಬೇಕು? ದುರವಸ್ಥೆ ನಿಮ್ಮ ಒಳಗದಲ್ಲ, ಈ ದುರವಸ್ಥೆಯಿಂದ ನೀವೇನು ಮಾಡಬೇಕು? ಬಿಡುಗಡೆ ಆಗಿ ಕರ್ತನ ಕಡೆ ತಿರುಗಿಕೊಂಡು ನೀವು ಪ್ರಾರ್ಥನೆ ಮಾಡಿ ನಂಬಿಕಸ್ಥರಾಗಿದ್ದು ಬುದ್ಧಿವಂತರ ವಿದ್ಯಾವಂತರ ಕರ್ತನ ಸನ್ನಿಧಿಯಲ್ಲಿ ಬೆಳಿವಾಗ ದೇವರು ಇದನ್ನು ಬಿಡುಗಡೆ ಮಾಡಿ ಅಂತ್ಯದ ಕಾಲವರೆಗೆ ಕಾಯ್ತಕ್ಕಂತನಾಗಿದ್ದಾನೆ. ಅದಕ್ಕೆ ಭವಿಷ್ಯದ ಚಿಂತೆ ಮಾಡಬೇಡ್ರಿ. ಭವಿಷ್ಯದಲ್ಲಿ ಏನೈತೆ ಎಂಬುದಾಗಿ ನಿಮ್ಗೆ ಗೊತ್ತಿಲ್ಲ ಪ್ರೇರೆ, ದೇವ್ರಿಗೆ ಗೊತ್ತದ. ಅದಕ್ಕೆ ದೇವ್ರ ಕಡೆ ನೀವು ತಿರುಗಿಕೊಂಡು ನಿಮ್ಮ ಆತ್ಮಪಣ ಸೇರಿ ಒಪ್ಪಿಸ್ಕೊಟ್ಟು ನೀವು ಪ್ರತಿದಿನ ಆತನಿಗೆ ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ, ಆತನಲ್ಲಿರುವಾಗ ನೀವು ಫಲಭರಿತವಾಗಿ ಜೀವಿಸ್ತೀರಿ. ನೀವು ಉನ್ನತ ಸ್ಥಾನಮಾನಕ್ಕೆ ಹೋಗಲಿಕ್ಕೆ ಅವಕಾಶ ಅನಿಸಿ ನಿಮಗದ ಪ್ರೇರೆ. ಅದಕ್ಕೆ ಈ ಸಣ್ಣ ಸಂದೇಶ ದೇವರು ನಿಮ್ಮ ಜೀವಿತಕ್ಕೆಲ್ಲ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸ್ರಿ. ಭವಿಷ್ಯದ ವಿಷಯವಾಗಿ ಚಿಂತೆ ಮಾಡ್ತಕ್ಕಂಥ ನೀವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ. ಇವತ್ತು ಯಾವ ವಿಷಯವನ್ನು ಚಿಂತೆ ಮಾಡ್ತಕ್ಕಂಥರಾಗಿದ್ದೀರಿ ಆ ವಿಷಯ ಕರ್ತನಿಗೆ ಒಪ್ಪಿಸ್ರಿ. ಕರ್ತನ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಈ ಸಮಯ ಸಂದರ್ಭ ಅವಕಾಶದಲ್ಲಿ ಕರ್ತನೆ ಪಾದ ಸನ್ನಿಧಿಯಲ್ಲಿ ಬಂದು ದರ್ಶಿಸ್ರಿ. ಭವಿಷ್ಯದ ವಿಷಯವಾಗಿ ಕುರಿತು ಕರ್ತನೆ ಅಯ್ಯ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮನ್ನು ಮಾತಾಡಿದೆಯ. ಕೇಳಿರ್ತಕ್ಕಂಥ ಮಕ್ಕಳು ದೇವರೇ, ಯಾವ ವಿಷಯವಾಗಿ ಅವರು ಭವಿಷ್ಯದ ವಿಷಯ ಚಿಂತೆ ಮಾಡ್ತಕ್ಕಂಥರಾಗಿದ್ದರು, ಯಾವ ವಿಷಯದಲ್ಲಿ ನೋವನ್ನು ಅನುಭವಿಸ್ತಕ್ಕಂಥರಾಗಿದ್ದರು, ಯಾವ ವಿಷಯದಲ್ಲಿ ರೋಗ ವ್ಯಾಧಿಗಳನ್ನು ಅನುಭವಿಸ್ತಕ್ಕಂಥರಾಗಿದ್ದರು, ಯಾವ ವಿಷಯದಲ್ಲಿ ಯಾವ ಸಮಸ್ಯೆಗಳು ಎದುರ್ಕೊಳ್ತಾರೆ ನನಗೆ ಗೊತ್ತಿಲ್ಲ ದೇವರೇ, ನಿನಗೆ ಗೊತ್ತುಂಟು ಕರ್ತನೆ. ಭವಿಷ್ಯದಲ್ಲಿ ಏನಾಗದೆಂಬುದಾಗಿ ಚಿಂತೆ ಮಾಡದಯ್ಯ, ನಿನ್ನ ಕಡೆ ಸಂಪೂರ್ಣವಾಗಿ ತಿರುಗಿಕೊಂಡು ಪ್ರಾರ್ಥಿಸುವಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಹೇಳ್ತೀವಿ ಕರ್ತನೆ. ಎಷ್ಟು ಜನ ನನ್ನ ಕಡೆ ತಿರುಗಿಕೊಂಡು ನೀವು ಪ್ರಾರ್ಥನೆ ಮಾಡ್ತೀರಿ, ನನ್ನನ್ನು ಕಂಡುಕೊಳ್ತೀರಿ ಸ್ಪಷ್ಟವಾಗಿ. ನಾನು ನಿಮ್ಮನ್ನು ಭವಿಷ್ಯದಲ್ಲಿ ಕಾಯ್ತಕ್ಕಂಥ ದೇವರಾಗಿದ್ದೆ ಎಂಬುದಾಗಿ ಹೇಳ್ತಾನೆ ಸ್ಪಷ್ಟವಾಗಿ. ನನ್ನ ಸೋದರಿ ಇವತ್ತು ನೀನು ದೇವ್ರ ಕಡೆ ತಿರುಗ್ತೆ. ಇವತ್ತು ನಿನ್ನ ಕೈ ಕಾಲುಗಳು ಪ್ರಾರ್ಥನೆ ಮಾಡುವಾಗ ಜೋಲ್ ಬಿದ್ದಾಗ್ಯವ. ಇವತ್ತು ಮೊಳಕಾಲಿನ ಪ್ರಾರ್ಥನೆ ಜನರಿಗೆ ಮಾಡ್ಲಿಕ್ಕಾಗಲತ್ತಿಲ್ಲ. ಕೈಗಳೆತ್ತಿ ಪ್ರಾರ್ಥನೆ ಮಾಡಂದ್ರೆ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ಲಿಕ್ಕಾಗಲತ್ತಿಲ್ಲ. ನನ್ನ ಸೋದರ ನಿಮ್ಮ ಮನೆಯಾದರುಗಳನ್ನು ಕಲ್ಕೊಂಡು ಸ್ಪಷ್ಟವಾಗಿ ಪ್ರತಿದಿನ ಮೊಳಕಾಲಿನಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಕಲ್ಕೋರಿ. ಅಯ್ಯ ಸ್ತೋತ್ರ. ಎಷ್ಟು ಮಕ್ಕಳ ದೇವರೇ ಮೊಳಕಾಲಿನ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು, ಅವ್ರ ಮೊಳಕಾಲುಗಳು ನಡುಗುವಾಗಪ್ಪ ಕರ್ತನೆ ಅದು ಜಾಯಿಂಟ್ ಆಗಿ ಕೊಡ್ಬೇಕು, ಬಲಗೊಳ್ಬೇಕಾಯ ಕರ್ತನೆ. ಹಲ್ಲೆಲೂಯಾ. ಕೈಗಿಡೆತ್ತಲ್ಲ ಅಂತ ಸ್ಥಿತಿಯಲ್ಲಿದ್ದಾಗ ಕೈಗಳು ಜೋಲ್ ಬಿದ್ದಕ್ಕಂಥ ಕೈಗಳು ಕರ್ತನೆ ಅವು ಸುಧಾರಿಸ್ಬೇಕು ನಜರತ್ತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅವು ಬಲಗೊಳ್ಬೇಕಪ್ಪ ಕರ್ತನೆ. ಆವಾಗ ನಿನ್ನ ಮಕ್ಕಳು ಬಲ ಹೊಂದಲಿಕ್ಕೆ ಅವಕಾಶ ಇದೆಯಾ. ಅಯ್ಯನಿಗೆ ಸ್ತೋತ್ರವಾಗಲಿ. ಬಲಹೀನರಾಗಿ ಜೀವನ ಮಾಡ್ತಕ್ಕಂಥರಾಗಿದ್ದರು ದೇವರೇ, ಲೋಕದ ಚಿಂತೆ ವಿಷಯ ಬಿದ್ದು ಹೋಗಿದ್ದಾರನಯ್ಯ. ಪ್ರಾರ್ಥಿಸಿ ನನ್ನ ಸೋದರ ದೇವರಿಗೆ ಗೊತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡತಾನೆ. ಭವಿಷ್ಯದ ವಿಷಯವಾಗಿ ಚಿಂತೆ ಮಾಡ್ತಿದ್ದೇನೋ ನೀ, ಭವಿಷ್ಯದಲ್ಲಿ ಏನಾಯ್ತದೆ ಎಂಬುದಾಗಿ ಅನ್ಕೊಳ್ಳುತ್ತೇನೋ, ಏನಾಯ್ತದಲ್ಲ ನೀನು ಏನು ಅಂದ್ಕೊಂಡು ಪ್ರಾರ್ಥನೆ ಮಾಡ್ತಿ ಅದಾಯ್ತು ನನ್ನ ಸೋದರ. ಭವಿಷ್ಯದಲ್ಲಿ ಯಾವ ವಿಷಯವಾಗಿ ನೀ ಪ್ರಾರ್ಥನೆ ಮಾಡ್ತಿ ಆ ಪ್ರಾರ್ಥನೆಯನ್ನು ದೇವರು ಕೇಳಿ ನಾನು ರಕ್ಷಿಸ್ತಕ್ಕಂತನಾಗಿದ್ದಾನೆ ಪ್ರೇರಿ. ಅದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ಇದ್ದು ನಿರಕ್ಷಣೆ ಹೊಂದು, ಅದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡು.
ಅಥವಾ ನಂಬಿ ದೀಕ್ಷಾಸ್ನಾನ ಹೊಂದಿ ದೇಹ ರಕ್ತದಲ್ಲಿ ಪಾಲ್ಬಗ್ಗಿದ್ದು ದ್ರೋಹಿಯಾಗಿ ಜೀವನ ಮಾಡುತ್ತಿದ್ದೇನೋ, ಹುಡುಗುತನೇ ಆಗಲಿ, ಮೋಸನೇ ಆಗಲಿ, ವ್ಯಭಿಚಾರನೇ ಆಗಲಿ, ಲೋಟಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಾಗಲಿ ಅಥವಾ ಇಂಥದ್ದೇನೆಲ್ಲ ಬಿದ್ದೋಗಿದ್ದೇನೋ, ಇವತ್ತು ಅದರಿಂದ ಹೊರಗೆ ಬೈ ಸ್ಪಷ್ಟವಾಗಿ. ಅದರಿಂದ ನೀವು ಹೊರಗೆ ಬಂದು ಪ್ರಾರ್ಥಿಸುವಾಗ ದೇವರು ನಿನ್ನ ರಕ್ಷಿಸ್ತಾನೆ ಪ್ರಿಯರೇ, ದೇವರು ನಿನ್ನ ಬಲಪಡಿಸ್ತಾನೆ ಪ್ರಿಯರೇ, ದೇವರು ನಿನ್ನ ಉನ್ನತ ಸ್ಥಾನಮಾನಕ್ಕೆ ತರ್ತಾನೆ ಪ್ರಿಯರೇ. ಇವತ್ತು ನಿನ್ನ ಕೈ ಕಾಲುಗಳು ಜೋಲು ಬಿದ್ದೋಗಿರ್ಬೋದು, ದೇವರು ಇವತ್ತು ಬಲಪಡಿಸ್ತಕ್ಕಂತನಾಗಿದ್ದಾನೆ ಪ್ರಿಯರೇ. ಎಲ್ಲವನ್ನು ಕಳೆದುಕೊಂಡಿದ್ದೇನೋ, ಈಗ ದೇವರು ನಿನ್ನ ತಿರುಗಿ ಮರಳಿ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ನಿನ್ನ ದೇವರು ತನ್ನ ಒಂದು ರಕ್ಷಣೆಯನ್ನು ಕೊಟ್ಟು ಆ ರಕ್ಷಣೆಯಲ್ಲೇ ನಿನ್ನನ್ನು ಕಾಯ್ತಕ್ಕಂತನಾಗಿದ್ದಾನೆ ಪ್ರಿಯರೇ. ಅಯ್ಯ ನಿನ್ನ ಸ್ತೋತ್ರವಾಗಲಿ ಕರ್ತನೆ. ಎಷ್ಟು ಮಕ್ಕಳು ಪ್ರಾರ್ಥನೆ ಮಾಡಿದರೆ ದೇವರವ್ರ ಪ್ರಾರ್ಥನೆ ಕೇಳ್ಕರ್ತಾನೆ. ಈ ನಮ್ಮ ಸಭೆ ಕೂಡ ಬಲಗೊಳ್ಬೇಕು, ಸೇವೆ ಮಾಡ್ತಕ್ಕಂಥ ನಾನು ಬಲ ಹೊಂದಬೇಕಪ್ಪ ಕರ್ತಾನೆ. ದೇವರ ಸ್ಥಿರವಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಬಲವಾಗಿ ನಿಲ್ಲಬೇಕಪ್ಪ ಕರ್ತಾನೆ. ನನ್ನ ಹೆಂಡತಿನ ಮಕ್ಕಳನ್ನು ಬಲಪಡಿಸಿದವ್ರೆ, ನಮ್ಮ ವರ್ಷಿಪ್ ಟೀಮ್ ಕೂಡ ನೀವು ಬಲಪಡಿಸ್ಕರ್ತಾನೆ. ದುಡಿತಕ್ಕಂಥ ಮಕ್ಕಳನ್ನು ಬಲಪಡಿಸ್ಕರ್ತಾನೆ. ಸಭೆಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅವ್ರ ಕೈ ಕಾಲುಗಳು ಜೋಲು ಬಿದ್ದು ಇರ್ಬೋದಾದರೆ ಇವತ್ತು ಅವ್ರ ಕೈ ಕಾಲುಗಳಲ್ಲಿ ಬಲ ಹೊರಡಬೇಕಪ್ಪ ಕರ್ತಾನೆ. ಅವ್ರ ಶರೀರ ಬಲಹೀನ ಆಗಿರ್ಬೋದು ಕರ್ತಾನೆ, ಅವ್ರ ಶರೀರ ನೀನು ಬಲಪಡಿಸ್ಕರ್ತಾನೆ. ಕುಟುಂಬಗಳು ಬಲಹೀನರಾಗಿದ್ದರನ್ನು ಕರ್ತಾನೆ, ಅವ್ರ ಕುಟುಂಬಗಳೆಲ್ಲ ಬಲ ಹೊಂದಬೇಕು ನಜರತ್ತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಈ ವಾಕ್ಯ ಎಷ್ಟು ಜನ ಕೇಳ್ತಕ್ಕಂಥರಾಗಿದ್ದರು, ಈ ಸ್ವರ ಎಷ್ಟು ಜನ ಕಿವಿಯಲ್ಲಿ ಬೀಳ್ತೋ ಕರ್ತಾನೆ, ಅಷ್ಟು ಜನ ಬಲ ಹೊಂದಬೇಕಪ್ಪ ಕರ್ತಾನೆ. ನಿನ್ನಲ್ಲಿ ಇದ್ದು ಪ್ರಾರ್ಥಿಸುವಾಗ ದೇವರನ್ನ ಅದ್ಭುತ ಮಾಡ್ತಿ ಕರ್ತಾನೆ. ಕೊನೆ ನಿನ್ನಲ್ಲಿದ್ದು ನೀನು ನಿನ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ರಕ್ಷಣೆಯನ್ನು ಕೊಟ್ಟು ನೀನು ಕಾಯ್ತಕ್ಕಂತನಾಗಿದ್ದೆಯಾ. ಹೇಗೆ ಕ್ರಿಸ್ತನ ಪುನರುತ್ಥಾನ ಹೊಂದಿದಾನೋ, ಜಯ ಹೊಂದಿದಾನೋ ಕರ್ತಾನೆ, ನಿನ್ನ ಮಕ್ಕಳು ಮರಣದ ಜಯ ಹೊಂದಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಅಯ್ಯ ನಿನ್ನ ಮಹಿಮೆ ಆಗಲಿ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲರ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ಇವತ್ತು ಎಷ್ಟು ಜನರು ಅಯ್ಯ ನನ್ನ ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸಿರೋ, ಬಲಪಡಿಸಿ ಸ್ತೋತ್ರ. ಅಯ್ಯ ನಿನ್ನ ಮಗಳನ್ನ ನನ್ನ ಸ್ವೀಕಾರ ಮಾಡ್ಕೋ, ನಿನ್ನ ಮಗಳಾಗಿ ನಾನು ಜೀವಿಸ್ತಾ ಎಂಬುದಾಗಿ ಜನ ಒಪ್ಪಿಸಿದರು, ಅವ್ರನ್ನ ಬಲಪಡಿಸೋ ಕರ್ತಾನೆ. ಇವತ್ತು ಯಾರ್ಯಾರು ಯಾವ ವಿಷಯ ಪ್ರಾರ್ಥನೆ ಮಾಡಿದವ್ರೆ ಅವರೆಲ್ಲರ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಒಳ್ಳೆಯದು ಮಾತ್ರ ನಿನ್ನ ಮಕ್ಕಳಿಗೆ ಕೊಡು ಕರ್ತಾನೆ, ಕೆಟ್ಟದ ಮಾತ್ರ ನಿನ್ನ ಮಕ್ಕಳನ್ನು ತೆಗೆದು ನೀವು ದೂರ ಮಾಡ್ತೀವಿ ನಾನು ಪ್ರಾರ್ಥಿಸ್ತಾ. ಇವತ್ತಿನ ವಾಕ್ಯದ ಅನುಸಾರ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರೂ ಜೀವಿತದಲ್ಲಿ ಕರ್ತಾನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಜರತ್ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್.